ओम सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्कारूपेण मच्चित्तं पञ्चीकृतमभूद्यया किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्री सच्चिदानंद शिवाभिनव्य नृसिंह भारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान् सदात्मध्याननिरतं विषयेभ्य पराङ्मुखम् नौमि शास्त्रेषु निष्णातं चन्द्रशेखर भारती विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जानतीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीं नमामि यामिनीनाथलेखालङ्कृतकुन्तलाम् भवानीं भवसन्तापनिर्वापणसुधानदी नमः श्री शङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते ವಿದ್ಯಾರಣ್ಯರು ಅವರ ಗುರು ಮೇಲೆ ನಾವು ಪಂಚದಶಿ ಮಂಟಪ ಕೇಳ್ತೀವಲ್ಲ, ಇಷ್ಟೊಂದು ಇವಾಗ ಕೇಳಿದ್ನಲ್ಲ, ನಮಶ್ರೀ ಶಂಕರಾನಂದ ಗುರು ಪಾದಾಂಬು ಜನ್ಮನೆ. ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ಗುರುಗೆ. ಅವ್ರ ಗುರು ಎಂತ ಅವರು ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಎರಡನೇ ಸಾಲ ಹೇಳ್ತಾ ಇದ್ದಾರೆ, ಸವಿಲಾಸ ಮಹಾಮೋಹ ಗ್ರಾಸೈಕ ಕರ್ಮಣೆ. ಏನರ್ಥ ಅಂತ ಹೇಳಿದ್ರೆ, ಮಹಾಮೋಹ ಅಂತ ಇದೆಯಲ್ಲ, ಮಹಾ ಅವಿದ್ಯಾ ಅಂತ, ಅದು ಅದರ ವಿಲಾಸ ಅಂದ್ರೆ ಏನು, ಇಡೀ ಪ್ರಪಂಚ ಸಂಸಾರ ಎಲ್ಲವೂ ಕೂಡ ಎಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಎಷ್ಟೊಂದು ಕಷ್ಟ ಕೊಡೋ ಒಂದು ಇದೆಯಲ್ಲ, ಅದನ್ನ ಒಂದು ಮೊಸಳೆ ಅಂತ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಕಂಪೇರ್ ಮಾಡ್ತಾ ಇದ್ದಾರೆ. ಅದ ಗ್ರಾಹ, ಅದನ್ನ ಇವರು ನುಂಗಾಕಕ್ಕೆ ಅದೇ ಕೆಲಸ ಅವ್ರದ್ದು ಅಂತ. ನಮ್ ಗುರುಗಳು ಏನ್ ಕೆಲಸ ಅಂದ್ರೆ, ಈ ಅವಿದ್ಯಾ ಅಂತ ಒಂದಿದೆಯಲ್ಲ, ಅದು ಆ ಅವಿದ್ಯಾ ಅಂತ ಒಂದು ಮೊಸಳೆ, ಅದನ್ನ ಅದೇ ಗ್ರಾಹ, ಅದನ್ನ ಗ್ರಾಸ, ಅದನ್ನ ನುಂಗಾಕೋದೇ ಅವ್ರ ಕೆಲಸ, ಗುರುಗಳ ಕೆಲಸ ಅಂತ ಅವ್ರಾಗ ಹೇಳ್ತಾರೆ. ರಮಣ ಮಹರ್ಷಿಗಳು ಒಂದು ದೃಷ್ಟಾಂತ ಕೊಡ್ತಾರೆ. ಈ ಒಬ್ಬ ಶಿಷ್ಯ ಒಂದು ಗುರು ಹತ್ರ ಸಿಕ್ಕಾಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಬಿಡುಗಡೆನೇ ಇಲ್ಲ ಅವರಿಂದ. ಅದ್ ಯಾವ ತರ ಅಂದ್ರೆ, ಹಾವು ಬಾಯಲ್ಲಿ ಕಪೆ ಸಿಕ್ಕಾಕೊಂಡಿರ್ತಾರ ಅಂತ ಹೇಳ್ತಾರೆ ಅವ್ರು. ಕಪೆ ಎಲ್ಲಿ ತಪ್ಸ್ಕೊಳಕ್ ಆಗುತ್ತೆ ಅದಕ್ಕೆ. ಹಾಗಾಗಿ ಗುರು ಹತ್ರ ಒಬ್ಬ ಸಿಕ್ಕಾಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವ್ರು ಬಿಡೋದೇ ಇಲ್ಲ ಅವನ್ನ ಉದ್ಧಾರ ಮಾಡೋ ತನಕ ಅವ್ರು ಬಿಡೋದಿಲ್ಲ. ನೀನ್ ಬೆಳಕು ನೀನ್ ಸಿದ್ಧವಾಗಿದ್ರು ಕೂಡ ಅವ್ರು ಬಿಡೋದಿಲ್ಲ ನಿನ್ನ ಅಂತ ಆತರ ಹೇಳಿದ್ದಾರೆ. ಅವ್ರಿಗೆ ಎಷ್ಟು ಜನ್ಮ ಆದ್ರೂ ಕೂಡ ಅವರು ನಿನ್ನ ಇಟ್ಕೊಂಡೇ ಇರ್ತಾರೆ ಅವರು ಅಂತ ಹಾಗೆ ಹೇಳಿದ್ದಾರೆ ಅವರು. ಹಾಗೆ ಮಹಿಮೆಯನ್ನ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರೆಲ್ಲ. ಸೊ ಇಲ್ಲಿ ನಾವು ಈ ಬೃಹದಾರಣ್ಯಕ ವೃಕ್ಷದಲ್ಲಿ ಆತ್ಮ ಸ್ವರೂಪದ ಬಗ್ಗೆ ವಿಚಾರ ಇದು. ನಮ್ಮ ಸ್ವರೂಪ ಎಂಥದ್ದು, ಅದರ ಒಂದು ಸೂಕ್ಷ್ಮ ವಿಷಯಗಳೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ಅದ್ರಲ್ಲಿ ಹೇಳ್ತಾ ಇದ್ದಾರೆ, ಆತ್ಮ ಅನ್ನೋದು ಅಂದ್ರೆ ಇಲ್ಲಿ ಏನ್ ಪ್ರಸಂಗ ಅಂದ್ರೆ, ಏಕಶ್ಲೋಕಿ ನಾನು ಹೇಳಿದ್ನಲ್ಲ, ಏಕಶ್ಲೋಕಿ ಅಂತ ಬರ್ತಲ್ಲ, ನಮ್ಮ ಜ್ಯೋತಿಷ್ ಅದೇ ನಮ್ಮ ಜ್ಯೋತಿಷ್ ಕಿಂ ಜ್ಯೋತಿ ತವ ಅಂತ ಕೇಳಿದ್ರು. ಅಂದ್ರೆ ಇಲ್ಲೂ ಕೂಡ ಅದೇ ಪ್ರಶ್ನೆ ಬರೋದು. ಒಬ್ಬ ಮನುಷ್ಯ ಎಲ್ಲಾ ವ್ಯವಹಾರ ಮಾಡ್ತಾ ಇದ್ದಾನಲ್ಲ, ಆ ಮಾಡ್ತಾ ಇರೋ ವ್ಯವಹಾರಕ್ಕೆ ಏನು ಪ್ರಕಾಶ, ಅವನಿಗೆ ಪ್ರಕಾಶ ಅಂದ್ರೆ ಶಕ್ತಿ ಯಾವುದು ಅಂತ. ಪ್ರಕಾಶ ಅನ್ನೋದು ಶಕ್ತಿಯನ್ನು ಅರ್ಥದಲ್ಲಿ ಹೇಳಿದ್ದಾರೆ. ಯಾವ ಪ್ರಕಾಶದಿಂದ ಅವನಿಗೆಲ್ಲ ಮಾಡ್ತಾ ಇರ್ತಾನೆ, ಹೋಗೋದು ಬರೋದು ಎಲ್ಲ ತರಿಸ್ಕೊಂಡ್ಬಿಟ್ರು, ಎಲ್ಲಾ ವ್ಯವಹಾರ ಸೇರ್ಸ್ಕೊಂಡ್ಬಿಟ್ರು. ಈ ವ್ಯವಹಾರ ಎಲ್ಲ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಏನು ಇದು ಶಕ್ತಿ, ಅವನಿಗೆ ಏನ್ ಆಧಾರದ ಮೇಲೆ ಇವನು ಮಾಡ್ತಾ ಇದ್ದಾನೆ ಅಂತ ನೋಡಿ. ಪ್ರಶ್ನೆ ಮಾಡೋರಿಗೆ ಕೂಡ ಒಂದು ಲೆವೆಲ್, ಅವರು ಆ ಪ್ರಶ್ನೆ ಮಾಡೋರು ಕೂಡ ತುಂಬಾ ಕೆಳಗಿನ ಮಟ್ಟ ಸುಲಿ ಪ್ರಶ್ನೆ ಏನು ಕೇಳ್ತಾ ಇಲ್ಲ. ಆ ಪ್ರಶ್ನೆ ಮಾಡೋರ್ಗೆನೆ ಸ್ವಲ್ಪ ಸುಮಾರು ಮಟ್ಟಿಗೆ ಅವ್ರಿಗೊಂದು ವ್ಯುತ್ಪತ್ತಿ ಇದೆ. ಅವ್ರಿಗೆ ಯಾವ ತರ ಒಂದು ವ್ಯುತ್ಪತ್ತಿ ಇದೆ ಅಂತ ಹೇಳಿದ್ರೆ, ಈ ಶರೀರ ಮನಸ್ಸು ಇಂದ್ರಿಯಗಳು ಇದೆಲ್ಲ ಕೂಡ ಜಡ. ಆ ಜಡವಾಗಿರೋದು ತಾನೇ ಚಲಿಸಕ್ಕೆ ಸಾಧ್ಯವಿಲ್ಲ ಅದಕ್ಕೆ. ಹಾಗಾದ್ರೆ ಅದಕ್ಕೊಂದು ಶಕ್ತಿ ಬೇಕಾಗಿದೆ. ಆ ಶಕ್ತಿ ಯಾವುದು ಅಂತ ಕೇಳ್ತಾರೆ. ಹಾಗಾಗಿ ಅದೇ ಇರೋ ಪ್ರಶ್ನೆ. ಹಾಗಾಗಿ ಕೇಳ್ತಾ ಇರೋನಿಗೆ ಕೂಡ ಸುಮಾರು ಮಟ್ಟಿಗೆ ಗೊತ್ತು ಅವನಿಗೆ, ವಿಷಯ ಗೊತ್ತು ಅವನಿಗೆ. ಹಾಗಾಗಿ ಅವನು ಕೂಡ ಸ್ವಲ್ಪ ತಯಾರಾಗಿಯೇ ಬರ್ತಾ ಇದ್ದಾನೆ, ಪ್ರಶ್ನೆ ಮಾಡಕ್ಕೆ ಕೂಡ ತಯಾರಾಗಿ ಬರ್ತಾ ಇದ್ದಾನೆ. ಅದಕ್ಕೆ ಇವರು ಯೋಗ ವಾಸಿಷ್ಠದಲ್ಲಿ ಈ ಯಾರು ಈ ವೇದಾಂತ ಇದಕ್ಕೆ ಚಿಂತನೆಗೆ, ವೇದಾಂತ ವಿಚಾರಕ್ಕೆ, ವೇದಾಂತ ಸಾಧನೆಗೆ ಯಾರು ಅಧಿಕಾರಿ, ಅಥವಾ ವೇದಾಂತ ಪಾಠಕ್ಕೆ ಬರಕ್ಕೆ ಯಾರು ಅಧಿಕಾರಿ ಅಂತ ಹೇಳಿದ್ರೆ, ಅತ್ಯಂತ ಮಜ್ಞ ನೋ ತಜ್ಞ ಸೋಸ್ಮಿನ್ ಶಾಸ್ತ್ರೇ ಅಧಿಕಾರವಾನ್ ಅಂತ. ಸೊ ಆದ್ರೆ ಈ ವೇದಾಂತ ಶಾಸ್ತ್ರಕ್ಕೆ ಯಾರು ಸೂಕ್ತವಾದ ಒಂದು ಅಧಿಕಾರಿ ಅಂದ್ರೆ, ಫಿಟ್ ಕ್ಯಾಂಡಿಡೇಟ್ ಯಾರು ಅಂತ ಕೇಳಿದ್ರೆ, ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ರೆ, ಅತ್ಯಂತ ಮಜ್ಞ, ತೀರಾ ತಿಳುವಳಿಕೆ ಇಲ್ಲದೆ ಇರೋನು ಅಲ್ಲ ಅವನು. ಅದೇ ಸಮಯದಲ್ಲಿ ಎಲ್ಲ ತಿಳ್ಕೊಂಡವನು ಅಲ್ಲ. ಎಲ್ಲ ತಿಳ್ಕೊಂಡಾಗಿದೆ ಅಂತ ಹೇಳಿದ್ರೆ ಅವ್ನಿಗೆ ಬರ್ಬೇಕಾದ ಅವಶ್ಯಕತೆನೇ ಇಲ್ಲ. ಅವ್ನು ಯಾರಾದ್ರೂ ಕರೆದು ಅವ್ನು ಪಾಠ ಮಾಡ್ಬೋದು, ಅಥವಾ ಅವ್ರು ಉಪದೇಶ ಕೊಡ್ಬೋದು, ಗೈಡೆನ್ಸ್ ಮಾಡ್ಬೋದು. ಅದೇ ಸಮಯದಲ್ಲಿ ಈ ತೀರಾ ತಿಳ್ಕೊಂಡು ಇಲ್ಲ, ತಿಳ್ಕೊಳ್ಳೋನು ತೀರಾ ತಿಳುವಳಿಕೆ ಇಲ್ದವನು ಅಲ್ಲ. ಯಾಕಂದ್ರೆ ತೀರಾ ತಿಳುವಳಿಕೆ ಇಲ್ಲದೆ ಹೋದ್ರೆ
ಇಲ್ಲಿ ಹೇಳ್ತಾ ಇರೋ ಮಾತುಗಳಿಗೆ ಕೂಡ ಅವ್ನಿಗೆ ಅರ್ಥ ಆಗೋದಿಲ್ಲ ಅಲ್ವಾ. ಹಾಗಾಗಿ ಅದಕ್ಕೇನೆ ನೋಡಿ ಎಲ್ಲಾ ಶಾಸ್ತ್ರದಲ್ಲೂ ಕೂಡ ಆಯಾ ಶಾಸ್ತ್ರಕ್ಕೆ ಬೇಕಾಗಿರೋ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್, ಬೇಸಿಕ್ ಟರ್ಮಿನಾಲಜಿ ಅದ ಇದೆ. ಅದನ್ನ ತಿಳ್ಕೊಂಡ್ರೇನೆ ಆ ಶಾಸ್ತ್ರದಲ್ಲಿ ಒಬ್ಬ ಮುಂದಕ್ಕೆ ಹೋಗಕ್ಕಾಗುತ್ತೆ. ಇದು ಎಲ್ಲದರಲ್ಲೂ ಕಾಮನ್ ಇದು. ಅದು ಯಾವುದೇ ಒಂದು ಯಾವುದೇ ಸೈಂಟಿಫಿಕ್ ಸಬ್ಜೆಕ್ಟ್ ಆಗ್ಲಿ, ಸಂಗೀತ ಆಗ್ಲಿ, ಎಲ್ಲದರಲ್ಲೂ ಇದು ಕಾಮನ್ ಇದು. ಹಾಗಾಗಿ ವೇದಾಂತದಲ್ಲೂ ಕೂಡ ಅದಕ್ಕೆ ಏನ್ ಮಾಡ್ತಾರೆ, ವೇದಾಂತ ಪರಿಭಾಷಾ ಅಂತೆಲ್ಲ ಪಾಠ ಮಾಡ್ತಾರೆ. ಅಟ್ಲೀಸ್ಟ್ ಈ ಶಬ್ದಗಳೆಲ್ಲ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊಂಡಿರ್ಬೇಕು ಅನ್ನೋ ಒಂದು ಇರುತ್ತೆ. ಎಲ್ಲರೂ ಅವ್ರು ಹೇಳ್ತಾ ಇರುವಾಗ ಅರ್ಥನೇ ಆಗದೆ ಹೋದ್ರೆ ಏನ್ ಪ್ರಯೋಜನ ಅಲ್ವಾ. ಅದು ಹಾಗಾಗಿ ಈ ತರ ಒಂದು ನಿಯಮನ ಹೇಳ್ತಾರೆ. ನ ಅತ್ಯಂತ ಮಜ್ಞ ನೋ ತಜ್ಞ ಸೋಸ್ಮಿನ್ ಶಾಸ್ತ್ರೆ ಅಧಿಕಾರವಾನ್. ಎಷ್ಟು ಚೆನ್ನಾಗಿ ಆ ಹೇಳೋದನ್ನ ಕೂಡ ಎಷ್ಟು ಸೂತ್ರಪ್ರಾಯವಾಗಿ, ಎಷ್ಟು ಕಟ್ನಿಟ್ಟಾಗಿ ಹೇಳಿದ್ದಾರೆ ನೋಡಿ. ಅದು ಈ ಒಂದು ಭಾಷೆಗೆ ಬಂದಿರೋ ಇದು ವಿಶೇಷ. ಹಾಗಾಗಿ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಆ ಶಕ್ತಿ ಯಾವುದು ಅಂತ ಕೇಳ್ತಾ ಇದ್ದಾನೆ. ಅದ್ರ ಮೇಲೆ ವಿಚಾರ ಇದೆ. ಆದ್ರೆ ಆ ಶಕ್ತಿ ಯಾವುದು? ನಮ್ಮ ಆತ್ಮಶಕ್ತಿನೇ. ಅದು ಈ ಆತ್ಮ ಚೈತನ್ಯದ ಒಂದು ಪ್ರಭಾವದಿಂದಲೇ ಇವುಗಳಿಗೆಲ್ಲ ಕೆಲಸ ಮಾಡಕ್ ಆಗ್ತಾ ಇರೋದು. ಮನಸ್ಸು, ಇಂದ್ರಿಯ, ಮತ್ತೆ ಶರೀರ, ಪ್ರಾಣ, ಇದೆಲ್ಲವಕ್ಕೂ ಕೂಡ ಅದ್ರ ಹಿನ್ನೆಲೆಯಲ್ಲಿ ನಿಮಗೆ ಆತ್ಮ ಚೈತನ್ಯ ಇದೆ ಅನ್ನೋದನ್ನ ನಾನಾ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಆತ್ಮೈವ ಇತಿ ಏವಕಾರೇಣ ಸ್ವಪ್ನದೃಕ್ಷಿಯೇಷು ಅನಾತ್ಮಸು ಜ್ಯೋತಿಷ್ವ ಆಶಂಕ ವ್ಯಾವೃತ್ತ ವಾಸನಾಮಯ ವಸ್ತುಷು. ಹಾಗಾಗಿ ಸ್ವಪ್ನದಲ್ಲಿ ನಮಗೆ ಯಾವುದು, ಸ್ವಪ್ನದಲ್ಲಿ ನಾವು ಎಷ್ಟೋ ವ್ಯಕ್ತಿಗಳೆಲ್ಲ ನೋಡ್ತೀವಿ, ವಸ್ತುಗಳೆಲ್ಲ ನೋಡ್ತೀವಿ. ಅಲ್ಲಿ ಬೇಕಾದಷ್ಟು ಆಕ್ಟಿವಿಟಿ ಎಲ್ಲ ನಡೆಯುತ್ತೆ, ಈವೆಂಟ್ಸ್ ಎಲ್ಲ ಆಗುತ್ತೆ. ಅದು ಆದ್ರೆ ಎದ್ದ ಮೇಲೆ ನಮ್ಗೆ ಗೊತ್ತಾಗುತ್ತೆ, ಓ ಇದೆಲ್ಲ ನಾವು ಆಚೆಯಿಂದ ಏನು ಬರ್ಲೇ ಇಲ್ಲ, ನಮ್ಮೊಳಗಡೆನೆ ಇದಾಗಿದ್ದು ಅಂತ. ಅವಾಗ ನಮ್ಮೊಳಗಡೆನೆ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಚೈತನ್ಯ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನನ್ನ ಬೆಳಕೆ ಅದು ಅಂತ. ಹಾಗಾಗಿ ಅಲ್ಲಿ ಕೂಡ ನಾವು ಬೇರೆ ಯಾವುದೋ ಒಂದು ಬೆಳಕಲ್ಲಿ ಬೀರ್ತು ಅಂತೆಲ್ಲ ಹೇಳ್ತಾ ಇಲ್ಲ. ಯಾಕಂದ್ರೆ ಅವ್ನಿಗೆ ಗೊತ್ತದು ಬೇರೆ ಯಾವ ಬೆಳಕು ಬರ್ಲಿಲ್ಲ. ಸೂರ್ಯನ ಬೆಳಕೋ ಚಂದ್ರನ ಬೆಳಕೋ ಆ ಸಮಯದಲ್ಲಿ ಇಲ್ಲ. ಯಾಕಂದ್ರೆ ಅವನು ಇಂದ್ರಿಯಗಳೆಲ್ಲ ಅಲ್ಲಿ ಲಯ ಆಗೋಗ್ಬಿಟ್ಟಿದೆ. ಇಂದ್ರಿಯದಿಂದ ನೋಡಿ, ಇವಾಗ ಸೂರ್ಯನ ಬೆಳಕು ಬೀಳ್ತಾ ಇದೆ ಅಂತ ಹೇಳಿದ್ರೆ ನನಗೆ ಕಣ್ಣು ಅಟ್ಲೀಸ್ಟ್ ತೆಗೆದಿರ್ಬೇಕಲ್ವಾ, ಕಣ್ಣು ತೆಗೆದಿರ್ಬೇಕು, ನನ್ಗೆ ಒಂದು ಪ್ರಜ್ಞೆ ಇರಬೇಕು. ಅವಾಗ ನಾನು ಸೂರ್ಯ ಬೆಳಕಲ್ಲಿ, ನಾನು ಸೂರ್ಯ ಅಶ್ಮಿ ಬೀಳ್ತಾ ಇದೆ ಇರಲ್ಲ, ಆದ್ರೆ ಬೆಳಕಲ್ಲಿ ನಾನು ಇದು ನೋಡ್ತಾ ಇದ್ದೀನಿ ಅಂತ. ಅಥವಾ ಚಂದ್ರನ ಒಂದು ಬೆಳಕು, ಅಥವಾ ಯಾವುದೇ ಒಂದು ದೀಪದ ಒಂದು ಪ್ರಕಾಶ. ಆದ್ರೆ ನಿದ್ದೆ ಮಾಡ್ತಾ ಇರೋ ಸಮಯದಲ್ಲಿ, ನಿದ್ದೆಯಲ್ಲಿ ಮಧ್ಯದಲ್ಲಿ ಈ ತರ ಒಂದು ಸ್ವಪ್ನ ಅಂತ ಒಂದು ಅನುಭವ ಬರುತ್ತೆ. ಆ ಸ್ವಪ್ನದಲ್ಲಿ ಆಗ್ತಾ ಇರೋ ಈ ಆಕ್ಟಿವಿಟೀಸ್ಗೆ, ಇದಕ್ಕೆಲ್ಲ ಕೂಡ ಎಲ್ಲಿಂದ ಶಕ್ತಿ ಬಂತು, ಎಲ್ಲಿಂದ ಚೈತನ್ಯ ಬಂತು ಅಂತ ಹೇಳಿದ್ರೆ ಪ್ರಕಾಶ ನಾನೇ ಅದು ಅಂತ, ನೀನೇ ಆ ಪ್ರಕಾಶ ಅಂತ ತೋರಿಸ್ತಾ ಇದ್ದಾರೆ ಉಪನಿಷತ್ತಲ್ಲಿ ತೋರಿಸಿದ್ದಾರೆ. ಅದನ್ನೇ ಇಲ್ಲಿ ಅನುವಾದದಲ್ಲಿ ಹೇಳ್ತಾರೆ. ಆತ್ಮೈವೈತಿ ಏವಕಾರೇಣ ಸ್ವಪ್ನ ದೃಶ್ಯೇಷು ಅನಾತ್ಮಸು ವಾಸನಾಮಯ ವಸ್ತುಷು ಜ್ಯೋತಿಷ್ವಾಶಂಕ ವ್ಯಾವೃತ್ತ. ಹಾಗಾಗಿ ಈ ವಾಸನಾಮಯವಾದ ವಸ್ತುಗಳೆಲ್ಲ ತಾನೇ ಅದಿರೋದು ಸ್ವಪ್ನದಲ್ಲಿ. ಜಾಗೃತಿಯಲ್ಲಿ ಪಂಚಭೂತದಿಂದ ಆಗಿರೋ ವಸ್ತುಗಳೆಲ್ಲ ನಮ್ಗೆ ಕಾಣ್ತಾ ಇದ್ದೀವಿ, ಅದನ್ನೇ ನಾವು ಅನುಭವಿಸ್ತಾ ಇದ್ದೀವಿ. ಅದೇ ಸ್ವಪ್ನದಲ್ಲಿ ಆ ಪಂಚಭೂತಗಳಿಂದ ಆಗಿರೋ ವಸ್ತುಗಳೆಲ್ಲ ಅದೆಲ್ಲ ಆ ಸಮಯದಲ್ಲಿ ನಮ್ಗೆ ಹಾಗೆ ಅಂತ ಅನ್ಸಿದ್ರು ಕೂಡ, ನಾವು ಎಚ್ಚರ ಆದ್ಮೇಲೆ ನಮ್ಗೆ ನೋಡಿದಾಗ ಓ ಆ ವಸ್ತುಗಳೆಲ್ಲ ನನ್ನ ಮನಸ್ಸಿಂದಲೇ ಕಲ್ಪಿತವಾದ್ದು, ಮನಸ್ಸಿನ ವಾಸನೆಗಳಿಂದಾನೇ ಅದು ಉತ್ಪತ್ತಿ ಆಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಎದ್ದ ಮೇಲೆ ಆ ಸಮಯದಲ್ಲಿ ಗೊತ್ತಾಗಲ್ಲ, ಸ್ವಪ್ನ ಸಮಯದಲ್ಲಿ ಗೊತ್ತಾಗಲ್ಲ ನಮ್ಗೆ. ಸ್ವಪ್ನ ಸಮಯದಲ್ಲಿ ನಮ್ಗೆ ಜಾಗೃತ ಅಂತಾನೆ ಅನಿಸ್ತಾ ಇರುತ್ತೆ ಅದು. ಹಾಗಾಗಿ ಅದಕ್ಕೆಲ್ಲ ಎಲ್ಲಿಂದ ಪ್ರಕಾಶ, ಯಾವ ಪ್ರಕಾಶದಿಂದ ಅದೆಲ್ಲ ಬೆಳಗಿತು ಅಂತ ಕೇಳಿದ್ರೆ ಆತ್ಮವೇ ಪ್ರಕಾಶ ಅದಕ್ಕೆ ಅಂತ ಹೇಳಿದ್ರು. ಅದೇ ಆಕ್ಚುಲಿ ಜಾಗೃತಲ್ಲಿ ಕೂಡ ಅದೇನೆ ಅಂತ ಉಪನಿಷತ್ ಏನ್ ಮಾಡುತ್ತೆ, ಎಚ್ಚರಾವಸ್ಥೆಯಲ್ಲೂ ಕೂಡ ನೀನು ಇದನ್ನೆಲ್ಲ ನೋಡ್ತಾ ಇದೆಯಲ್ಲ, ಅದಕ್ಕೆಲ್ಲ ಪ್ರಕಾಶ ಆತ್ಮ ಪ್ರಕಾಶನೇ. ನೋಡಿ ಇವಾಗ ಒಂದು ಇದು ವಿಶೇಷ ಏನು ಅಂತ ಹೇಳಿದ್ರೆ, ಎಚ್ಚರಾವಸ್ಥೆಯಲ್ಲಿ ನಮ್ಗೆ ಸೂರ್ಯ ಬೆಳಗ್ತಾ ಇದ್ದಾನೆ ಚೆನ್ನಾಗಿ, ಅಥವಾ ರಾತ್ರಿ ಆದ್ರೆ ಚಂದ್ರ ಇರುತ್ತೆ, ಅಥವಾ ಏನೋ ದೀಪ ಇರುತ್ತೆ. ಆ ಬೆಳಕಲ್ಲಿ ನಾವು ಇದೆಲ್ಲ ವ್ಯವಹಾರ ಮಾಡ್ತೀವಿ ಅಂತ ಅನ್ಕೊಳ್ತೀವಿ. ಬಟ್ ಅಲ್ಲೂ ಕೂಡ ಜಾಗೃತಲ್ಲೂ ಕೂಡ ನಿನಗೆ ಈ ಆತ್ಮ ಪ್ರಕಾಶವೇ ಅದನ್ನೆಲ್ಲ ಬೆಳಗೋದು ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆತ್ಮ ಪ್ರಕಾಶವೇ ಸೂರ್ಯ ಚಂದ್ರನಿಗೆ ಪ್ರಕಾಶ ಕೊಟ್ಟು ಆ ಪ್ರಕಾಶವೇ ಇಲ್ಲೆಲ್ಲ ನಮಗೆ ತೋರಿಸ್ತಾ ಇದೆ ಎಲ್ಲವನ್ನು ಅಂತ ನಾವು ತಿಳಿಬೇಕು. ಹಾಗಾಗಿ ತತ್ರ ಸೂರ್ಯೋ ಭಾತಿ ಅಂತೆಲ್ಲ ಹೇಳುವಾಗ, ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂತ ಹೇಳುವಾಗ ಈ ಆತ್ಮ ಚೈತನ್ಯದಿಂದಲೇ ಹೌದು ಆತ್ಮ, ಹೌದು ತಸ್ಯ ಭಾಸ ಅಂದ್ರೆ ಆತ್ಮ ಚೈತನ್ಯದಿಂದಲೇ ಸೂರ್ಯ ಚಂದ್ರಗಳು ಬೆಳಗೋದು. ಆ ಸೂರ್ಯ ಚಂದ್ರ ಬೆಳಕಿನಿಂದ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೂ ಬೆಳಕು ಸಿಗ್ತಾ ಇದೆ ಅಂತ ಆ ವಾಕ್ಯಗಳಿಗೆ ಅರ್ಥ ಆಗ್ತದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಅಸ್ಯ ಇತಿ ವಾಸನಾ ರೂಪೋ ದೃಶ್ಯೋ ದೇಹಾದಿಹಿ ಉಚ್ಯತೆ ಭಾಸ್ಯ ಭಾಸಕ ಸಂಬಂಧ ಷಷ್ಠ್ಯ ಉಕ್ತ ವಾಸನಾತ್ಮನೋಹೋ. ಹಾಗಾಗಿ ಈ ಒಂದು ಇದು ಸ್ವಪ್ನಾವಸ್ಥೆಯಲ್ಲಿ ಈ ಪ್ರಕಾಶ ಯಾವುದು ಅಂತ ಕೇಳಿದಾಗ ಈ ಆತ್ಮ ಪ್ರಕಾಶವೇ ಸ್ವಪ್ನಾವಸ್ಥೆಯಲ್ಲಿ ಪ್ರಕಾಶವಾಗಿತ್ತು ಅಂತ ಹೇಳ್ತಾ ಇರೋ ವಿಚಾರ. ಅವಾಗ ಹೇಳ್ತಾ ಇದ್ದಾರೆ, ಅಸ್ಯ ಇತಿ ವಾಸನಾಖ್ಯೋ ಹೃದಯ ದೃಶ್ಯೋ ದೇಹಾದಿಹಿ ಉಚ್ಯತೆ. ಅವಾಗ ಅಸ್ಯ ಅಂತ ಹೇಳಿದ್ರೆ ಏನು, ವಾಸನಾಮಯವಾದ ಈ ಶರೀರಾದಿಗಳೆಲ್ಲ ಆ ಸಮಯದಲ್ಲಿ ಕಾಣಿಸಲ್ಲ ನಮಗೆ ಸ್ವಪ್ನದಲ್ಲಿ. ಅದಕ್ಕೆ ಪ್ರಕಾಶ ಯಾವ್ದು ಅಂತ ಕೇಳಿದಾಗ ಈ ಆತ್ಮ ಅನ್ನೋದು ಪ್ರಕಾಶ ಅದಕ್ಕೆ ಅಂತ ಹೇಳಿದ್ರು. ಅವಾಗ ಏನಾಗ್ತದೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರೆ ಭಾಸ್ಯ ಭಾಸಕ ಸಂಬಂಧ. ಭಾಸ್ಯ ಅಂತ ಹೇಳಿದ್ರೆ ಪ್ರಕಾಶಿಸಲ್ಪಡುವ ಈ ಶರೀರಾದಿಗಳು ಯಾವಾಗ ಸ್ವಪ್ನದಲ್ಲಿ
ಅವನು ಕಾಣ್ತಾ ಇರೋ ವಸ್ತುಗಳು ಎಲ್ಲರಿಗೂ ಕೂಡ ಪ್ರಕಾಶ ಯಾವುದು ಅಂದ್ರೆ ಈ ಆತ್ಮನೇ ಅದಕ್ಕೆ ಅಂತ. ಹಾಗಾದ್ರೆ ಅದು ಭಾಸ್ಯ ಅಂದ್ರೆ ಅದು ಪ್ರಕಾಶ್ಯ ಅಂದ್ರೆ ಅದು ಅದು ತಿಳಿಯಲ್ಪಡುವ ವಿಷಯ ಅದು. ಅದ್ರ ಪ್ರಕಾಶಕ ಯಾವ್ದು ಅಂತ ಕೇಳಿದ್ರೆ ಆತ್ಮನೇ ಅದಕ್ಕೆ ಅಂತ. ಹಾಗಾಗಿ ಆತ್ಮನೇ ಭಾಸಕ, ಅದಕ್ಕೆ ಅದೆಲ್ಲ ಭಾಸ್ಯ ಅಂತ. ಸೊ ಹಾಗಾದ್ರೆ ಭಾಸಕ ಅನ್ನೋದು ಆತ್ಮ ಚೈತನ್ಯ, ಭಾಸ್ಯ ಅನ್ನೋದು ಜಡವಾದ ಇವುಗಳೆಲ್ಲ ಕೂಡ. ಹಾಗಾಗಿ ಹೌದು 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 ಆತ್ಮ ಚೈತನ್ಯವೇ. ಹೌದು, ಜಾಗೃತ ಸ್ವಪ್ನ ಸುಷುಪ್ತಿನ ಸಾಕ್ಷಿಭೂತಿಯೈ ನಮೋ ನಮಃ ಹತ್ತನೇ ಬರುತ್ತೆ ಅದು. ರಜತಾಚಲ ಶೃಂಗಾಗ್ರ ಮಧ್ಯಸ್ಥಾಯಿ ನಮೋ ನಮಃ ಅಂತ ಬರೋದ್ರಲ್ಲಿ ಬರುತ್ತೆ. ಕರೆಕ್ಟ್. ಹಾಗಾಗಿ ತುಂಬಾ ಚೆನ್ನಾಗಿರ್ತದೆ. ಹೌದು, ಹಾಗಾಗಿ ಅದ್ರಲ್ಲಿ ತುಂಬಾ ವೇದಾಂತ ವಿಷಯ ಇದೆ. ಏನು ಸಾಕ್ಷಾತ್ ದಕ್ಷಿಣಾಮೂರ್ತಿ ಮನೋಜ್ಞಾಯ ನಮಃ, ಆಮೇಲೆ ಪುನರಾವೃತ್ತಿ ರಹಿತ ಪುರಸ್ಥಾಯಿ ನಮೋ ನಮಃ ಅಂತ ಚೆನ್ನಾಗಿರುತ್ತೆ ಅದು. ಅಷ್ಟೊತ್ತು ಕೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು. ಹೌದು. ಹೀಗಾಗಿ ಭಾವನಾ ಮಾತ್ರ ಸಂತುಷ್ಟ ಹೃದಯ ನಮಃ ಅಂತ. ಹಾ ಹೌದು ಹೌದು, ಅದ್ರಲ್ಲಿ ತುಂಬಾ ವೇದಾಂತ ವಿಷಯಗಳು ತುಂಬಾ ಬರುತ್ತೆ. ಅಷ್ಟೋತ್ತರದಲ್ಲಿ ತುಂಬಾ ಇದೆ. ಸೊ ಇದರಲ್ಲಿ ಭಾಷಿಕ ಸಂಬಂಧ ಇದೆ ಇದೆರಡಕ್ಕೂ ಕೂಡ. ಹಾಗಾಗಿ ಷಷ್ಠ್ಯ ಉಕ್ತಃ ವಾಸನಾ ಆತ್ಮನೋಹೋ. ಹಾಗಾದ್ರೆ ಏನಾಯ್ತು, ಆತ್ಮ ಅನ್ನೋದು ಚೈತನ್ಯ ಸ್ವರೂಪ, ಆ ವಾಸನ ಅನ್ನೋದು ವಾಸನಾಮಯವಾಗಿ ಕಾಣಿಸ್ತಾ ಇದ್ದು ವಸ್ತುಗಳೆಲ್ಲದೂ ಕೂಡ. ಹಾಗಾಗಿ ಅವುಗಳಿಗೆ ಇದೇ ಚೈತನ್ಯ ಅದು ಅಂತ ಹೇಳ್ಬಿಟ್ಟು ಈ ಕನ್ಫರ್ಮ್ ಮಾಡಿ ಹೇಳ್ತಾ ಇದ್ದಾರೆ ಯಾಜ್ಞವಲ್ಕ್ಯರು ಅಂತ ತೋರಿಸಿದ್ರು. ಆಮೇಲೆ ಜ್ಯೋತಿಷ್ಟ್ವಂ ಭಾಸಕತ್ವಂ ಸ್ಯಾತ್ ಚಿದಾಭಾಸ ಮುಖೇನ ತತ್ ಉಪಪನ್ನಂ ಅಸಂಗಸ್ಯ ಭಾನ್ವಾದಿವತ್ ಅನುಗ್ರಹ ಅಂತ. ಇವಾಗ ಏನಾಯ್ತು ಹೇಳ್ತಾರೆ, ಜ್ಯೋತಿಷ್ಟ್ವಂ ಅಂದ್ರೆ ಭಾಸಕತ್ವಂ ಸ್ಯಾತ್. ಈ ಜ್ಯೋತಿ ಅಂತ ಹೇಳಿದ್ರಲ್ಲ, ಇದನ್ನ ಜ್ಯೋತಿ ಅಂತ ಹೇಳ್ತಾ ಇದ್ದಿಲ್ಲ, ಅದೇನು ಫಿಸಿಕಲ್ ಲೈಟ್ ಅದು ಅಂತ ಹೇಳಿದ್ರೆ ಇಲ್ಲ, ಫಿಸಿಕಲ್ ಲೈಟ್ ಅಲ್ಲ ಅದು. ನೋಡಿ, ಅದಕ್ಕೆ ನಾವು ಜ್ಯೋತಿಷ್ ಅಂತ ಶಬ್ದವನ್ನು ಕೇಳಿದಾಗ ನಮಗೆ ಒಂದು ಪ್ರಕಾಶ ಫಿಸಿಕಲ್ ಲೈಟ್ ಅಂತ ನಮ್ಗೆ ಮನಸ್ಸು ಬರುತ್ತೆ. ಆದ್ರೆ ಅಲ್ಲ, ಖಂಡಿತ ಫಿಸಿಕಲ್ ಲೈಟ್ ಅಲ್ಲ ಅದು. ಫಿಸಿಕಲ್ ಲೈಟ್ ಆದ್ರೆ ಏನಾಗುತ್ತೆ, ಕಣ್ಣಿಗೆ ಕಾಣಿಸೋ ವಿಷಯವಾಗುತ್ತೆ ಅದು. ಆತರ ಇಲ್ಲ, ಫಿಸಿಕಲ್ ಲೈಟ್ ಅಲ್ಲ ಅದು ಖಂಡಿತ. ಹಾಗಾಗಿ ಅದಕ್ಕೆ ಪ್ರಕಾಶ ಅಂತ ಹೆಸರು ಕೊಟ್ಟಿದ್ದಾರೆ ಅಷ್ಟೇನೆ, ಬೇರೆ ಶಬ್ದ ಇಲ್ಲ ಅನ್ನೋ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಹತ್ರ. ಹಾಗಾಗಿ ಇವಾಗ ನೋಡಿ, ನಮ್ಗೆ ಸಾಮಾನ್ಯವಾಗಿ ಒಂದು ಲೋಕದಲ್ಲಿ ಕೂಡ ನಾವು ಒಂದು ವಿಷಯವನ್ನ ನಾವು ತಿಳ್ಕೊಳ್ಳುವಾಗ ಅವನಿಗೆ ಈ ವಿಷಯದಲ್ಲಿ ಒಂದು ತಿಳುವಳಿಕೆ ಬಂತು ಅಂತ ನಾವು ಹೇಳ್ತೀವಿ. ಇವಾಗ ಇದರಲ್ಲಿ ಒಂದು ವಸ್ತು ಯಾವ ರುಚಿ ಇದೆ ಅಂತ ನೋಡ್ಬೇಕು ಅಂದ್ರೆ ನಾವು ನಾಲ್ಗೆಯಲ್ಲಿ ಇಟ್ಕೊಂಡು ನೋಡಿದಾಗ ನಮ್ಗೆ ಯಾವ ರುಚಿ ಅಂತ ಗೊತ್ತಾಗುತ್ತೆ ಅದು. ಆಗ ಅದು ಎಂತ ರುಚಿ ನೋಡು, ರುಚಿ ಚೆನ್ನಾಗಿದೆ ನೋಡು ಅಂತ ಹೇಳ್ತಾರೆ. ನೋಡಕ್ಕಾಗುತ್ತಾ ರುಚಿನ? ನಾವೇನಾದ್ರು ರುಚಿ ಅನ್ನೋದು ಅನುಭವಿಸಕ್ ವಿಷಯ ಅಲ್ವಾ? ಆದ್ರೆ ಭಾಷೆ ಹೇಗ್ ಬಂದಿದೆ ನೋಡು ಅಂತ. ಅದೇ ತರನೇ ಇಲ್ಲೂ ಕೂಡ ಪ್ರಕಾಶ ಅಂತ ಹೇಳೋದು ಇಟ್ ಇಸ್ ನಾಟ್ ಫಿಸಿಕಲ್ ಲೈಟ್, ಆದ್ರೆ ನಾಲೆಜ್ ಅಂದ್ರೆ ಒಂದು ಕಾನ್ಶಿಯಸ್ನೆಸ್ ಅನ್ನೋದನ್ನ ಪ್ರಕಾಶ ಅಂತ ಶಬ್ದದಿಂದ ಹೇಳ್ತಾ ಇದ್ದಾರೆ. ಸೊ ಜ್ಯೋತಿಷ್ಟ್ವಂ ಭಾಸಕತ್ವಂ ಸ್ಯಾತ್ ಅಂದ್ರೆ ಪ್ರಕಾಶ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಅದು ಅದ್ರ ಇನ್ನೊಂದನ್ನ ಅದು ತಿಳಿಸುತ್ತೆ ನಮ್ಗೆ. ಇನ್ನೊಂದನ್ನ ನಮ್ಗೆ ಇಂಥ ವಸ್ತು ಇದು ಹೀಗಿದೆ ಇದು ಅಂತ ನಮ್ಗೆ ತಿಳಿಸುತ್ತೆ. ಅದು ಆ ತಿಳಿಸಕ್ಕೆ ನಮ್ಗೊಂದು ಜ್ಞಾನ ಬೇಕಲ್ಲ, ಆ ಜ್ಞಾನ ಸ್ವರೂಪಕ್ಕೇನೆ ಇದು ಜ್ಯೋತಿಷ್ ಅಂತ ಕರೆದಿರೋದು. ಚಿದಾಭಾಸ ಮುಖೇನ ತತೆ, ಅದು ಯಾವ ತರ ನಮ್ಗೆ ಹೇಗೆ ಅದು ಅಪ್ಲೈ ಆಗುತ್ತೆ ನಮ್ಮ ಇದರಲ್ಲಿ ಅಂತ ಹೇಳಿದ್ರೆ, ಅದು ಚಿದಾಭಾಸ ಮುಖೇನ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ತಿಳುವಳಿಕೆ ಅಂತ ಒಂದು ಆಗ್ತಾ ಇದೆಯಲ್ಲ ನಮ್ಗೆ, ಅದಕ್ಕೊಂದು ಪ್ರಕ್ರಿಯೆ ತೋರಿಸ್ತಾ ಇದೆ. ಇನ್ ವಾಟ್ ಮೆಥಡ್ ಈ ಒಂದು ತಿಳುವಳಿಕೆ ನಮ್ಗೆ ಆಗ್ತಾ ಇದೆ ಅಂತ. ಅದಕ್ಕೆ ಇವರು ತಿಳಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ತಿಳಿಸ್ತಾ ಇದ್ದಾರೆ, ನೋಡು ಈ ಆತ್ಮ ಚೈತನ್ಯ ಇದೆಯಲ್ಲ, ಅದು ನೇರಾಗಿ ಈ ವಸ್ತುಗಳೆಲ್ಲ ಬೆಳಗೋದಿಲ್ಲ. ಅದು ಯಾವ್ದ್ರಲ್ಲಿ ಹೇಗ್ ಯಾವ ತರ ಬೆಳಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅಂತಃಕರಣ ಅಂತ ನಮ್ಗೆ ಒಂದು ಮನಸ್ಸು ಅಂತ ಒಂದಿದೆಯಲ್ಲ, ಅಂತಃಕರಣ ಅಂತ ಹೇಳ್ತೀವಲ್ಲ, ಆ ಇನ್ನರ್ ಇನ್ಸ್ಟ್ರೂಮೆಂಟ್, ಅದು ಇನ್ನರ್ ಆರ್ಗನ್ ಅಂತ. ಆ ಇನ್ನರ್ ಆರ್ಗನ್ಗೆ ಈ ಆತ್ಮ ಚೈತನ್ಯದ ಒಂದು ಪ್ರಕಾಶವನ್ನ ಅದು ಪಡ್ಕೊಳ್ಳಕ್ಕೆ ಅದಕ್ಕೊಂದು ಸಾಮರ್ಥ್ಯ ಇದೆ. ಹೇಗೆ ಕನ್ನಡಿಗೆ ನಾವು ಎದುರುಗಡೆ ನಿಂತಾಗ ಕನ್ನಡಿಗೆ ನಮ್ಮ ಒಂದು ಬಿಂಬವನ್ನ ಪ್ರತಿಬಿಂಬಿಸಿ ತೋರ್ಸಕ್ಕೆ ಅದಕ್ಕೊಂದು ಸಾಮರ್ಥ್ಯ ಇದೆಯೋ ಕನ್ನಡಿಗೆ, ಅದೇ ತರ ಈ ಅಂತಃಕರಣಕ್ಕೆ ಆತ್ಮ ಚೈತನ್ಯವನ್ನ ಅದು ಸ್ವೀಕಾರ ಮಾಡ್ಕೊಳ್ಳಕ್ಕೆ ಅದೊಂದು ಶಕ್ತಿ ಇದೆ ಕನ್ನಡಿ ತರ. ಹಾಗಾಗಿ ಅಲ್ಲಿ ನಮಗೆ ಆತ್ಮ ಚೈತನ್ಯದ ಒಂದು ಪ್ರಕಾಶ ಈ ಅಂತಃಕರಣದಲ್ಲಿ ಬಿದ್ದು, ಅಂತಃಕರಣದಲ್ಲಿ ಬಿದ್ದಿರೋ ಪ್ರಕಾಶದಿಂದ ನಮ್ಗೆ ಬಾಕಿ ಪ್ರಾಣಕ್ಕೆ, ಮನಸ್ಸಿಗೆ, ಆಮೇಲೆ ಇಂದ್ರಿಯಗಳಿಗೆ, ಆಮೇಲೆ ಶರೀರಕ್ಕೆಲ್ಲ ಸಿಗುತ್ತೆ ಅಲ್ಲಿಂದ. ಅದಕ್ಕೆ ಸಾಮಾನ್ಯವಾಗಿ ಒಂದು ಟ್ರಾನ್ಸ್ಫಾರ್ಮರ್ ಎಕ್ಸಾಂಪಲ್ ಕೊಡೋದು. ಅದಕ್ಕೆ ಟ್ರಾನ್ಸ್ಫಾರ್ಮರ್ ಅನ್ನೋದ್ರಲ್ಲಿ ಹೊರಗಡೆಯಿಂದ ಬರುವ ಪವರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿಂದ ಪವರ್ ಕೊಡ್ತಾರಲ್ಲ, ಅದು ಟ್ರಾನ್ಸ್ಫಾರ್ಮರ್ಗೆ ಬರುತ್ತೆ. ಅಲ್ಲಿಂದ ಆ ಬಿಲ್ಡಿಂಗ್ ಅಲ್ಲಿರೋ ಎಲ್ಲಾ ಮನೆಗಳಿಗೂ ಅದು ವಿತರಣೆ ಮಾಡ್ತಾರೆ ಅಂತ. ಅದೇ ತರ ಇಲ್ಲೂ ಕೂಡ ಈ ಆತ್ಮ ಚೈತನ್ಯ ಅನ್ನೋದು ನಮ್ಗೆ ಫಸ್ಟ್ ಈ ಅಂತಃಕರಣದಲ್ಲಿ ಇರೋ ಚೈತನ್ಯ, ಇದು ಒಂದು ರಿಫ್ಲೆಕ್ಟಿಂಗ್ ಮೀಡಿಯಂ. ಅದು ಅಂತಃಕರಣ ರಿಫ್ಲೆಕ್ಟಿಂಗ್ ಮೀಡಿಯಂ. ಅಲ್ಲಿ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಆಗಿ ಆ ಒರಿಜಿನಲ್ ಕಾನ್ಶಿಯಸ್ನೆಸ್ ಇದ್ರಲ್ಲಿ ಬಿದ್ದು ಇಲ್ಲಿಂದ ನಮ್ಗೆ ಬಾಕಿದಕ್ಕೆಲ್ಲ ಸಿಗುತ್ತೆ ಅಂತ ಪ್ರಕ್ರಿಯೆ ಇರೋದು.
ಹಾಗಾಗಿ ಅದನ್ನ ಹೇಳ್ತಾ ಇದ್ದಾರೆ ಚಿದಾಭಾಸ ಮುಖೇನ ಅಂದ್ರೆ ಥ್ರೂ ದಿ ಭಯ ಇದು ಈ ಮುಖಾಂತರ ಅಂದ್ರೆ ಚಿದಾಭಾಸ ಅಂದ್ರೆ ನೋಡಿ, ಚಿದಾಭಾಸ ಅನ್ನೋ ಶಬ್ದದಲ್ಲಿ ಎರಡು ಶಬ್ದ ಇದೆ, ಚಿತ್ ಮತ್ತು ಆಭಾಸ ಅಂತ. ಚಿತ್ ಅನ್ನೋದು ಶುದ್ಧ ಚೈತನ್ಯ, ಆತ್ಮ ಚೈತನ್ಯ. ಆಭಾಸ ಅಂದ್ರೆ ರಿಫ್ಲೆಕ್ಷನ್ ಅಂತ. ಹಾಗಾಗಿ ಆಭಾಸ ಅಂದ್ರೆ ರಿಫ್ಲೆಕ್ಷನ್ ಅಂತ. ಹಾಗಾಗಿ ಚಿತ್ತಿನ ಒಂದು ರಿಫ್ಲೆಕ್ಷನ್ ಅಂತ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ ನಾವು ಹೇಳ್ತೀವಿ ಅದನ್ನ. ಹಾಗಾಗಿ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಮುಖಾಂತರ ಈ ಆತ್ಮ ಚೈತನ್ಯ ಅನ್ನೋದು ಇವ್ರಿಗೆಲ್ಲದಕ್ಕೂ ಪ್ರಕಾಶ ಕೊಡುತ್ತೆ ಅಂತ. ಅದರಿಂದಲೇ ನೋಡಿ, ನಮಗೆ ಯಾವ ಒಂದು ಎಂಟಿಟಿನಲ್ಲಿ ಈ ಅಂತಃಕರಣ ಅಂತ ಒಂದು ಆರ್ಗನ್ ಇಲ್ಲದೆ ಹೋದ್ರೆ ಅಲ್ಲಿ ಚೈತನ್ಯ ಅನ್ನೋದು ಬೆಳಗೋದೇ ಇಲ್ಲ. ಯದ್ಯಪಿ ಚೈತನ್ಯ ಅನ್ನೋದು ಎಲ್ಲಾ ಕಡೆನೂ ವ್ಯಾಪಿಸಿದೆ, ಆದ್ರೂ ಕೂಡ ಆ ಚೈತನ್ಯ ಎಕ್ಸ್ಪ್ರೆಸ್ ಆಗ್ಬೇಕಾದ್ರೆ ಅಲ್ಲಿ ಒಂದು ಅಂತಃಕರಣದ ಒಂದು ಆರ್ಗನ್ ಇರ್ಬೇಕಲ್ಲಿ, ಆ ಇನ್ಸ್ಟ್ರೂಮೆಂಟ್ ಇರ್ಬೇಕಲ್ಲಿ. ಆ ಅಪೆರಿಟಿಸ್ ಇದ್ರೇನೆ ಅಲ್ಲಿ ಚೈತನ್ಯದ ಒಂದು ಪ್ರಕಾಶ ಅಲ್ಲಿ ಬಿದ್ದು ಅಲ್ಲಿಂದ ಆ ಎಕ್ಸ್ಪ್ರೆಷನ್ಸ್ಗೆಲ್ಲ ಅದು ಅನುಕೂಲ ಆಗುತ್ತೆ. ಅದು ಅದರಿಂದಲೇ ನೋಡಿ, ಒಂದು ವ್ಯಕ್ತಿ ತೀರ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಆ ಜಡ ಶವ ಇದೆಯಲ್ಲ, ಆ ಶವದಲ್ಲಿ ನಮ್ಗೆ ಯಾವ್ದೇ ಆಕ್ಟಿವಿಟಿ ಕಾಣಿಸೋದಿಲ್ಲ ನಮ್ಗೆ. ಅದು ಯೋಚನೆ ಮಾಡ್ತಾ ಇದೆ ಅಥವಾ ಅದಕ್ಕೇನೋ ವಾಸನೆ ಹಿಡಿತಾ ಇದೆ ಅಥವಾ ಏನಾದ್ರೂ ಒಂದು ರುಚಿ ನೋಡ್ತಾ ಇದೆ, ಇದು ಏನು ಇಲ್ವೇ ಇಲ್ಲ ಅಲ್ಲಿ. ಅದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಅದಕ್ಕೇನು ತಿಳ್ಕೊಳಕ್ಕೂ ಆಗೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋದಿಲ್ಲ. ಬಾಡಿ ಲ್ಯಾಂಗ್ವೇಜ್ ಏನು ಇಲ್ವೇ ಇಲ್ಲ, ಎಲ್ಲ ಸುತರಾಮ್ ನಿಂತ್ಕೊಂಡ್ಬಿಟ್ಟಿದೆ. ಯಾತಕ್ಕೆ ಅಂತ ಹೇಳಿದ್ರೆ ಇಷ್ಟು ದಿವಸ ಇತ್ತು ಮಾಡ್ತಾ ಇತ್ತು. ಏನ್ ಕಾರಣ ಅಂದ್ರೆ ಒಳಗಡೆ ಇರೋ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಅಲ್ಲೇ ತಾನೇ ಅಂತಃಕರಣ ಅನ್ನೋದಿರೋದು, ಅದು ಇವಾಗ ಹೊರಟೋಗ್ಬಿಟ್ಟಿದೆ. ಅದನ್ನ ಅದಿದ್ರೆ ಇದ್ ಕೆಲಸ ಮಾಡಕ್ ಹೌದೌದು. ಅದೇ ಹೋಮದಲ್ಲಿ ಇರುವಾಗಲೂ ಕೂಡ ಅಷ್ಟೇ. ಯದ್ಯಪಿ ಅದು ಇದ್ರೂ ಕೂಡ ಅದಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಅದನ್ನ ಪ್ರೋಸೆಸ್ ಮಾಡಕ್ಕೆ ಅದಕ್ಕೆ ಶಕ್ತಿ ಹೋಗ್ಬಿಟ್ಟಿದೆ ಅದಕ್ಕೆ. ಅದೇ ಅದಕ್ಕೆ ಚೈತನ್ಯ ಅದರಲ್ಲಿ ಬಿದ್ದರೂ ಕೂಡ ನೋಡಿ, ಹೋಮನಲ್ಲಿ ಇರೋ ಸಮಯದಲ್ಲಿ ಅಂತಃಕರಣದಲ್ಲಿ ಆತ್ಮ ಚೈತನ್ಯ ಇದೆ ಖಂಡಿತ. ಆದ್ರೆ ಅಂತಃಕರಣಕ್ಕೆ ಪ್ರೋಸೆಸ್ ಮಾಡಕ್ಕಲ್ಲ ಏನ್ ಶಕ್ತಿನೇ ಹೋಗ್ಬಿಟ್ಟಿದೆ ಅಷ್ಟೇ. ಕರೆಕ್ಟ್. ಅದಕ್ಕೆ ಫ್ಯೂಚರ್ ಹೋಗ್ಬಿಟ್ರೆ ಅದ್ ಏನ್ ಮಾಡಕ್ಕಾಗುತ್ತೆ, ಏನ್ ಮಾಡಕ್ಕಾಗಲ್ಲ. ಅದನ್ನ ರಿಪೇರ್ ಮಾಡಿದ್ರೆ ಆಗುತ್ತೆ ಅದು. ಹಾಗಾಗಿ ಅಂತ ಸ್ಟೇಜಸ್ ಅಲ್ಲಿ ಉಸಿರಾಟ ಇರ್ತಾ ಇರುತ್ತೆ ಅಷ್ಟೇನೆ. ಅದೇ ಯೋಚನೆ ಮಾಡೋದು ಅಥವಾ ಮಾತಾಡೋದು ಅಂತದೆಲ್ಲ ಇದು ಸ್ಮರಣೆಗೆ ತಂದ್ಕೊಳ್ಳೋದು, ಮುಂಚೆ ಆದ ವಿಷಯವನ್ನ ಸ್ಮರಣೆಗೆ ತಂದ್ಕೊಳ್ಳೋದು, ಅದೆಲ್ಲ ಯಾವ್ದು ಕೂಡ ನಡೆಯೋದೇ ಇಲ್ಲ ಆ ಸಮಯದಲ್ಲಿ. ಆ ತರ ಆಗ್ಬಿಡ್ತಾರೆ. ಸೊ ಹೀಗೆ ಜ್ಯೋತಿಷ್ಟ್ವಂ ಭಾಸಕತ್ವಂ ಸ್ಯಾತ್ ಚಿದಾಭಾಸ ಮುಖೇನ ತತ್. ಹಾಗಾದ್ರೆ ಆತ್ಮ ಚೈತನ್ಯ ಹೇಗೆ ಇದನ್ನೆಲ್ಲ ಮಾಡುತ್ತೆ ಅಂತ ಹೇಳಿದ್ರೆ ಈ ಅಂತಃಕರಣದ ಮುಖಾಂತರ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಉಪಪನ್ನಂ ಅಸಂಗಸ್ಯ ಭಾನ್ವಾದಿವತ್ ಅನುಗ್ರಹ. ಹೀಗಾಗಿ ಈ ಒಂದು ಆತ್ಮ ಚೈತನ್ಯ ಹೇಗೆ ಇದನ್ನೆಲ್ಲ ಮಾಡುತ್ತೆ ಅಂತ ಕೇಳಿದ್ರೆ ಈ ಅಂತಃಕರಣ ಅನ್ನೋದು ಬೇಕು ಖಂಡಿತ. ಆದ್ರೆ ಅಲ್ಲೂ ಕೂಡ ಹೇಳ್ತಾ ಇದ್ದಾರೆ ಅಸಂಗಸ್ಯ ಆತ್ಮನಃ. ಆತ್ಮನ ಒಂದು ಮುಖ್ಯವಾದ ಇನ್ಹೆರೆಂಟ್ ಕ್ಯಾರೆಕ್ಟರ್ ಅಥವಾ ಆಟ್ರಿಬ್ಯೂಟ್ ಅಂತ ಏನ್ ಬೇಕಾದ್ರೆ ಹೇಳೋಣ, ಅದು ಅಸಂಗ. ಅಸಂಗ ಅಂದ್ರೆ ಏನು? ಅದಕ್ಕೆ ಇದಲ್ಲ. ಅಸಂಗ ಅಂದ್ರೆ ಯಾವ್ದ್ರ ಜೊತೆಗೂ ಅದಕ್ಕೊಂದು ಸಂಬಂಧ ಇಲ್ಲ, ಅಂಟು ಅನ್ನೋದು ಇಲ್ವೇ ಇಲ್ಲ ಅದಕ್ಕೆ. ನೋಡಿ, ಇವ್ರು ನಮ್ಮವ್ರು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಬೇಕಾದೆಲ್ಲ ನಾವು ಮಾಡ್ತೀವಿ. ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ನಮ್ಗೆ ಮಾಡ್ತೀವಿ, ಅಥವಾ ಅವರಿಂದ ಏನಾದ್ರು ಪ್ರಯೋಜನ ಪಡ್ಕೊಳ್ತೀವಿ ನಾವು. ಆದ್ರೆ ಆತ್ಮ ಅನ್ನೋದಕ್ಕೆ ಯಾವ್ದ್ರ ಜೊತೆಗೂ ಸಂಘ ಇಲ್ವೇ ಇಲ್ಲ ಅದಕ್ಕೆ. ಹಾಗಿರುವಾಗ ಅದು ಹೇಗೆ ಇದೆಲ್ಲ ಮಾಡುತ್ತೆ ಅಂತ ಕೇಳಿದಾಗ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಇವ್ರು ನಮ್ಮವರು ಅಂತ ಅಥವಾ ನನ್ಗೆ ಸಂಬಂಧಪಟ್ಟಿದ್ದು ಅಂತ ಬುದ್ಧಿ ಅದಕ್ಕೆ ಅಂತ ಒಂದು ಭಾವನೆ ಅದಕ್ಕೆ ಇಲ್ಲದೆ ಹೋದ್ರು ಕೂಡ ಅದ್ರ ಸನ್ನಿಧಿ ಮಾತ್ರದಿಂದ ಅವುಗಳೆಲ್ಲ ಅದ್ರ ಒಂದು ಯೂಸ್ ಪಡ್ಕೊಳುತ್ತೆ. ಇದಕ್ಕೆ ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಡೋದು ಯಾವ್ದಂದ್ರೆ ಮ್ಯಾಗ್ನೆಟ್ ಉದಾಹರಣೆ ಕೊಡ್ತಾರೆ. ಈ ಮ್ಯಾಗ್ನೆಟ್ ಅನ್ನೋದು ಅದು ಏನು ಅಲ್ಲಿ ಓಡಾಡಿ ಏನು ಮಾಡದೆ ಹೋದ್ರು ಕೂಡ ಅದರ ಒಂದು ರೇಂಜ್ ಅಲ್ಲಿ ಏನಾದ್ರೂ ಇಂಥ ಒಂದು ವಸ್ತುಗಳಿದ್ರೆ ಅದಕ್ಕೆ ಒಂದು ಚಲನೆ ಉಂಟಾಗುತ್ತೆ. ಈ ಮ್ಯಾಗ್ನೆಟ್ ಇಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಲ್ಲ, ಅದರಿಂದ. ಅದೇ ತರನೇ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡೋದು ಏನು ಅಂತ ಹೇಳಿದ್ರೆ ಸೂರ್ಯನ ಉದಾಹರಣೆ ಕೊಡ್ತಾರೆ. ಸವಿತಾ ಪ್ರಕಾಶತೆ ಅಂತ ಹೇಳ್ತೀವಲ್ಲ, ಸೂರ್ಯ ಬೆಳಗ್ತಾ ಇದ್ದಾನೆ ಅಂತ ಅಷ್ಟೇನೆ ಅದು. ಆದ್ರೆ ಸವಿತಾ ಪ್ರಕಾಶಯತಿ ಅಂತ ಹೇಳಿದ್ರೆ ಏನಾಗುತ್ತೆ, ಸೂರ್ಯ ಎಲ್ಲವನ್ನು ಬೆಳಗಿಸ್ತಾ ಇದ್ದಾನೆ, ಎಲ್ಲಕ್ಕೂ ಚೈತನ್ಯ ಕೊಡ್ತಾ ಇದು ಪ್ರಕಾಶವನ್ನು ಕೊಡ್ತಾ ಇದ್ದಾನೆ ಅಂತ. ಆದ್ರೆ ಸೂರ್ಯನಿಗೇನು ಸಂಕಲ್ಪ ಇಲ್ಲ ಇದಕ್ಕೆಲ್ಲ ಪ್ರಕಾಶ ಕೊಡೋಣ ಅಂತ. ಸೂರ್ಯನ ಒಂದು ನೇಚರ್ ಬೆಳಗ್ತಾ ಇರೋದು ಅಷ್ಟೇನೆ. ಆ ಬೆಳಕಿನಲ್ಲಿ ಏನಾದ್ರೂ ಬಂದ್ರೆ ಅದ್ರ ರೇಂಜಲ್ಲಿ ಇದ್ರೆ ಅವುಗಳಿಗೆ ಆ ಸೂರ್ಯನ ಒಂದು ಪ್ರಕಾಶ ಸಿಗುತ್ತೆ ಅದಕ್ಕೆ, ಅಥವಾ ಹೀಟ್ ಸಿಗುತ್ತೆ ಅದಕ್ಕೆ. ಅದೇ ತರನೇ ಈ ಆತ್ಮನಿಗೆ ಕೂಡ ಅಸಂಗವಾದ ಆತ್ಮನ ಸನ್ನಿಧಿಯಲ್ಲಿ ಈ ಒಂದು ಅಂತಃಕರಣ ಪ್ರಾಣ ಇದೆಲ್ಲ ಇರೋದ್ರಿಂದ ಅವುಗಳಿಗೆ ಈ ಒಂದು ಸನ್ನಿಧಿ ಮಾತ್ರೇನ ಅವುಗಳಿಗೆ ಆತ್ಮನ ಚೈತನ್ಯ ಸಿಗ್ತಾ ಇದೆ. ಹೊರತು ಆತ್ಮ ಸಂಕಲ್ಪ ಮಾಡಿ ನಮಗೆ ಬೇಕಾದವರು ನಮ್ಗೆಲ್ಲ ಹತ್ರದಲ್ಲಿದ್ದಾರೆ, ಇವ್ರಿಗೆಲ್ಲ ಇದನ್ನ ಕೊಡೋಣ ಅಂತ ಒಂದು ಬುದ್ಧಿ ಅದಕ್ಕೆಲ್ಲ ಇದ್ದೇ ಇಲ್ಲ ಅಂತ ಅದನ್ನ ತಿಳಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಅವ್ರಿಗೆ ತಿಳಿಸ್ತಾ ಇದ್ದಾರೆ. ಉಪಪನ್ನಂ ಅಸಂಗಸ್ಯ ಭಾನ್ವಾಧಿಪತೆ. ಸೂರ್ಯ ಆದಿ ಪದಾರ್ಥದಿಂದ, ಸೂರ್ಯ ಆದಿ ಪದದಿಂದ ನಾವು ಸೂರ್ಯ ಚಂದ್ರ ತಗೋಬಹುದು, ಅಗ್ನಿ ತಗೋಬಹುದು. ಒಂದು ಬೆಳಕು, ಒಂದು ಚೆನ್ನಾಗಿ ಜ್ಯೋತಿ ಒಂದು ಹಣತೆ ಇದ್ರಲ್ಲಿ ನಾವು ಜ್ಯೋತಿ ಬೆಳಕು ಮಾಡಿ ಇಟ್ಟಿದ್ರೆ ಅದು ಪಕ್ಕದಲ್ಲಿರೋ ವಸ್ತುಗಳಿಗೆಲ್ಲ ಅಲ್ಲಿ ಪ್ರಕಾಶ ಬೀರುತ್ತಲ್ವಾ ಅದು. ಹಾಗಾಗಿ ಅದೇ ತರನೇ ಇಲ್ಲೂ ಕೂಡ ಇದರ ಸನ್ನಿಧಿ ಮಾತ್ರದಿಂದ ಎಲ್ಲಕ್ಕೂ ಶಕ್ತಿ ಸಿಗ್ತಾ ಇದೆ ಹೊರತು ಇದು ಏನು ಹೋಗಾಗಿ ಇವ್ರಿಗೆ ನಮಗೆ ಕೊಡೋಣ ಅಂತ ಸಂಕಲ್ಪ ಮಾಡಿ ಏನಾದ್ರು ಮಾಡ್ತಾ ಇಲ್ಲ ಅನ್ನೋದನ್ನ
ತಿಳಿಸ್ತಾ ಇದ್ದಾರೆ ಎಷ್ಟೊತ್ತಿದೆ. ಇದೆಲ್ಲ ಮುಖ್ಯವಾಗಿ ಈ ಒಂದು ಅದ್ವೈತದಲ್ಲಿ ವೇದಾಂತಕ್ಕೆ ಇರೋ ಮುಖ್ಯವಾದ ವಿಷಯಗಳಿದೆಲ್ಲ. ಯಾಕಂದ್ರೆ ಆತ್ಮ ಎಲ್ಲರಿಗೂ ಪ್ರಕಾಶ ಕೊಡುತ್ತೆ, ಹೇಗ್ ಕೊಡುತ್ತೆ ಅಂತ ಪ್ರಶ್ನೆ ಬರ್ತಲ್ಲ, ಅದಕ್ಕೆ ನಾವು ಪ್ರಕ್ರಿಯೆ ಹೇಳ್ಬೇಕು. ಅದಕ್ಕೆ ಇದಕ್ಕೆ ಹೇಳ್ತಾ ಇದ್ದಾರೆ. ಅದು ಪ್ರಸಂಗವಶ ತಿಳಿತೆ ಅದು. ಹಾಗಾಗಿ ಸತ್ವರಜ ತಮಸ್ಸು ಅನ್ನೋದು ಜಾಗೃತ ಅನ್ನೋದನ್ನ ಸ್ವಪ್ನ ಸುಷುಪ್ತಿ ಅನ್ನೋದಕ್ಕೆ ಲಯ, ಅದನ್ನೇನೆ ತಮಸ್ ಅಂತ ಹೇಳಿದ್ದಾರೆ ಅದನ್ನ. ಸೊ ಹೀಗೆ ತಮಸ್ ಹೇಳಿದ್ದಾರೆ. ಹೀಗೆ ಸನ್ನಿಧಿ ಮಾತ್ರನ ಇದು ಮಾಡುತ್ತೆ ಎಲ್ಲದನ್ನು ಕೂಡ. ಅಂದ್ರೆ ಇದರ ಸಾನ್ನಿಧ್ಯದಿಂದ ಅವುಗಳಿಗೆಲ್ಲ ಸಿಗುತ್ತೆ ಹೊರತು ಅದೇನು ಎಲ್ಲವನ್ನೂ ಎಳೆದಾಕೊಂಡು ಮಾಡೋದು ಅನ್ನೋದು ಆತ್ಮನಿಗೆ ಅದು ಇರೋ ವಿಷಯ ಅಲ್ವೇ ಇಲ್ಲ ಅದು ಅಂತ ಅದನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆತರ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಆತ್ಮ ಇದೆಲ್ಲ ಮಾಡುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ, ಈ ಆತ್ಮ ಅನ್ನೋದು ಒಂದು ಪರ್ಸನ್ ಅಂತ ಆಗುತ್ತೆ. ಪರ್ಸನ್ ಅಂತ ಅಂದ್ರೆ ಏನಾಗುತ್ತೆ, ಆ ಪರ್ಸನ್ ಅನ್ನೋದಕ್ಕೆ ಬಾಕಿದಕ್ಕೆಲ್ಲ ಸಂಬಂಧ ಇದೆ ಅದಕ್ಕೆ ಅಂತ ಬಂದ್ಬಿಡುತ್ತೆ. ಆ ಪರ್ಸನಲ್ ಒಂದು ಪರ್ಸನ್ ಅಂತ ಇಟ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಆ ವೇದಾಂತ ಹೇಳ್ತಾ ಇರೋ ಒಂದು ಸ್ಪಿರಿಟ್ ಅಂತ ಇದೆಯಲ್ಲ, ಆ ಸ್ಪಿರಿಟ್ ಅನ್ನೋ ಒಂದು ಸ್ಟೇಟಸ್ ಇಂದ ಬಿದ್ದೋಗ್ಬಿಡುತ್ತೆ. ಯಾಕಂದ್ರೆ ಪರ್ಸನ್ ಅಂತ ಹೇಳಿದ್ರೆ ನಮ್ಗೆ ಆ ಒಂದು ಕೇವಲ ಸ್ಪಿರಿಟ್ ಅಂತ ಒಂದು ಚೈತನ್ಯ ಅಂತ ಒಂದು ಹೇಳ್ತೀವಲ್ಲ, ಅಲ್ಲಿಂದ ಇದು ಕೆಳಗಡೆ ಬಿದ್ಬಿಡುತ್ತೆ. ಅವಾಗ ಪರ್ಸನ್ ಅಂತ ಹೇಳಿದ ತಕ್ಷಣ ಅವ್ನಿಗೊಂದು ಶರೀರ ಹೇಳ್ಬೇಕಾಗುತ್ತೆ. ಶರೀರ ಹೇಳಿದ್ರೆ ಅದು ಎಂಥ ಶರೀರ ಹೇಳ್ಬೇಕಾಗುತ್ತೆ, ಅದು ಮನುಷ್ಯ ಶರೀರ ಅಥವಾ ದೇವತಾ ಶರೀರ ಏನಾದ್ರೂ ಹೇಳ್ಬೇಕಾಗುತ್ತೆ. ಆದ್ರೆ ಅದೆಲ್ಲ ವೇದಾಂತದ ತತ್ವ ಅಲ್ವೇ ಇಲ್ಲ. ಹಾಗಾಗಿ ಆತ್ಮ ಸ್ವರೂಪ ಅನ್ನೋದು ಪರ್ಸನ್ ಅನ್ನೋದು ಯಾವ್ದು ಅಲ್ವೇ ಇಲ್ಲ. ಅದು ಕೇವಲ ಚೈತನ್ಯನೇ, ಅದು ಮಾತ್ರನೇ. ಅದು ಅದರ ಒಂದು ಸನ್ನಿಧಿನಲ್ಲಿ ಇದೆಲ್ಲ ನಡೀತಾ ಇದೆಯೇ ಹೊರತು ಅದಕ್ಕೆ ಇದ್ರ ಜೊತೆಗೆ ಸಂಬಂಧ ಇಲ್ವೇ ಇಲ್ಲ ಸುತರಾಮ್ ಅಂತ ಹೇಳ್ಬಿಟ್ಟು ಅದನ್ನ ಬೇರೆಯಾಗಿ ಹೇಳ್ಬಿಟ್ಟು ಅದಕ್ಕೇನೆ ಅದನ್ನ ತುರಿಯ ಅಂತ ಕರೀತಾರೆ. ತುರಿಯ ಅಂತ ಅದನ್ನ ಟ್ರಾನ್ಸೆಂಡೆಂಟಲ್ ಅಂತ ಕರೀತಾರೆ. ಇದು ಯಾವ್ದ್ರ ಜೊತೆಗೂ ಅದು ಸಂಬಂಧ ಇಟ್ಕೊಂಡೇ ಇಲ್ಲ, ಎಲ್ಲದರಲ್ಲೂ ಅದು ಅನುಸೃತವಾಗಿದೆ. ಆದ್ರೆ ಅದೇ ಸಮಯದಲ್ಲಿ ಅದು ಎಲ್ಲಕ್ಕಿಂತ ದಾಟಿ ಇರೋದು, ಟ್ರಾನ್ಸೆಂಡೆಂಟ್ ಆಗಿ ಇರೋದು ಅಂತ. ಅದಕ್ಕೆ ನೋಡಿ, ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳ್ತೀವಲ್ಲ, ಅದೇನೇ ಇದು. ಹಾಗಾಗಿ ಅತ್ಯತಿಷ್ಠ ದಶಾಂಗುಲಂ ಅಂದ್ರೆ ಅದು ಇಡೀ ಸೃಷ್ಟಿಯನ್ನು ಅದು ಎಲ್ಲದರಲ್ಲೂ ಅದು ಒಪ್ಪಿದೆ ಖಂಡಿತ ಇದ್ರು ಕೂಡ ಅದು ಅದರಿಂದ ಒಂದು ಸ್ವಲ್ಪ ದೂರ ಇದೆ. ಅಂದ್ರೆ ಮಡಿ ಅವರು ಇಟ್ಕೊಂಡಿದ್ದಾರಲ್ಲ, ನಾನು ಮುಟ್ಬಾರ್ದು ನೀವು ಹೇಳ್ತಾರಲ್ಲ, ದೂರದಲ್ಲಿ ಇರ್ತಾರಲ್ಲ, ಆ ತರ ಇದು 10 ಇಂಚಸ್ ದೂರದಿಲ್ಲ ಅಂತ ಅದು ಅಂಗುಲ ಏನಲ್ಲಿ ಲೆಕ್ಕ ಇಲ್ಲ. ಸುಮ್ಮನೆ ಅದನ್ನ ಅದು ಎಲ್ಲರಿಗೂ ದಾಟಿದೆ, ಮೀರಿದೆ ಅಂತ ಹೇಳಕ್ಕಾಗಿ ಒಂದು ಎಕ್ಸ್ಪ್ರೆಷನ್ ಅಷ್ಟೇ ಹೊರತು ನಿಜವಾಗ್ಲೂ ಇಂಚಿ ಅಂತ ಏನ್ ನಾವು ಇಂಚ್ ಪಟ್ಟಿ ಇಟ್ಕೊಂಡು ಅಳತೆ ಮಾಡಕ್ ಆಗೋದಿಲ್ಲ ಅದನ್ನ. ಹಾಗಾಗಿ ಅದು ಅದರ ಒಂದು ವಸ್ತು ಅಲ್ವೂ ಇಲ್ಲ. ಹಾಗಾಗಿ ಅದೇ ತರ ಈ ಪಂಚಕೋಶಗಳಿಂದ ದಾಟಿ ಒಳಗಡೆ ಇರೋದು ಅಂತ ಹೇಳುವಾಗ ಕೂಡ ಅದು ಎಲ್ಲ ಕಡೆನೂ ಅದೇ ಇರೋದು. ಅನ್ನಮಯ ಕೋಶ ಅಂತ ನಾವು ಯಾವ್ದು ಹೇಳ್ತಾ ಇದೀವೋ ಅದು ಕೂಡ ಆತ್ಮನೇ. ತಪ್ಪಾಗಿ ನಾವು ಅದನ್ನ ಅನ್ನಮಯ ಕೋಶ ಪ್ರಾಣಮಯ ಕೋಶ ಅಂತ ಹೇಳ್ತಾ ಇದೀವಿ. ಹಾಗಾಗಿ ಅದನ್ನ ಬಿಡಿಸಿ ತೋರ್ಸಕ್ಕಾಗಿ ಏನ್ ಮಾಡಿದ್ದಾರೆ, ಇವುಗಳೆಲ್ಲ ದಾಟಿ ಒಳಗಡೆ ಇರೋದು ಅದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಇವಾಗ ಇದು ಹೇಳ್ಬಿಟ್ಟು ಮುಂದಕ್ಕೆ ಪಾನ್ವಾದೀನಾಂ ಪ್ರಭಾದ್ವಾರ ಚಕ್ಷುರಾದಿ ಅನುಗೃಹ್ಯತೆ ತಥಾ ಏವ ಆತ್ಮ ಅನುಗೃಹಾತಿ ಚಿದಾಭಾಸೇನ ಶೇಮುಷೀಂ ಅಂತ. ಇವಾಗ ಹೇಗೆ ಸೂರ್ಯ ಇತ್ಯಾದಿಗಳೆಲ್ಲ ಏನ್ ಮಾಡ್ತಾ ಇದೆ, ಅವುಗಳ ಪ್ರಭೆ, ಅವುಗಳ ಒಂದು ಜ್ಯೋತಿಷ್ ಪ್ರಭೆ ಇದೆಯಲ್ಲ, ಅದ್ರ ಮುಖಾಂತರ ಏನ್ ಮಾಡುತ್ತೆ, ಇದು ಚಕ್ಷುರಾದಿ ಅನುಗೃಹ್ಯತೆ. ಇವಾಗ ಏನಾಗುತ್ತೆ ನೋಡಿ, ಒಂದು ಕಡೆ ಒಂದು ವಸ್ತು ಇದೆ, ಆ ವಸ್ತುವನ್ನು ಒಬ್ಬ ನೋಡ್ಬೇಕಾಗಿದೆ. ಆ ವಸ್ತುವನ್ನು ನೋಡ್ಬೇಕಾದ್ರೆ ಏನೇನ್ ಬೇಕು ಅಂತ ಕೇಳಿದ್ರೆ, ಆ ವಸ್ತು ಇದೆ ಖಂಡಿತ, ಅದ್ರಲ್ಲಿ ಯಾರು ಎರಡು ಮಾತಿಲ್ಲ. ಅದು ನೋಡಕ್ಕೆ ಒಂದು ವ್ಯಕ್ತಿ ಇರ್ಬೇಕು. ಆ ನೋಡೋ ವ್ಯಕ್ತಿ ಕೂಡ ಅವನಿಗೆ ಆ ವಸ್ತುವನ್ನು ನೋಡಕ್ಕೆ ಕಣ್ಣು ಒಂದೇನೆ ಅದಕ್ಕೆ ಇರೋ ಇನ್ಸ್ಟ್ರೂಮೆಂಟ್. ಅವನಿಗೆ ಕಣ್ಣು ಇರ್ಬೇಕು, ಅದು ಖಂಡಿತ ಕೆಲಸ ಮಾಡೋ ಕಣ್ಣು ಇರ್ಬೇಕು. ಆಮೇಲೆ ಅವನು ಕೂಡ ನಿದ್ದೆ ಮಾಡ್ತಾ ಇರಬಾರ್ದು, ಅವನು ಕೂಡ ಇದ್ರಲ್ಲಿ ಕಾನ್ಶಿಯಸ್ ಆಗಿರ್ಬೇಕು, ಇದನ್ನ ನೋಡ್ಬೇಕು ಅಂತ. ಅಷ್ಟ್ ಮಾತ್ರ ಸಾಲದು, ಇದನ್ನ ನೋಡ್ಬೇಕು ಅಂತ ಹೇಳಿ ಬೆಳಕು ಬೇಕು ಅಂತ. ಬೆಳಕು ಬೇಕು ನಮ್ಗೆ. ಹಾಗಾದ್ರೆ ಬೆಳಕು ಬೇಕು, ಕಣ್ಣು ಬೇಕು, ಇವನಿಗೆ ಬುದ್ಧಿ ಕೂಡ ಇವನಿಗೆ ಅದನ್ನ ನೋಡಕ್ಕೆ ಹೋದು ಪ್ರಜ್ಞೆ ಬೇಕು. ಹಾಗಾಗಿ ಇದೆಲ್ಲವೂ ಇದ್ರೇನೆ, ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಆದ್ರೇನೆ ಅವನಿಗೆ ಆ ವಸ್ತುವನ್ನ ನೋಡಿ ಇದಕ್ಕೆ ಆ ವಸ್ತು ಅಂತ ತಿಳ್ಕೊಳಕ್ ಆಗೋದು. ಅದರಿಂದ ಹೇಗೆ ಸೂರ್ಯ ಇತ್ಯಾದಿಗಳೆಲ್ಲ ಇವನಿಗೆ ಕಣ್ಣಿಗೆ ಇವನಿಗೆ ಅನುಕೂಲ ಮಾಡಿ ಇವನಿಗೆ ಆ ವಸ್ತುವನ್ನ ತೋರಿಸಿಕೊಡುತ್ತೋ, ಅದೇ ತರಾನೇ ಈ ಆತ್ಮ ಚೈತನ್ಯ ಅನ್ನೋದು ಕೂಡ ಈ ಚಿದಾಭಾಸ ಅಂತ ಒಂದು ಇದೆಯಲ್ಲ, ಅಂದ್ರೆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ ಇದೆಯಲ್ಲ, ಅದ್ರ ಮುಖಾಂತರ ಇವನಿಗೆ ಈ ವಿಷಯಗಳೆಲ್ಲ ತಿಳಿಸುತ್ತೆ, ಅದು ತಿಳಿಸಕ್ಕೆ ಅನುಕೂಲ ಮಾಡುತ್ತೆ ಅದು ಅಂತ ಹೇಳಿದ್ರು. ಅದನ್ನ ನಿಜವಾಗ್ಲೂ ನೋಡಿದ್ರೆ ಆ ಚೈತನ್ಯ ಅನ್ನೋದು ತಿಳ್ಕೊಳ್ಳೋ ಚೈತನ್ಯ ಅಲ್ವೇ ಇಲ್ಲ, ಅದು ತಿಳಿಸುವ ಚೈತನ್ಯನೂ ಅಲ್ಲ ಅದು. ಆದ್ರೆ ಅದರ ಒಂದು ಸನ್ನಿಧಿಯಿಂದ ನಮ್ಗೆ ಈ ತಿಳ್ಕೊಳ್ಳೋದು ಇದೆ, ಈ ವಿಷಯಗಳೆಲ್ಲ ನಡೀತಾ ಇದೆ ಅಂತ. ಹಾಗಾಗಿ ನಾವು ಅದಕ್ಕೆ ತುಂಬಾ ಋಣಿಗಳಾಗಿರ್ಬೇಕು ನಾವು. ಯಾಕಂದ್ರೆ ಅದು ಇಲ್ಲದೆ ಹೋದ್ರೆ ಇದೆಲ್ಲ ಆಗೋದೇ ಇಲ್ಲ. ಏನ ವಿನ ತೃಣಮಪಿ ನ ಚಲತಿ ಅಂತ ಹೇಳ್ತಾರಲ್ಲ, ಅದೇ ಅರ್ಥನೇ ಇದು ಕೂಡ. ಅದಿಲ್ಲದೆ ಹೋದ್ರೆ ಈಗ ಯಾವ್ದು ಕೂಡ ಆಗೋದೇ ಇಲ್ಲ. ಪ್ರತಿಯೊಬ್ಬರು ವ್ಯಕ್ತಿಗಳಲ್ಲೂ ಕೂಡ ಅದು ಎಂಥದ್ದು ಅಂತ ಹೇಳಿದ್ರೆ ಆಶ್ಚರ್ಯವಾಗುತ್ತೆ. ಹೌದು ಸಾಲದು, ಕಣ್ಣಿಗೆ ಕಣ್ಣಾಗಿರ್ಬೇಕು, ಮನಸ್ಸು ಮಾತ್ರ ಇದ್ರೆ ಸಾಲದು, ಮನಸ್ಸಿಗೆ ಆ ಚೈತನ್ಯ ಸಿಗಬೇಕು. ಅವಾಗ್ಲೇ ಮನಸ್ಸಿಗೆ ಮನಸ್ಸು ಅಂತ. ಅದಕ್ಕೆ ಶ್ರೋತ್ರಸ್ಯ ಶ್ರೋತ್ರಂ ಚಕ್ಷುಷ ಚಕ್ಷುಹು ಮನಸ್ಸೋ ಮನಃ ಅಂತ ಕೇನೋಪನಿಷತ್ತಲ್ಲಿ ಇದನ್ನ ತಿಳಿಸಿದ್ದಾರೆ.
ಆಮೇಲೆ ಅವಿದ್ಯಾನ್ವಯವತ್ ಬುದ್ಧೇಃ ಚಿದಾಭಾಸಾನ್ವಯಃ ತಥಾ ಅಸ್ತಿ ತದ್ವ್ಯತಿರೇಕೇಣ ಬುದ್ಧೇಃ ಪರಿಣತಿ ವೃಥಾ ಅಂತ ಇವಾಗ ಹೇಳ್ತಾ ಇದ್ದಾರೆ. ಅನ್ವಯವತ್ ಬುದ್ಧೇಃ ಚಿದಾಭಾಸನ್ವಯಃ ತಥಾ ಅಸ್ತಿ. ಇವಾಗ ಹೇಳ್ತಾ ಇದ್ದಾರೆ ಈ ಒಂದು ಚಿದಾಭಾಸ ಅಂತ ನಾವು ಯಾವ್ದನ್ನ ಹೇಳ್ತೀವೋ ಈ ಒಂದು ವ್ಯಕ್ತಿಗೆ ಈ ಚಿದಾಭಾಸ ಅನ್ನೋದ್ರ ಒಂದು ಬುದ್ಧಿಗೆ ಚಿದಾಭಾಸ ಅಂತ ಒಂದು ಅದರ ಒಂದು ಪ್ರಸಾದ ಅದಕ್ಕೆ ಯಾವಾಗ್ಲೂ ಬೇಕು. ಅದಕ್ಕೆ ಹಾಗಾಗಿ ಹೇಳ್ತಾ ಇದ್ದಾರೆ ಅವಿದ್ಯೆ ಅನ್ನೋದು ಹೇಗೆ ಬುದ್ಧಿಗೆ ಯಾವಾಗ್ಲೂ ಇರ್ತಾ ಇತ್ತು. ಅವಿದ್ಯೆ ಅಂದ್ರೆ ಮೂಲ ಅವಿದ್ಯೆ ಅಂತ ನಾವು ಹೇಳ್ತೀವೋ ಆ ಅವಿದ್ಯೆ ಇರೋದ್ರಿಂದಲೇ ಒಬ್ಬನಿಗೆ ಸಂಸಾರ ಅನ್ನೋದಿದೆ. ಹಾಗಾಗಿ ಆ ಅವಿದ್ಯೆಯನ್ನೇ ಏನ್ ಮಾಡಿದೆ, ಇವನಿಗೆ ಶರೀರಾದಿಗಳೆಲ್ಲ ಕಲ್ಪನೆ ಮಾಡಿದೆ ಅದೇನೆ. ಹಾಗಾಗಿ ಈ ಬುದ್ಧಿ ಅನ್ನೋದಕ್ಕೆ ಅವಿದ್ಯೆ ಅನ್ನೋದು ಯಾವಾಗ್ಲೂ ಹೇಗೆ ಅದ್ರ ಜೊತೆಗೆ ಇರ್ಬೇಕೋ ಅದೇ ತರನೇ ಈ ಚಿದಾಭಾಸ ಅನ್ನೋದು ಕೂಡ ಈ ಬುದ್ಧಿಗೆ ಬೇಕೇ ಬೇಕಾಗ್ತಾ ಇದೆ. ಅದ್ ಇಲ್ಲದೆ ಹೋದ್ರೆ ಈ ಬುದ್ಧಿ ಏನ್ ಕೆಲಸ ಮಾಡಕ್ ಆಗೋದೇ ಇಲ್ಲ. ಆ ಕೆಲಸ ಮಾಡಿದ್ರು ಕೂಡ ಅದರಿಂದ ಏನು ಪ್ರಯೋಜನ ಆಗೋದೇ ಇಲ್ಲ. ಹಾಗಾಗಿ ಅದು ಯಾವ ತರ ಇರುತ್ತೆ ಅಂತ ಇವರೇ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಅದನ್ನ ಮುಂದಕ್ಕೆ ಬರುತ್ತೆ ಅಂತ ಶ್ಲೋಕದಲ್ಲಿ. ಹಾಗಾಗಿ ಅವಿದ್ಯಾ ಅನ್ವಯವತೆ ಬುದ್ಧೇಃ ಚಿದಾಭಾಸ ಅನ್ವಯ ತಥಾ ಅಸ್ತಿ ತದ್ ವ್ಯತಿರೇಕೇಣ ಬುದ್ಧೇಃ ಪರಿಣತಿ ವೃಥಾ. ಆ ಚಿದಾಭಾಸ ಇಲ್ಲದೆ ಹೋದ್ರೆ ಬುದ್ಧಿ ಅನ್ನೋದು ಯಾವ್ದನ್ನು ಕೂಡ ಅದು ತಿಳ್ಕೊಕ್ ಆಗೋದೇ ಇಲ್ಲ. ಅದಕ್ಕೆ ಅದು ಪ್ರಯೋಜನವೇ ಇಲ್ಲ. ಹಾಗೆ ಕೂರ್ಬೇಕು. ಅದಕ್ಕೆ ಏನ್ ಹೇಳ್ಬೋದು ಅಂದ್ರೆ ನಿನಗೆ ಕತ್ತಲೇನೇ ಇದೆ, ಅದಕ್ಕೆ ಯಾವ ಬೆಳಕು ಇಲ್ವೇ ಇಲ್ಲ ಇರುವಾಗ ನಿನಗೆ ಕಣ್ಣಿದ್ರು ಕೂಡ ಆ ವಸ್ತುವನ್ನ ನೀನ್ ನೋಡಕ್ ಆಗೋದೇ ಇಲ್ಲ. ಯಾವ ತರ ಆಗುತ್ತೋ ಅದೇ ತರನೇ ಇಲ್ಲಿ ಈ ಚಿದಾಭಾಸ ಅನ್ನೋದು ಇಲ್ಲದೆ ಹೋದ್ರೆ ಬುದ್ಧಿ ಅನ್ನೋದಕ್ಕೆ ಯಾವ್ದನ್ನು ತಿಳ್ಕೊಳಕ್ಕೋ ತೋರ್ಸ್ಕೊಳಕ್ಕೋ ಏನು ಆಗೋದೇ ಇಲ್ಲ. ವೇಸ್ಟ್ ಅದು ಅಂತ ಹೇಳ್ತಾರೆ. ಚಿದಾಭಾಸ ವಿಹೀನಸ್ಯ ಚಿತ್ತಸ್ಯ ಪರಿಣಾಮತಃ ನ ಕಿಂಚಿತ್ ಭಾಸತೆ ವಸ್ತು ಸಾಭಾಸಾಧೀಹಿ ತತಸ್ತದಾ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಚಿದಾಭಾಸ ವಿಹೀನಸ್ಯ ಚಿತ್ತಸ್ಯ, ಚಿತ್ತ ಅಂದ್ರೆ ಬುದ್ಧಿ ಅಂತ. ಆ ಬುದ್ಧಿಗೆ ಚಿದಾಭಾಸ ಇಲ್ಲದೆ ಇರೋ ಒಂದು ಬುದ್ಧಿ ಇದೆಯಲ್ಲ ಅದಕ್ಕೆ ಅದರ ಒಂದು ಪರಿಣಾಮದಿಂದ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ, ಏನು ಕೂಡ ಅದು ತೋರ್ಸಕ್ ಆಗೋದೇ ಇಲ್ಲ. ಇದ್ರೇನೆ ಅದಕ್ಕಾಗೋದು ಅಂತ ನಮ್ಮ ವಿದ್ಯಾರಣ್ಯರು ಇದರಲ್ಲಿ ಪಂಚದಶಿನಿಯಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ಚಿದಾಭಾಸ ಅನ್ನೋದು ಇದ್ರೇನೆ ಆ ಬುದ್ಧಿ ವೃತ್ತಿಗೆ ಹೇಗೆ ಅದಕ್ಕೆ ಒಂದು ಪ್ರಕಾಶ ಸಿಗುತ್ತೆ ಅನ್ನೋದನ್ನ ತೋರ್ಸಕ್ ಅವ್ರು ಹೇಳ್ತಾ ಇದ್ದಾರೆ. ಒಂದು ಈಟಿ ಅಂತ ಹೇಳ್ತೀವಲ್ಲ ನಾವು, ಅದೇ ಸ್ಪಿಯರ್ ಅಂತ ಹೇಳ್ತೀವಲ್ಲ, ಆ ಒಂದು ಉದಾಹರಣೆ ಕೊಡ್ತಾರ ಅವರು. ನೋಡಿ ಅದಕ್ಕೆ ಏನಿರುತ್ತೆ ಅಂದ್ರೆ ಮುಖ್ಯವಾಗಿ ಒಂದು ಹಿಡಿ ಇರುತ್ತೆ, ಒಂದು ಕಬ್ಬಿಣದ ಇದರಲ್ಲಿ ಮರದಲ್ಲಿ ಮಾಡಿರೋ ಒಂದು ಹಿಡಿ ಇರುತ್ತೆ ಅದು ತುದಿಕ್ಕೆ. ಅದಕ್ಕೆ ತುದಿಯಲ್ಲಿ ಏನಾಗುತ್ತೆ ಆ ಕಬ್ಬಿಣದಲ್ಲಿ ಮಾಡಿರೋ ಒಂದು ಇರುತ್ತೆ, ಅದು ಕೂಡ ಚೂಪಾಗಿರುತ್ತೆ ಅದು. ಹಾಗಾಗಿ ಅವ್ರು ಹೇಳ್ತಾರೆ ಈ ಒಂದು ಬುದ್ಧಿವೃತ್ತಿ ಅನ್ನೋದು ಈ ಈಟಿ ತರ. ಆದ್ರೆ ಆ ಈಟಿಗೆ ಒಂದು ಚೂಪು ಮೊನೆ ಇದಿದೆಯಲ್ಲ, ಅದ್ರ ಒಂದು ಎಂಡ್ ಶಾರ್ಪ್ ಎಂಡ್ ಇದೆಯಲ್ಲ, ಆ ಶಾರ್ಪ್ ಎಂಡ್ ಅದ್ರಲ್ಲಿ ಅದು ಮೆಟಲ್ ಆಗಿದ್ರೇನೆ ಅದು ಯಾವ್ದಾದ್ರು ಒಂದು ವಸ್ತುವನ್ನ ಚುಚ್ಚಬಹುದು ಅಥವಾ ಅದನ್ನ ಅದಕ್ಕೆ ಒಂದು ಹಾನಿಯನ್ನು ಉಂಟು ಮಾಡ್ಬೋದು. ಅದೇ ತರನೇ ಈ ಬುದ್ಧಿವೃತ್ತಿಗೆ ಕೂಡ ಈ ಚಿದಾಭಾಸ ಅಂತ ಒಂದು ಪ್ರಕಾಶ ಇದ್ರೇನೆ ಆ ಬುದ್ಧಿವೃತ್ತಿ ಯಾವ್ದಾದ್ರು ಒಂದು ವಿಷಯವನ್ನ ತಿಳ್ಕೊಳ್ಳೋಕ್ಕೋ ಏನಾದ್ರು ಮಾಡಕ್ಕಾಗುತ್ತೆ. ಚಿದಾಭಾಸ ಇಲ್ಲದೆ ಹೋದ್ರೆ ಆ ಬುದ್ಧಿಗೆ ಏನು ಮಾಡಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಂದ ಶಲಾಕಯ ಕರೆಕ್ಟ್. ಹೀಗೇನೆ ಚಿದಾಭಾಸ ವಿಹೀನಸ್ಯ ಚಿತ್ತಸ್ಯ ಪರಿಣಾಮತಃ ಕಿಂಚಿತ್ ಭಾಸತೆ ವಸ್ತು ಸಾಭಾಸದೀಹಿ ತತಃಸದಾ. ಇದೆಲ್ಲ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದ್ರೆ ಆ ಆತ್ಮ ಚೈತನ್ಯ ಅಂದ್ರೆ ಖಂಡಿತ ಬೇಕು ಅಂತ ಹೇಳಿದ್ರು. ಅದು ಹೇಗೆ ಕೆಲಸ ಮಾಡುತ್ತೆ ನಮ್ಮಲ್ಲಿ ಅನ್ನೋದನ್ನ ಕೂಡ ಹೇಳ್ಬೇಕು ನಮ್ಗೆ, ಅವಾಗ ನಮ್ಗೆ ಇದು ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಸಾಭಾಸ ಪರಿಣಾಮೇನ ದುಃಖಿ ಅಸ್ಮಿ ಇತಿ ಅಪಿ ಧೀಹಿ ಭವೇತ್ ತಥಾ ಸಾಭಾಸಂ ಅಜ್ಞಾನಂ ನ ವೇದ್ಮಿ ಇತಿ ಅನುಭೂಯತೆ. ಇವಾಗ ಹೇಳ್ತಾ ಇದ್ದಾರೆ ಈ ಒಂದು ಚಿದಾಭಾಸ ಅಂದ್ರೆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಅದರಿಂದಲೇ ಇಟ್ಕೊಂಡಾಗ ಈ ಬುದ್ಧಿಗೆ ಕೆಲವು ಸಂದರ್ಭದಲ್ಲಿ ನಾನು ದುಃಖಿಯಾಗಿದ್ದೀನಿ ನಾನು ಅಂತ ಒಂದು ಇದು ಬರುತ್ತೆ. ಅದು ನೋಡಿ, ಒಬ್ಬ ದುಃಖಿಯಾಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಹೇಳ್ಬೇಕಾಗಿಲ್ಲ, ನೀನು ದುಃಖಿಯಾಗಿದ್ಯಾ ಅಂತ ಹೇಳ್ಬೇಕಾಗಿಲ್ಲ. ಅವನಿಗೆ ಫಸ್ಟ್ ಗೊತ್ತಾಗುತ್ತೆ ಅದು ನಾನು ದುಃಖಿಯಾಗಿದ್ದೀನಿ ಅಥವಾ ಸುಖಿಯಾಗಿದ್ದೀನಿ ಅಂತ. ಯಾವ್ದಾದ್ರು ಆಗ್ಲಿ ಅವ್ನಿಗೆ ಫಸ್ಟ್ ಗೊತ್ತಾಗೋದು. ಅವ್ನ ಬಾಡಿ ಲ್ಯಾಂಗ್ವೇಜ್ ನೋಡಿ, ಅವ್ನ ಮುಖದಲ್ಲಿರೋ ಎಕ್ಸ್ಪ್ರೆಷನ್ ನೋಡಿ ಬಾಕಿ ಅವ್ರು ತಿಳಿಸ್ಬೋದು. ನಿನ್ ಮುಖ ಒಂಥರ ಬಾಡೋಗಿದೆ, ನಿಮಗೆ ಏನು ಸ್ವಲ್ಪ ದುಃಖ ಇದೆ ಅಂತ ಕೇಳ್ತಾರೋ. ಆದ್ರೆ ಇವನಿಗೆ ಫಸ್ಟ್ ಗೊತ್ತಾಗುತ್ತೆ ದುಃಖ ಇರೋದು, ಇವನಿಗೆ ಗೊತ್ತಾಗುತ್ತೆ. ಅದೇ ತರ ಇನ್ನೊಂದು ಆಗುತ್ತೆ. ಅದ್ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈ ಆತ್ಮ ಚೈತನ್ಯದ ಒಂದು ಪ್ರಕಾಶ ಇವನ ಅಂತಃಕರಣದಲ್ಲಿ ಬಿದ್ದು ಅಂತಃಕರಣದಲ್ಲಿ ಆಗ್ತಾ ಇರೋ ಒಂದು ಟ್ರಾನ್ಸ್ಫಾರ್ಮೇಶನ್ಸ್ ನ ಇದು ಬೆಳಗುತ್ತೆ. ಅದು ಬೆಳಗಿದಾಗ ಇವನಿಗೆ ಗೊತ್ತಾಗುತ್ತೆ ಇದು ನನಗೆ ಈ ತರ ಒಂದು ಅನುಭವ ನನ್ಗೆ ಆಗ್ತಾ ಇದೆ ಅಂತ. ಅದೇ ತರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಅದೇ ತುಂಬಾ ಆಶ್ಚರ್ಯವಾಗಿರೋದು, ನನಗೆ ಅಜ್ಞಾನ ಇದೆ ಅನ್ನೋದು ಕೂಡ ಅವನಿಗೆ ಈ ಒಂದು ಚಿದಾಭಾಸದಲ್ಲಿ ಗೊತ್ತಾಗುತ್ತೆ. ಯಾವ್ದೇ ವಿಷಯಕ್ಕಾಗಿ ಪರವಾಗಿಲ್ಲ, ಒಂದು ವಿಷಯ ತಿಳಿದಿದೆ ನನಗೆ ಅಥವಾ ತಿಳಿದಿಲ್ಲ ನನಗೆ ಅಂತ ಎರಡೂ ಹೇಳ್ಬೇಕಾದ್ರೆ ಅವನಿಗೆ ಅಂತಃಕರಣದಲ್ಲಿ ಆ ಪ್ರಕಾಶ ಬೀಳ್ಬೇಕು. ಆತ್ಮ ಪ್ರಕಾಶ ಈ ಚಿದಾಭಾಸದ ದ್ವಾರ ಅದು ಬೀಳ್ಬೇಕು. ಬಿದ್ರೇನೆ ಇವನಿಗೆ ಅದು ಗೊತ್ತಾಗೋದು. ಹಾಗಾಗಿ ಅದನ್ನು ಹೇಳ್ತಾ ಇದ್ದಾರೆ ತಥಾ ಸಾಭಾಸಂ ಅಜ್ಞಾನಂ ನ ವೇದ್ಮಿ ಇತಿ ಅನುಭೂಯತೆ. ಹಾಗಾಗಿ ಈ ಅಜ್ಞಾನವನ್ನು ಕೂಡ ಅವನು ನನಗೆ ತಿಳುವಳಿಕೆ ಇಲ್ಲ ಅಥವಾ ನಾನು ತಿಳಿತಾ ಇಲ್ಲ ಅನ್ನೋದನ್ನು ಕೂಡ ಅವನು ಈ ಒಂದು ಪ್ರಕಾಶದಿಂದಲೇ ಹೇಳಕ್ ಸಾಧ್ಯವಾಗ್ತಾ ಇದೆ ಅವನಿಗೆ.
ಅನ್ಯಥಾ ಆತ್ಮನಿ ಕೌಟಸ್ಥ್ಯಾತ್ ಬುದ್ಧೌ ಚೈತನ್ಯವರ್ಜನಾತ್ ಸರ್ವೋಪಿ ವ್ಯವಹಾರ ಸ್ಯಾತ್ ಅಂಧಕಾರ ಪ್ರವೃತ್ತವತೆ. ಇವಾಗ ನೋಡಿ, ಒಂದ್ ಕಡೆ ಬುದ್ಧಿ ಬುದ್ಧಿ ಅನ್ನೋದು ಜಡ, ಅದಕ್ಕೆ ಪ್ರಕಾಶ ಸ್ವಯಂ ಪ್ರಕಾಶ ಇಲ್ವೇ ಇಲ್ಲ, ಅದಕ್ಕೆ ಬುದ್ಧಿ ಜಡ ಅದು. ಇನ್ನೊಂದು ಕಡೆ ಆತ್ಮ ಅನ್ನೋದು ಕೂಟಸ್ಥ ಸ್ವರೂಪ, ಅದು ಅಸಂಗ ಸ್ವರೂಪ. ಅದು ಇದು ಎರಡೂ ಕೂಡ ಬೇರೆ ಬೇರೆ ದೂರ ದೂರ ಇದ್ಬಿಟ್ರೆ ಏನ್ ಪ್ರಯೋಜನ, ಇವನಿಗೆ ಏನೂ ಆಗೋದೇ ಇಲ್ಲ. ಅದು ಅಂಧಕಾರ ಪ್ರವೃತ್ತವತೆ, ಒಂದು ಕತ್ತಲೆಯಲ್ಲಿ ನಾವು ತಡವರ್ಸೋ ತರ ಆಗೋಗುತ್ತೆ ಇದು ಅಂತ ಹೇಳ್ತಾರೆ. ಅವಾಗ ಏನಾಯ್ತು, ಈ ಬುದ್ಧಿ ಮಾತ್ರ ಇದ್ರೆ ಸಾಲದು, ಎಲ್ಲೋ ಒಂದ್ ಕಡೆ ದೂರದಲ್ಲಿ ಆತ್ಮ ಮಾತ್ರ ಅಸಂಗವಾಗಿದ್ರೂ ಸಾಲದು. ಈ ಆತ್ಮ ಮತ್ತು ಬುದ್ಧಿಯನ್ನ ಎರಡನ್ನೂ ಕೂಡ ಸೇರ್ಸಕ್ಕೆ ನಮ್ಗೆ ಚಿದಾಭಾಸ ಅಂತ ಒಂದು ಬೇಕಾಗಿದೆ, ಅಂದ್ರೆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅನ್ನೋದು ನಮ್ಗೆ ಬೇಕಾಗಿದೆ ಅಂತ ಹೇಳ್ತಾರೆ ಅಷ್ಟೇ. ಹಾಗಾಗಿ ಅದು ಆ ಒಂದು ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಇದ್ರೇನೆ ನಮ್ಗೆ ಈ ಒಂದು ಕೆಲಸಗಳೆಲ್ಲ ಆಗೋದು, ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ. ಯಾಕಂದ್ರೆ ಆತ್ಮ ಅಸಂಗ, ಅದಕ್ಕೆ ಯಾವ್ದು ಸಮಾಧಾನ ಇಲ್ವೇ ಇಲ್ಲ. ಬುದ್ಧಿ ಒಂದ್ ಕಡೆ ಜಡ, ಹಾಗಾಗಿ ಅದಕ್ಕೂ ಏನ್ ಮಾಡಕ್ ಆಗೋದೇ ಇಲ್ಲ. ಹಾಗಾದ್ರೆ ಈ ಒಂದು ಆತ್ಮ ಮತ್ತು ಅದನ್ನ ಯಾವ್ದು ಬುದ್ಧಿಯನ್ನ ಎರಡನ್ನೂ ಸೇರ್ಸಕ್ಕೆ ಯಾವ್ದಿದೆ ಅಂತ ಹೇಳಿದ್ರೆ ಚಿದಾಭಾಸ ಅನ್ನೋದು ಇದೆ ಅಂತ ಅದರ ಒಂದು ಇಂಪಾರ್ಟೆನ್ಸ್ ನ ಹೌದು. ಕಾಗ್ನೈಸಿಂಗ್ ಎಬಿಲಿಟಿ ಅನ್ನೋದು ನಮ್ಗೆ ಈ ಒಂದು ಚಿದಾಭಾಸದಿಂದ ನಮ್ಗೆ ಸಿಗೋದು. ಹಾಗಾಗಿ ಬುದ್ಧಿಗೆ ಕಾಗ್ನೈಸಿಂಗ್ ಇದು ಪ್ರಾಪರ್ಟಿ ಇದೆ ಅದಕ್ಕೆ, ಬಟ್ ಅದು ಇಟ್ ವಿಲ್ ಬಿ ಪಾಸಿಬಲ್ ಒನ್ಲಿ ವೆನ್ ಇಟ್ ಇಸ್ ಏಡೆಡ್ ಬೈ ದಿ ಕಾನ್ಶಿಯಸ್ನೆಸ್ ಆಫ್ ದಿ ಆತ್ಮ, ಸ್ಪಿರಿಟ್ ಆಫ್ ದಿ ಆತ್ಮ. ಬಟ್ ಅದು ಹೇಗೆ ಸಿಗುತ್ತೆ ಅಂತ ಕೇಳಿದ್ರೆ ಈ ಒಂದು ರಿಫ್ಲೆಕ್ಟ್ ಕಾನ್ಶಿಯಸ್ನೆಸ್ ಅಂತ ಇದೆಯಲ್ಲ, ಅದ್ರ ಮುಖಾಂತರನೇ ಇದಕ್ಕೆ ಸಿಗೋದಿದು, ನೇರಾಗಿ ಇದಕ್ಕೆ ಸಿಗೋದಿಲ್ಲ, ಇದ್ರ ಮುಖಾಂತರನೇ ಸಿಗೋದು. ಸೊ ಹೀಗೆ ಚಿದಾಭಾಸ ಅನುಗ್ರಹ ಅತ್ರ ಜ್ಯೋತಿಷ್ಟ್ವಂ ಭಾನುವತ್ ಮತಂ ನತು ರವ್ಯಾಧಿವತ್ ಚಕ್ಷುರ್ಗ್ರಾಹ್ಯ ಭಾಸ್ವರೂಪತ. ಹಾಗಾಗಿ ಈ ಒಂದು ಚಿದಾಭಾಸ ಅನುಗ್ರಹವೇ ಇಲ್ಲಿ ಜ್ಯೋತಿಷ್ಟ್ವ ಅಂತ ಹೇಳಿದ್ರು. ಕಿಂ ಜ್ಯೋತಿಷಿ ಅಂತ ಹೇಳಿದಾಗ ಈ ಒಂದು ಆತ್ಮ ಜ್ಯೋತಿಷೆ ಅದು, ಆದ್ರೆ ಅದು ಚಿದಾಭಾಸದ ಒಂದು ಅನುಗ್ರಹದ ಮುಖಾಂತರ ನಿನಗೆ ಇದು ಆಗೋದಿದು. ಭಾನುವತ್ ಮತಂ ನತು ರವ್ಯಾಧಿವತ್ ಚಕ್ಷುರ್ಗ್ರಾಹ್ಯ ಭಾಸ್ವರೂಪತ. ಹಾಗಾದ್ರೆ ಇದು ಸೂರ್ಯ ಇಂಥದ್ರಲ್ಲಿ ನಮ್ಗೆ ಕಣ್ಣಿಂದ ನಮ್ಗೆ ಸೂರ್ಯನನ್ನ ನೋಡಕ್ಕಾಗುತ್ತೆ, ಕಣ್ಣಿಂದ ಸೂರ್ಯ ರಶ್ಮಿಯನ್ನು ನಾವು ತಿಳ್ಕೊಳಕ್ಕಾಗುತ್ತೆ. ಆತರ ಈ ಆತ್ಮ ಚೈತನ್ಯವನ್ನ ನಾವು ಕಣ್ಣಿಂದ ನಾವು ಗ್ರಹಿಸಕ್ಕಾಗೋದೇ ಇಲ್ಲ. ಅದು ಆತ್ಮ ಚೈತನ್ಯ ಅನ್ನೋದು ಬುದ್ಧಿಗೆ ಈ ಒಂದು ರಿಫ್ಲೆಕ್ಟೆಡ್ ಕಾನ್ಶಿಯಸ್ ಆಗಿ ಸಿಕ್ಕಿ ನಮ್ಗೆ ಅದ್ರ ಮುಖಾಂತರ ನಮ್ಗೆ ಅದರ ಒಂದು ಎಫೆಕ್ಟ್ಸ್ ಆಗಿ ನಾವು ಇಂದಿನ ವ್ಯಾಪಾರಗಳೆಲ್ಲ ನಾವು ನೋಡಕ್ಕಾಗುತ್ತೆ ಹೊರತು ನಮ್ಗೆ ಕಣ್ಣಿಂದ ಡೈರೆಕ್ಟ್ ಆಗಿ ನಾವು ಈ ಆತ್ಮ ಚೈತನ್ಯನ ನೋಡಕ್ಕಾಗೋದೇ ಇಲ್ಲ. ಆದಿತ್ಯಾದಿ ಅನಾತ್ಮ ಅಸ್ಯ ಸಿದ್ಧ್ಯತಿ ಅಕ್ಷಾದಿ ಮಾನತ ಮಾತ್ರಾದಿ ಸಿದ್ಧಿದಸ್ಯ ಅಸ್ಯ ಸ್ವತಃ ಸಿದ್ಧೇಹೇ ಮೇಯತ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೋಡಿ, ಆದಿತ್ಯಾದಿ ಸೂರ್ಯ ಚಂದ್ರ ದೀಪ ಅಗ್ನಿ ಎಲ್ಲವೂ ತಗೋಬಹುದು, ಇದೆಲ್ಲವೂ ಕೂಡ ಅನಾತ್ಮ, ಇವುಗಳೆಲ್ಲ ಆತ್ಮಸ್ವರೂಪ ಅಲ್ವೇ ಇಲ್ಲ, ಖಂಡಿತ ಎಲ್ಲವೂ ಜಡ. ಆಗಿರುವಾಗ ಅಸ್ಯ ಸಿದ್ಧ್ಯತಿ ಅಕ್ಷಾದಿ ಮಾನತ, ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಕಣ್ಣಿಂದ ನಾವು ಸೂರ್ಯನ ನೋಡ್ಬೋದು, ಕಣ್ಣಿಂದ ಚಂದ್ರನ ನೋಡ್ಬೋದು, ಕಣ್ಣಿಂದ ಅಗ್ನಿಯನ್ನ ನೋಡ್ಬೋದು, ಕಣ್ಣಿಂದ ದೀಪವನ್ನು ನೋಡ್ಬೋದು ನಾವು ಖಂಡಿತ. ಆವಾಗ ಏನಾಯ್ತು, ಕಣ್ಣು ಅನ್ನೋದು ನಮ್ಗೆ ಅದನ್ನ ನೋಡಕ್ಕೆ ಒಂದು ಪ್ರಮಾಣ ಅಂತ ಆಯ್ತದೆ. ಪ್ರಮಾಣ ಅಂತ ಇನ್ಸ್ಟ್ರೂಮೆಂಟ್ ಆಫ್ ನೋಯಿಂಗ್ ಅದಾಯ್ತದು. ಆದ್ರೆ ಮಾತ್ರಾದಿ ಸಿದ್ಧಿದಸ್ಯ ಅಸ್ಯ ಸ್ವತಃ ಸಿದ್ಧೇಹೇ ಮೇಯತ. ಹಾಗಾಗಿ ಈ ಒಂದು ಈ ಆತ್ಮ ಇದೆಯಲ್ಲ, ಈ ಆತ್ಮ ಅನ್ನೋದು ನೇರಾಗಿ ಅದು ಪ್ರಮಾಣಕ್ಕೆ ಯಾವ್ದಕ್ಕೂ ಸಿಗೋದೇ ಇಲ್ಲ. ಅದು ಇಂದ್ರಿಯ ಅತೀತ, ಎಲ್ಲಾ ಇಂದ್ರಿಯಕ್ಕೂ ಅತೀತ ಅದು. ಹಾಗಾಗಿ ಅದು ನೇರಾಗಿ ಪ್ರಮಾಣಕ್ಕೆ ಸಿಗೋದಿಲ್ಲ. ಯದ್ಯಪಿ ಸೂರ್ಯ ಚಂದ್ರ ಇದೆಲ್ಲ ನಮ್ಗೆ ಕಣ್ಣಿಂದ ನೋಡಕ್ಕಾಗುತ್ತೆ, ಆದ್ರೆ ಆತ್ಮನ್ ಮಾತ್ರ ನಮ್ಗೆ ಯಾವುದೇ ಇಂದ್ರಿಯಿಂದ ನೋಡಕ್ಕಾಗೋದೇ ಇಲ್ಲ ಅನ್ನೋದನ್ನ ನಾವು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಮಾತ್ರಾದಿ ಸಿದ್ಧಿದಸ್ಯ ಅಂತ ಹೇಳಿದ್ರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಮೂರಿದೆಯಲ್ಲ, ತ್ರಿಪುಟಿ ಅಂತ ಇದೆಯಲ್ಲ, ಈ ಮೂರು ಕೂಡ ಒಟ್ಟಿಗೆ ಇದ್ಕೊಂಡು ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ಆತ್ಮದ ಚೈತನ್ಯದ ಒಂದು ಪ್ರಕಾಶ ಬೇಕಾಗಿದೆ. ಹಾಗಾಗಿ ಈ ಯಾವ ಒಂದು ತ್ರಿಪುಟಿಗೆ ಆತ್ಮ ಚೈತನ್ಯ ಪ್ರಕಾಶ ಬೇಕಾಗಿದೆಯೋ ಆ ತ್ರಿಪುಟಿಯನ್ನ ಇಟ್ಕೊಂಡು ನಾವು ಆತ್ಮ ಚೈತನ್ಯವನ್ನು ತಿಳ್ಕೊಳಕ್ ಆಗುದೇ ಇಲ್ಲ. ಆದ್ರೆ ಒಂದೇ ಒಂದು ದಾರಿ ಇದೆ, ಅದು ಉಪನಿಷತ್ ಹೇಳ್ಕೊಡೋ ದಾರಿ ಯಾವ್ದು ಅಂತ ಹೇಳಿದ್ರೆ ಆತ್ಮ ಚೈತನ್ಯವನ್ನ ನೀನು ಮನಸ್ಸಿಂದಲೇ ತಿಳ್ಕೊಬೇಕು ಅಂತ ತೋರಿಸುತ್ತೆ. ಅದು ಹೇಗ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಯಾವ ತರ ಮನಸ್ಸಿಂದ ಅಂತ ಹೇಳಿದ್ರೆ ಸಂಸ್ಕಾರವನ್ನು ಪಡ್ಕೊಂಡಿರೋ ಮನಸ್ಸಿಂದ ನಾವು ಆತ್ಮ ಚೈತನ್ಯವನ್ನ ಆತ್ಮವನ್ನ ತಿಳ್ಕೊಬಹುದು. ನಾವು ಯಾವ ಸಂಸ್ಕಾರ ಅಂದ್ರೆ ಉಪನಿಷತ್ ಸಂಸ್ಕಾರ, ಉಪನಿಷತ್ ಕೊಟ್ಟಿರೋ ಆತ್ಮಸ್ವರೂಪದ ಒಂದು ಸ್ಥಿತಿ ಏನು, ಅದರ ಒಂದು ಸ್ವರೂಪ ಏನು ಅಂತ ನಮ್ಗೆ ತೋರಿಸುತ್ತೆ. ಅದು ಹೇಳ್ಕೊಟ್ಟು ನಾವು ಹೇಗೆ ಅದನ್ನ ನಾವು ಪಡ್ಕೋಬಹುದು ಅನ್ನೋದನ್ನ ಮೆಥಡ್ ತೋರಿಸುತ್ತೆ ಅದು. ಹಾಗಾಗಿ ಈ ಸಂಸ್ಕಾರ ಇಲ್ಲದೆ ಅಂತಃಕರಣದಿಂದ ನಾವು ಆತ್ಮನ ತಿಳ್ಕೊಳಕ್ ಆಗೋದೇ ಇಲ್ಲ. ನೋಡಿ ಏನು ಒಂದು ಪ್ಯಾರಾಡಾಕ್ಸ್ ಅಂದ್ರೆ ಆ ಅಂತಃಕರಣದಿಂದ ಮನಸ್ಸಿಂದ ಆತ್ಮನ ತಿಳ್ಕೊಳಕ್ ಆಗೋದಿಲ್ಲ ಅಂತ ಒಂದು ಕಡೆ ಹೇಳುತ್ತೆ, ಇನ್ನೊಂದು ಕಡೆ ಮನಸ್ಸಿಂದಲೇ ತಿಳ್ಕೊಳಕ್ ಆಗೋದು ಅಂತ ಹೇಳುತ್ತೆ. ಇದನ್ನೆರಡು ನಾವು ಹೇಗೆ ನಾವು ಸಮನ್ವಯ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಇದೇ ಉತ್ತರ. ಸಂಸ್ಕಾರವನ್ನು ಪಡ್ಕೊಳ್ದೇ ಇರೋ ಅಂತಃಕರಣದಿಂದ ಆತ್ಮನ ತಿಳ್ಕೊಳಕ್ ಆಗೋದೇ ಇಲ್ಲ, ಸಂಸ್ಕಾರವುಳ್ಳ ಅಂತಃಕರಣದಿಂದಲೇ ತಿಳ್ಕೊಳಕ್ ಆಗೋದು. ಅಲ್ಲೂ ಕೂಡ
ಸಂಸ್ಕಾರವನ್ನು ಪಡ್ಕೊಂಡಿರೋ ಕಣ್ಣಿಂದ ನೋಡಕ್ಕಾಗುತ್ತೆ ಅಂತ ಹೇಳಲ್ಲ, ಖಂಡಿತ ಅದೆಲ್ಲ ಹೇಳೋದೇ. ಕಣ್ಣಿಂದಲೋ ಕಿವಿಯಿಂದಲೋ ಖಂಡಿತ ಆತ್ಮವನ್ನ ನಾವು ತಿಳ್ಕೊಳಕ್ಕಾಗೋದಿಲ್ಲ, ಆದ್ರೆ ಮನಸ್ಸಿಂದ ತಿಳ್ಕೊಳಕ್ಕಾಗುತ್ತೆ ಅದು. ಆದ್ರೆ ಎಂತ ಮನಸ್ಸು ಅಂತ ಹೇಳಿದ್ರೆ ಉಪನಿಷತ್ ಕೊಟ್ಟಿರೋ ಸಂಸ್ಕಾರದಿಂದ. ಉಪನಿಷತ್ತು ನಮ್ಗೆ ತಿಳುವಳಿಕೆ ಕೊಡುತ್ತೆ, ಆತ್ಮ ಸ್ವರೂಪ ಇಂಥದ್ದು, ಬ್ರಹ್ಮ ಸ್ವರೂಪ ಇಂಥದ್ದು, ನಿನ್ಗೂ ಅದಕ್ಕೂ ಎಂತ ಒಂದು ಸಂಬಂಧ ಅಂತದೆಲ್ಲ ತೋರಿಸುತ್ತೆ ನಮ್ಗೆ. ಅದನ್ನ ಹೇಳ್ಕೊಟ್ಟು ಆ ಒಂದು ಇನ್ಫಾರ್ಮೇಶನ್ ಎಲ್ಲ ಪಡ್ಕೊಂಡು ನಾವು ನಿಧಿಧ್ಯಾಸನ ಮಾಡಿದಾಗ ಆವಾಗ ನಮ್ಗೆ ಇದನ್ನ ಆತ್ಮವನ್ನು ನಾವು ನಾನೇ ಅದು ಅಂತ ನಮ್ಗೆ ತಿಳ್ಕೊಳಕ್ಕಾಗುತ್ತೆ. ಆವಾಗ ಕೂಡ ನನ್ಗದು ಅದನ್ನ ನನ್ನಿಂದ ಬೇರೆಯಾಗಿರೋ ಒಂದು ವಸ್ತು ಅಂತ ತಿಳ್ಕೊಳಕ್ಕೆ ಆಗೋದೇ ಇಲ್ಲ ಅಂತ ಹೀಗೆ ಆತ್ಮದ ಒಂದು ವಿಷಯಕ್ಕೆ ಹೇಳಿದ್ರು. ಇವಾಗ ಮುಂದಕ್ಕೆ ಅಪ್ರಮೇಯತ್ವ ಮಾತ್ರೇಣ ಶಶಶೃಂಗಾದಿವೈ ತುಲ್ಯತಾ ಅನನ್ಯಾನುಭವೇನ ಅಸ್ಯ ವಿಷದಂ ಸ್ಫುರಣಂ ಯತಃ. ನೋಡಿ, ಇನ್ನೊಂದು ಪ್ರಶ್ನೆ ಬರುತ್ತೆ ಇವಾಗ. ನೋಡಿ, ನಿಮಗೆ ಈ ಆತ್ಮವನ್ನ ನಿಮ್ಗೆ ಯಾವ್ದ್ರಿಂದಾಗೂ ತಿಳ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡೋಣ ಅಂತ ತಾನೇ ಫಸ್ಟ್ ಬರೋದು. ಅದನ್ನೇ ಹೇಳ್ತಾ ಇದ್ದಾರೆ. ಶಶಶೃಂಗ ಅಂದ್ರೆ ಮೊಸಲ ಕೋಡ್, ಮೊಲದ ಕೋಡ್, ಮೊಲದ ಕೋಡ್ ತರ ಎಲ್ಲಿ ಅದು ಇಲ್ಲದೆ ಇರೋ ವಸ್ತು ಅದು. ಆತರ ನಿಮ್ಗೆ ಯಾವ್ದ್ರಿಂದ ಯಾವ ಒಂದು ಇದರಿಂದನೂ ನೀನು ಆತ್ಮವನ್ನ ತಿಳ್ಕೊಳಕ್ ಆಗೋದೇ ಇಲ್ಲ ಅಂತ ಹೇಳಿದಾಗ ಅಂತ ಒಂದು ವಸ್ತು ಇಲ್ಲ ಅಂತಾನೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ರೆ ಆತರ ಅಲ್ವೇ ಇಲ್ಲ. ಇದನ್ನ ನಿನಗೆ ಎಷ್ಟು ಈ ಆತ್ಮ ಸ್ವರೂಪದ ಒಂದು ಇದೆ ಅನ್ನೋದಕ್ಕೆ ನಿಮ್ಗೆ ಪ್ರಮಾಣ, ಎಲ್ಲದಕ್ಕಿಂತ ಫಸ್ಟ್ ಪ್ರಮಾಣ ಯಾವ್ದು ಅಂತ ಹೇಳಿದ್ರೆ ನೀನೇ ಪ್ರಮಾಣ ಅಂತ ಹೇಳ್ತಾರೆ. ನಮ್ಮಿಂದ ಅದು ಬೇರೆ ಅಲ್ವೇ ಇಲ್ಲ. ಅದಕ್ಕೆ ಶಂಕರಾಚಾರ್ಯರು ಇದರಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಪ್ರಾರಂಭದಲ್ಲೇ ಹೇಳ್ತಾರೆ, ಎಲ್ಲರಿಗೂ ಕೂಡ ತಾನಿದ್ದೀನಿ ಅಂತ ಎಲ್ಲರೂ ಭಾವಿಸ್ತಾರೆ. ಯಾರಿಗೂ ಅದ್ರಲ್ಲಿ ಹೇಳ್ಕೊಡ್ಬೇಕಾಗಿಲ್ಲ, ನೀನ್ ಇದೆಯಾ ಅಂತ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ. ಹೇಳ್ಕೊಡ್ತೇನೆ ಎಲ್ಲರಿಗೂ ಕೂಡ ತಾನಿದ್ದೀನಿ ಅಂತ ಗೊತ್ತಾಗ್ತಾ ಇದೆ. ಆ ಪ್ರಕಾಶ ಅದು ಸ್ವಯಂ ಪ್ರಕಾಶವಾಗಿ ಇರೋದು. ಅದು ಏನಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾನು ಇದ್ದೀನಿ ಅಂತ ಹೇಳುವಾಗ್ಲೇನು ಒಬ್ಬ ನಾನು ಇಂಥವನಾಗಿದ್ದೀನಿ ಅಂತವನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇದೆಲ್ಲ ಸೇರ್ಸ್ಕೊಂಡು ಹೇಳ್ತಾನೆ. ಆ ಸೇರ್ಸ್ಕೊಂಡು ಹೇಳೋ ಭಾಗವನ್ನ ಬಿಡಿಸ್ಬೇಕು ಅನ್ನೋದು ಉಪನಿಷತ್ತಿನ ವೇದಾಂತದ ಒಂದು ಪ್ರಯಾಸ. ಅದರಿಂದ ನಮ್ಗೆ ಇಲ್ಲದೆ ಇರೋ ಒಂದು ವಸ್ತುವನ್ನ ಅದೇನ್ ಹೇಳ್ಕೊಡ್ತಾ ಇಲ್ಲ, ನಾವು ಅಲ್ಲದೆ ಇರೋ ವಸ್ತುವನ್ನ ಹೇಳ್ಕೊಡ್ತಾ ಇಲ್ಲ. ಹಾಗೆ ನಾವೇನ್ ಮಾಡಿದ್ದೀವಿ, ಅಜ್ಞಾನದಿಂದ ನಾವು ಅಲ್ಲದೆ ಇರೋದನ್ನ ಕೆಲವೆಲ್ಲ ಸೇರ್ಸ್ಕೊಂಡ್ಬಿಟ್ಟಿದೀವಿ. ಆ ಸೇರ್ಸ್ಕೊಂಡಿದ್ದನ್ನ ನಮ್ಗೆ ಬಿಡ್ಸಕ್ಕೆ ಇದು ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಡುತ್ತೆ. ವಿವೇಕವನ್ನು ಮಾಡ್ಕೊಡಕ್ಕೆ ಏನ್ ದಾರಿ ಅನ್ನೋದನ್ನ ಅದು ತೋರಿಸ್ಕೊಡುತ್ತೆ ಹೊರತು ನಾವು ಅಲ್ಲದೆ ಇರೋ ವಿಷಯವನ್ನ ಅದೇನು ನಮ್ಗೆ ತಂದು ನಮ್ಗೆ ಅನ್ಸೋದಿಲ್ಲ, ಏನ್ ಮಾಡೋದೇ ಇಲ್ಲ. ಹಾಗಾಗಿ ಇದು ಹೇಳ್ತಾ ಇದ್ದಾರೆ, ಅನನ್ಯ ಅನುಭವೇನ, ನಾನು ಅದರಿಂದ ಬೇರೆ ಅಲ್ಲ ಅಂತ ನಮ್ಗೆ ಅನುಭವ ಇದೆ. ಈ ಅನುಭವದಿಂದಲೇ ನಮ್ಗೆ ಗೊತ್ತಾಗ್ತಾ ಇದೆ ಅದು ಇದೆ ಖಂಡಿತ ಅಂತ. ಆದ್ರೆ ಅದರ ಒಂದು ಸ್ಪಷ್ಟವಾಗಿ ಅದು ವಿಶೇಷವಾಗಿ ಅದು ಎಲ್ಲದಿಂದ ಬಿಡಿಸ್ಕೊಂಡು, ಅಂದ್ರೆ ಅದಕ್ಕೆ ಆಗಿರೋ ಕಲಬೆರಕೆಯಿಂದ ಬಿಡಿಸ್ಕೊಂಡು ಅದನ್ನ ಎಂತಾದ ಅಂತ ತಿಳಿಸ್ಕೊಳ್ಳಿಕ್ಕೆ ನಮ್ಗೆ ಈ ಉಪನಿಷತ್ತಿನ ಒಂದು ಸಹಾಯ ಬೇಕೇ ಬೇಕಾಗುತ್ತೆ. ಅದು ಇದ್ದೇ ಇದೆ. ಅದನ್ನು ತಿಳಿಸ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ, ಸ್ಯಾತ್ ಸ್ವಪ್ನ ವ್ಯವಹಾರೋಯಂ ಆತ್ಮನ ಜ್ಯೋತಿಷ ದೃಶ ದೇಹಾದಿ ವ್ಯತಿರಿಕ್ತತ್ವಂ ಏವ ಸಿದ್ಧಂ ಚಿದಾತ್ಮನಃ. ಇವಾಗ ಸ್ಯಾತ್ ಸ್ವಪ್ನ ವ್ಯವಹಾರೋ ಅಯಂ ಆತ್ಮನ ಜ್ಯೋತಿಷ ದೃಶ ಅಂದ್ರೆ ಏನಾಯ್ತು, ಆತ್ಮ ಜ್ಯೋತಿಷ್ ಅಂತ ಒಂದು ದೃಕ್ ಇದೆಯಲ್ಲ, ಅದರಿಂದ ಈ ಸ್ವಪ್ನ ವ್ಯವಹಾರವೆಲ್ಲವೂ ಕೂಡ ನಮ್ಗೆ ತಿಳಿತಾ ಇದೆ. ಸ್ವಪ್ನ ವ್ಯವಹಾರ ಪೂರ್ತಿ ನಮಗೆ ಈ ಆತ್ಮ ಚೈತನ್ಯದ ಒಂದು ಪ್ರಕಾಶನದಲ್ಲಿ ತಿಳಿತಾ ಇದೆ ನಮ್ಗೆ. ಅದು ಅದರಿಂದ ನಮ್ಗೆ ಏನ್ ತೀರ್ಮಾನ ಆಯ್ತು, ಈ ಆತ್ಮ ಚೈತನ್ಯ ಅನ್ನೋದು ದೇಹಾದಿ ವ್ಯತಿರಿಕ್ತತ್ವಂ ಏವಂ ಸಿದ್ಧಂ ಚಿದಾತ್ಮನಃ. ಚಿದಾತ್ಮ ಅನ್ನೋದು ಈ ಚೈತನ್ಯ ಆತ್ಮ ಅನ್ನೋದು ಶರೀರ ಇಂದ್ರಿಯಾದಿ ಮನಸ್ಸುಗಳೆಲ್ಲದಿಂದ ಬೇರೆ ಆಗಿರೋದು ಅಂತ ನಮ್ಗೆ ತೀರ್ಮಾನ ಆಯ್ತು ಇವಾಗ ಅಂತ. ಇವಾಗ ಇದು ಹೇಗೆ ತೀರ್ಮಾನ ಆಯ್ತು ಅಂತ ಹೇಳಿದ್ರೆ, ನೋಡಿ, ಈ ಇದರಲ್ಲಿ ಈ ಅವನು ಈ ಒಂದು ಸ್ವಪ್ನವನ್ನ ಕಾಣ್ತಾ ಇರೋ ಸಮಯದಲ್ಲಿ ಅವನಿಗೆ ಒಂದು ಪ್ರಕಾಶ ಸಿಕ್ಕಿದೆ. ಯಾವ ಪ್ರಕಾಶ? ಅವನ ಆತ್ಮ ಸ್ವಲ್ಪ ಪ್ರಕಾಶವೇ ಅದು. ಅದು ಅವನು ಮಲಗಿದ್ದಾನಲ್ಲ, ಅವನು ಒಂದು ಕಣ್ಣಿಂದ ನೋಡ್ದನ ಈ ಸ್ವಪ್ನ ದೃಶ್ಯಗಳೆಲ್ಲ ಇಲ್ಲ, ಕಣ್ಣಿಂದ ನೋಡ್ತಾ ಇಲ್ಲ, ಯಾಕಂದ್ರೆ ಕಣ್ಣೆಲ್ಲ ಲಯ ಆಗಿದೆ. ಅದು ಮನಸ್ಸಿಂದ ನೋಡಿದ್ನ ಅಂತ ಕೇಳಿದ್ರೆ ಮನಸ್ಸೇ ಇದೆಲ್ಲ ಪ್ರಕಾಶ ಮಾಡಿ ತೋರಿಸ್ತಾ ಇದೆ ಅವನಿಗೆ. ಅದನ್ನ ಮನಸ್ಸಿಂದ ನೋಡಿದ ಅಂತ ಹೇಳಕ್ ಆಗೋದಿಲ್ಲ. ಶರೀರದಿಂದ ನೋಡಿದ್ನ ಅಂದ್ರೆ ಶರೀರ ಖಂಡಿತ ಅವಾಗ ಅವನು ನಿಶ್ಚೇಷ್ಟನಾಗಿ ಮಲಗಿದಾನ. ಅವನು ಆಗಿರುವಾಗ ಯಾವ ಪ್ರಕಾಶದಿಂದ ಇವನು ನೋಡ್ತಾನೆ ಅಂತ ಹೇಳಿದ್ರೆ ಈ ಶರೀರಾದಿಗಳಿಂದ ಬೇರೆಯಾಗಿರೋ ಒಂದು ಪ್ರಕಾಶ ಅವನಲ್ಲೇ ಇದೆ, ಅದು ಆತ್ಮ ಚೈತನ್ಯ. ಅದು ಅದರಿಂದಲೇ ಅವನು ಇದೆಲ್ಲವನ್ನು ನೋಡಿದ ಅಂತ ಹೇಳಿದಾಗ ಈ ಆತ್ಮ ಚೈತನ್ಯ ಅನ್ನೋದು ಇವುಗಳು ಎಲ್ಲದಿಂದನೂ ಬೇರೆಯಾಗಿರೋದು. ಅದು ವ್ಯತಿರಿಕ್ತ ಅಂತ ಹೇಳಿದ್ರೆ ಇಟ್ ಇಸ್ ಡಿಸ್ಟಿಂಕ್ಟ್ ಫ್ರಮ್ ಆಲ್ ದಿಸ್ ಅಂತ. ಅದೇ ತುಂಬಾ ಸೂಕ್ಷ್ಮ ಇದ್ರಲ್ಲಿ. ಅದಕ್ಕೇನೆ ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಮುಂಜಾ ದಿಶೀಕಾಮಿವ ಅಂತ ಹೇಳ್ತಾರೆ. ಮುಂಜಾ ಅಂತ ಒಂದು ಹುಲ್ಲ, ಈ ದರ್ಬೆ ತರ ಒಂದು ಹುಲ್ಲ. ನೋಡಿ, ನಾವು ಈ ಪರ್ಕೆ ಕಡ್ಡಿ ನಾವು ನೋಡ್ತೀವಲ್ಲ, ಅದರಲ್ಲಿ ನಿಮ್ಗೆ ನೆನಪಿರ್ತದೆ ಪರ್ಕೆ ಈ ಕಾಲದಲ್ಲಿ ಅಷ್ಟೊಂದು ಇಲ್ಲ ಅಂತ ಕಾಣುತ್ತೆ. ಅದ್ರಲ್ಲಿ ಎತ್ಕೊಂಡದ್ದು ಇಲ್ಲ. ಅದು ಅವಾಗ ನಾವು ಆ ಪರ್ಕೆ ಕಡ್ಡಿ ಇದನ್ನ ನಾವು ಬ್ಲೇಡ್ ಸೀಳಿದ್ರೆ ಒಳಗಡೆ ಒಂದು ಬೆಳ್ಳಿಗೆ ಒಂದು ಸಿಗುತ್ತೆ, ಪಿತ್ ಅಂತ ಹೇಳ್ತಾರೆ. ಅದನ್ನ ಸಾಫ್ಟ್ ಆಗಿರ್ತಲ್ಲ ಅದು. ಅದನ್ನ ಆ ಉದಾಹರಣೆ ಕೊಡುತ್ತೆ ಉಪನಿಷತ್ತು. ಮುಂಜಾತ್ ಇಶಿಕ ಅಂದ್ರೆ ಒಂದು ಇಶಿಕ ಅಂದ್ರೆ ಆಕ್ಚುಲಿ ಒಂದು ಹತ್ತಿ ತರ ಒಂದು ಸಾಫ್ಟ್ ಇದು ಕಾಟನ್ ತರ ಇರ್ತದೆ. ಆ ಮುಂಜಾ ಗ್ರಾಸ್ ಇಂದ ಈ ಸಾಫ್ಟ್ ಕಾಟನ್ ನಾವು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವೋ ವಿತೌಟ್ ಕಟಿಂಗ್ ಇಟ್, ಆತರ ಒಂದು ಪ್ರಕ್ರಿಯೆಯಲ್ಲಿ ಈ ಆತ್ಮ ಅನಾತ್ಮ ಎಲ್ಲದೂ ಸೇರ್ಕೊಂಡಿದೆಯಲ್ಲ, ಈ ಶರೀರಾದಿಗಳಲ್ಲೇನೆ ಈ ಆತ್ಮ ಸೇರ್ಕೊಂಡಿರೋದು. ಇದರಿಂದ ನಾವು ಅದನ್ನ ಬಿಡಿಸಿ ತಿಳ್ಕೊಬೇಕು ಅದನ್ನ ಅಂತ. ಆ ತಿಳ್ಕೊಡೋದು ಅಷ್ಟು ಸೂಕ್ಷ್ಮವಾದ ವಿಷಯ. ಅದು ಯಾಕೆ ಸೂಕ್ಷ್ಮ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ
ನೀನ್ ಅದನ್ನ ಬಿಡಿಸುವಾಗ ಈ ಈ ಅನಾತ್ಮ ಇದೆಯಲ್ಲ, ಈ ಶರೀರ, ಇಂದ್ರಿಯ, ಪ್ರಾಣ, ಆಮೇಲೆ ಅಂತಃಕರಣ, ಅಹಂಕಾರ, ಇದು ಚೂರು ಕೂಡ ಅದಕ್ಕೆ ಸೇರ್ಬಾರ್ದು. ಆದ್ರೆ ಏನಾಗಿದೆ, ಈ ಆತ್ಮ ನಮ್ಗೆ ಇಷ್ಟ ಇರುವಾಗ ಅದ್ರ ಜೊತೆ ಬೆರ್ಕೊಂಡ್ರೆ ಸಿಗ್ತಾ ಇದೆ ನಮ್ಗೆ. ಅದರಿಂದ ಏನ್ ಮಾಡ್ಬೇಕಾಗಿದೆ, ಅದನ್ನ ನಾವು ಸೆಪರೇಟ್ ಆಗಿ ತಿಳ್ಕೊಬೇಕು ಅಂದ್ರೆ ಇದನ್ನ ಪೂರ್ತಿ ಸೆಪರೇಟ್ ಮಾಡ್ಬೇಕು. ಅದನ್ನ ಸೆಪರೇಟ್ ಮಾಡಕ್ಕೆ ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ಯಾವ್ದು ಅಂತ ಹೇಳಿದ್ರೆ ಅಹಂಕಾರ. ಅಹಂಕಾರ ಇದೆಯಲ್ಲ, ಈಗೋ ಅನ್ನೋದು, ಅದೇ ದೊಡ್ಡ ಚಾಲೆಂಜ್ ಎಲ್ಲ. ಯಾಕಂದ್ರೆ ನೋಡಿ, ಅದೇ ಅತ್ಯಂತ ಸೂಕ್ಷ್ಮ, ಆತ್ಮ ಅದಕ್ಕಿಂತ ಸೂಕ್ಷ್ಮ. ಈ ಅತ್ಯಂತ ಸೂಕ್ಷ್ಮವಾಗಿರೋ ಈ ಈಗೋ ಸಮೇತ ಸ್ಥೂಲವಾಗಿರೋ ಸ್ಥೂಲ ಶರೀರ, ಪ್ರಾಣ ಇದೆಲ್ಲ ಕೂಡ ಸೇರ್ಕೊಂಡಿದೆ. ಅಟ್ಲೀಸ್ಟ್ ಇದನ್ನಾದ್ರೂ ನಾವು ವಿವೇಕ ಮಾಡ್ಕೊಂಡು ಬೆಳಕ್ ಸಾಧ್ಯವಾದ್ರೂ ಕೂಡ ಈ ಈಗೋ ಅನ್ನೋದನ್ನ ಬಿಡೋದು ತುಂಬಾ ದೊಡ್ಡ ಚಾಲೆಂಜ್ ಅದು. ಅದರಿಂದಲೇ ಎಲ್ಲಾ ಮತದಲ್ಲೂ ಕೂಡ ಭಕ್ತಿ ವಿಷಯ ಆಗ್ಲಿ, ಅತ್ಯಂತ ಜ್ಞಾನ ವಿಷಯವಾಗ್ಲಿ, ಎಲ್ಲವೂ ಕೂಡ ಬಂದಿರೋದು, ಯೋಗ ಸಮಾಧಿ ಎಲ್ಲವೂ ಕೂಡ ಬಂದಿರೋದು ಈ ಈಗೋ ಅಂತ ಒಂದು ಇದೆಯಲ್ಲ, ಅಹಂಕಾರ ಅಂತ ಇದೆಯಲ್ಲ, ಅದನ್ನ ಬಿಡಿಸಿ ಮಾಡಕ್ಕೆ ಬಂದಿರೋದು. ಅದಕ್ಕೆ ವಿವೇಕಶ್ರಾವಣಿಯಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಒಂದು ಶ್ಲೋಕ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ಶ್ಲೋಕದಲ್ಲಿ ಈ ವಿಷಯಗಳೆಲ್ಲ ಸೇರಿಸ್ಕೊಂಡು ಹೇಳಿರೋ ಶ್ಲೋಕ ಅದು. ಜಹಿ ಮಲಮಯ ಕೋಶೆ ಅಹಂದಿಯೋತ್ಥಾಪಿತಾಶಾಂ ಪ್ರಸವಂ ಅನಿಲ ಕಲ್ಪೆ ಲಿಂಗದೇಹೇತು ಪಶ್ಚಾತ್ ಅಂತ ಹೇಳ್ಬಿಟ್ಟು, ನಿಗಮಗತಿತ ಕೀರ್ತಿಯನ್ನು ನಿತ್ಯಂ ಆನಂದ ಮೂರ್ತಿಯನ್ನು ಸ್ವಯಮಿತಿ ಪರಿಚಯ ಬ್ರಹ್ಮಭಾವೇನ ತಿಷ್ಠ ಅಂತ ಶ್ಲೋಕದಲ್ಲಿ 4 ಸಾಲು ಬರ್ತದೆ. ಅದೇನ್ ಹೇಳ್ತೆ ಅಂದ್ರೆ, ಜಹಿ ಮಲಮಯ ಕೋಶ ಅಂದ್ರೆ ಅನ್ನಮಯ ಕೋಶ, ಅದೇ ಸ್ಥೂಲ ಶರೀರ, ಗ್ರಾಸ್ ಬಾಡಿ ಅಂತ ಹೇಳ್ತೀವಲ್ಲ, ಅದೇ ಪಂಚಕೋಶಗಳಲ್ಲಿ ಎಕ್ಸ್ಟ್ರೀಮ್ ಈ ಕಡೆ ಇರೋದು, ಅಂದ್ರೆ ಗ್ರಾಸೆಸ್ಟ್ ಕೋಶ ಅದೇನೆ. ಅವಾಗ ಅದರಲ್ಲಿ ನೀನು ನಾನು ಅದು ಅಂತ ನಿನಗೆ ಒಂದು ಆಸೆ ಬಂದಿದೆಯಲ್ಲ, ನಿನ್ಗೆ ಒಂದು ಏನ್ ಹೇಳೋದು, ಒಂದು ತಾದಾತ್ಮ್ಯ ಬಂದಿದೆಯಲ್ಲ, ನಾನೇ ಇದು ಅಂತ ಒಂದು ಬುದ್ಧಿ ಬಂದಿದೆಯಲ್ಲ, ಐಡೆಂಟಿಫಿಕೇಶನ್ ಇದೆಯಲ್ಲ ಸ್ಟ್ರಾಂಗ್ ಆಗಿ, ಅದನ್ನ ಮೊದಲು ಬಿಡು ಅಂತ ಹೇಳುತ್ತೆ. ಸರಿ, ಅದನ್ನ ಬಿಟ್ಟ ಮೇಲೆ ಅದಕ್ಕಿಂತ ಕಷ್ಟ ಒಂದಿದೆ ಒಳಗಡೆ, ಯಾವ್ದಂದ್ರೆ ಲಿಂಗ ಶರೀರ, ಅದೇ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದಲ್ಲಿ ನಾನು ಅಂತ ಬಿಡೋದಿದೆಯಲ್ಲ, ಅದು ತುಂಬಾ ಕಷ್ಟ ಅಂತ ಅದಕ್ಕೆ ಗೊತ್ತು. ಅದರಿಂದಲೇ ಹೇಳ್ತಾ ಇದೆ, ಮೊದಲು ಇದನ್ನ ಬಿಡು, ಆಮೇಲೆ ಲಿಂಗ ದೇಹ ಅನ್ನೋದು ಈ ಸೂಕ್ಷ್ಮ ಶರೀರ, ಅದರಲ್ಲಿ ಪಶ್ಚಾತ್, ಅದರಲ್ಲಿ ಆಮೇಲೆ ಬಿಡು. ಮೊದಲು ಲಿಂಗ ಶರೀರದಲ್ಲಿ ನಾನು ಅನ್ನೋ ಬುದ್ಧಿಯನ್ನು ಬಿಡಕ್ ಆಗುದಿಲ್ಲ, ಅದರಿಂದ ಸ್ಥೂಲ ಶರೀರದಲ್ಲಿ ನಾನು ಅಂತ ಬುದ್ಧಿಯನ್ನು ಬಿಡು ಮೊದಲು, ಆಮೇಲೆ ಈ ಸೂಕ್ಷ್ಮ ಶರೀರದಲ್ಲಿ ತುಂಬಾ ಕಷ್ಟ ಅದು ಬಿಡೋದು, ಅದನ್ನ ಬಿಡು. ಸರಿ, ಇದೆಲ್ಲ ಬಿಟ್ರೆ ನಾನು ಎಲ್ಲಿ ನಿಂತ್ಕೋಬೇಕು, ನಾನೆಲ್ಲ ಒಂದು ನಿಲ್ಸಾನಿ ಇದನ್ನು ಬಿಡಕ್ಕಾಗುತ್ತೆ ಅಂತ ಹೇಳಿದ್ರೆ, ನಿಗಮಗತಿತ ಕೀರ್ತಿಂ ನಿತ್ಯಂ ಆನಂದ ಮೂರ್ತಿಂ ಅಂದ್ರೆ ಉಪನಿಷತ್ತುಗಳೆಲ್ಲ ಯಾವ ಒಂದು ಆತ್ಮಸ್ವರೂಪವನ್ನ ಕೊಂಡಾಡಿ ಹೇಳ್ತಾ ಇದೆಯೋ, ಅದು ನಿನ್ ಸ್ವಲ್ಪ ವಾಸ್ತವವಾಗಿ ಅದನ್ನ ನೀನು ತಿಳ್ಕೊಂಡು ಬ್ರಹ್ಮಭಾವದಿಂದ ನೀನು ಅಲ್ಲಿ ನಿಂತು ನೀನು ಇದೆಲ್ಲ ಬಿಡು ನೀನು ಅಂತ. ಇದ್ರಲ್ಲಿ ಏನೊಂದು ಪ್ಯಾರಾಡಾಕ್ಸ್ ಅಂತ ಹೇಳಿದ್ರೆ, ಅದನ್ನ ಹಿಡ್ಕೊಳ್ತೇ ನಾವು ಇದನ್ನ ಬಿಡಕ್ ಆಗೋದಿಲ್ಲ, ಇದನ್ನ ಬಿಡದೆ ಹೊರತು ಅದನ್ನ ಹಿಡ್ಕೊಳಕ್ ಆಗೋದಿಲ್ಲ ಅಂತ ಒಂದು ಸ್ಥಿತಿ ಇದು. ಹಾಗಾಗಿ ಇದನ್ನ ಬಿಡದೆ ನಾವು ಅದನ್ನ ಹಿಡ್ಕೊಳಕ್ ಆಗೋದಿಲ್ಲ, ಅದನ್ನ ಹಿಡ್ಕೊಳ್ದೆ ಇದನ್ನ ಬಿಡಕ್ಕೂ ಆಗೋದಿಲ್ಲ. ಹಾಗಾದ್ರೆ ಏನ್ ಇದಕ್ಕೆ ದಾರಿ ಅಂತ ಕೇಳಿದ್ರೆ, ಇದಕ್ಕೇನ್ ಪರಿಹಾರ ಅಂತ ಹೇಳಿದ್ರೆ, ಇದಕ್ಕೊಂದು ಕ್ರಮ ಹೇಳಿದ್ದಾರೆ. ಈ ಕ್ರಮದಿಂದಲೇ ನಾವು ಇದನ್ನ ಬಿಡಬೇಕಾಗಿದೆ. ಹಾಗಾಗಿ ಅದನ್ನ ಒಂದ್ ಕಡೆ ಇಟ್ಕೋಬೇಕು. ಅದಕ್ಕೆ ರಾಮಕೃಷ್ಣ ಪರಮಹಂಸ ತುಂಬಾ ಚೆನ್ನಾಗಿರೋ ಒಂದು ಉದಾಹರಣೆ ಕೊಡ್ತಾರೆ. ನೋಡಪ್ಪ, ನಿಮಗೆ ಅವ್ರು ಕೊಡೋ ಉದಾಹರಣೆಗಳೆಲ್ಲ ಡೌನ್ ಟು ವರ್ತ್ ಉದಾಹರಣೆಗಳು, ಎಲ್ಲರಿಗೂ ಅನುಭವದಲ್ಲಿ ಇರೋದು, ಯಾರು ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಅವ್ರು ಹೇಳ್ತಾರೆ, ನೋಡು, ನಿನ್ಗೆ 2 ಕೈ ಇದೆಯಲ್ಲ, ಒಂದು ಕೈಯಿಂದ ಕೆಲಸ ಮಾಡು, ಇನ್ನೊಂದು ಕೈಯಿಂದ ದೇವಿ ಪಾದವನ್ನು ಇಟ್ಕೊಬಿಡು ಗಟ್ಟಿಯಾಗಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಕೊಡೋ ಉದಾಹರಣೆ ಅಲ್ವಾ. ಯಾರು ಇಲ್ಲ ಅಂತ ಹೇಳಕ್ ಆಗಲ್ಲ, ಯಾರು ನಮ್ಗೆ ಇಲ್ಲಪ್ಪ ನನ್ಗೆ ಇದು ಮಾಡಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ. ನಿಮ್ಗೆ 2 ಕೈ ಇದೆಯಲ್ಲ, ಮಾಡು ನೀನು ಅಂತ ಹೇಳ್ತಾರೆ ಅವರು. ಈ ಒಂದ್ ಕೈಯಿಂದ ಕೆಲಸ ಮಾಡಿದ್ನಿ, ಎಲ್ಲ ಮೊದಲು ಮಾಡ್ಲೇಬೇಕು ನೀನು, ಅದನ್ನ ಬಿಡಕ್ ಆಗಲ್ಲ ನೀನು. ಇನ್ನೊಂದು ಕೈಯಿಂದ ಅವಳ ಪಾದವನ್ನು ಹಿಡ್ಕೊಂಡು ನೀನು ಅಂತ ಹೇಳ್ತಾರೆ. ಅವ್ರು ಇಂಥ ದೃಷ್ಟಾಂತಗಳೇ ಅವ್ರು ಎಲ್ಲರಿಗೂ ಕೊಡೋದು. ಅವ್ರು ಹೀಗೆ ಆ ಇದನ್ನ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ, ನಿಗಮಗತಿತ ಕೀರ್ತಿ, ಉಪನಿಷತ್ತುಗಳೆಲ್ಲ ಕೊಂಡಾಡ್ತಾ ಇರೋ ಆತ್ಮಸ್ವರೂಪ ಇದೆಯಲ್ಲ, ಅದನ್ನ ನೀನು ಅಂತ ತಿಳ್ಕೊಂಡು ಬ್ರಹ್ಮಭಾವದಿಂದ ನೀನ್ ನಿಂತು ಬಿಡು ಕೊನೆಯಲ್ಲಿ. ಆದ್ರೆ ಇದನ್ನೆಲ್ಲ ಬಿಡ್ಬೇಕಾಗುತ್ತೆ ಅಂತ. ಅವಾಗ ಏನಾಗುತ್ತೆ, ಈ ಈಗೋ ಅನ್ನೋದನ್ನ ಬಿಡೋದು ತುಂಬಾ ತುಂಬಾ ದೊಡ್ಡ ಚಾಲೆಂಜ್ ಅದು. ಅದು ತುಂಬಾ ಸೂಕ್ಷ್ಮ. ಹಾಗಾಗಿ ಎಲ್ಲದಕ್ಕಿಂತ ಒಬ್ಬನಿಗೆ ತಾನು ಅಂತ ಒಂದು ಬುದ್ಧಿ ಬರೋದು ಅಹಂಕಾರದಲ್ಲೇ ಬರೋದು. ಹಾಗಾಗಿ ಅದನ್ನು ಬಿಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ಚಾಲೆಂಜ್. ಅದನ್ನ ಬಿಡ್ಸಕ್ಕೇನೆ ಎಲ್ಲಾ ಸಾಧನೆಗಳು ಇರೋದು. ಭಕ್ತಿ ಸಾಧನೆ ಆಗ್ಲಿ, ಅದು ಯೋಗ ಆಗ್ಲಿ, ಎಲ್ಲವೂ ಕೂಡ ಇರೋದು ಇದಕ್ಕೇನೆ ಇರೋದು. ಹೀಗೆ ಆತ್ಮ ಏವ ಅಸ್ಯ ಇತಿ ದೇಹಾದೇಹೇ ಸ್ವರೂಪತ್ವೇನ ಚಿತ್ ಶ್ರುತ ಚಿತೋ ದೇಹಾದಿ ಭೇದೋಪಿ ಭಾನ್ವಾದಿವತ್ ಉದೀರಿತಃ. ಇವಾಗ ಆತ್ಮ ಏವ ಅಸ್ಯ ಜ್ಯೋತಿ ಅಂತ ಅದರಲ್ಲಿ ಉಪನಿಷತ್ತಲ್ಲಿ ಬರೋ ವಾಕ್ಯ ಅದು. ಆತ್ಮವೇ ಈ ಒಂದು ಶರೀರಾದಿಗಳೆಲ್ಲ ಇದೆಯಲ್ಲ, ಅವುಗಳಿಗೆ ಜ್ಯೋತಿಸಾಗಿರೋದು ಅದೇನೇ ಅದು ಅಂತ ಹೇಳಿದ್ರು. ಇಲ್ಲಿ ದೇಹಾದೇಹೇ ಸ್ವರೂಪತ್ವೇನ ಚಿತ್ ಶ್ರುತ. ಹಾಗಾದೇನಾಯ್ತು, ಈ ದೇಹಾದಿಗಳಿಗೆಲ್ಲ ಸ್ವರೂಪ ವಾಸ್ತವವಾಗಿ ಯಾವ್ದು ಅಂತ ಹೇಳಿದ್ರೆ ಆತ್ಮ ಚೈತನ್ಯ ಸ್ವರೂಪ ಅದು ವಾಸ್ತವವಾಗಿ. ಇದಕ್ಕೆ ಏನು ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಏನು ಹಗ್ಗದಲ್ಲಿ ನಾವು ಹಾವು ಅಂತ ಬುದ್ಧಿ ಮಾಡ್ತೀವಲ್ಲ, ಅವಾಗ ಈ ಹಾವಿನ ಸ್ವರೂಪ ಯಾವ್ದು ಅಂತ ಕೇಳಿದ್ರೆ ಹಗ್ಗವೇ ಸ್ವರೂಪ ಆದದ್ದು. ಯಾಕಂದ್ರೆ ಹಗ್ಗ ಬಂದ್ಬಿಟ್ಟು ಬೇರೆ ಹಗ್ಗ ಇಲ್ಲ,
ಮೃಗವನ್ನೇ ನಾವು ಹಾವು ಅಂತ ತಿಳಿದಿದ್ದೀವಿ. ಅವಾಗ ನಾವು ತಪ್ಪಾಗಿ ತಿಳಿದಿರೋ ಈ ಹಾವಿಗೆ ಯಾವ್ದು ಸ್ವರೂಪ ಅಂತ ಹೇಳಿದ್ರೆ ಹಗ್ಗವೇ. ಅದೇ ತರ ನಾವು ಈ ದೇಹಾದಿಗಳೆಲ್ಲ ನಾನು ಅಂತ ಹೇಳ್ತಾ ಇದೀವಲ್ಲ, ಆ ದೇಹಾದಿಗಳ ವಾಸ್ತವಾದ ಸ್ವರೂಪ ಯಾವ್ದು ಅಂದ್ರೆ ಆತ್ಮವೇ ಅದ್ರ ವಾಸ್ತವಾದ ಸ್ವರೂಪ. ಈ ಚಿತ್ ಸ್ವರೂಪ ಅದೇ ಅದ್ರ ವಾಸ್ತವಾದ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಏವ ಅಸ್ಯೇತಿ ದೇಹಾದೇಹೇ ಸ್ವರೂಪತ್ವೇನ ಚಿತ್ಸುತ ಚಿತೋ ದೇಹಾದಿ ಭೇದೋಪಿ ಭಾನ್ವಾದಿವತ್ತು ಉದಿರಿತ. ಹಾಗಾದ್ರೆ ಈ ಚೈತನ್ಯ ಸ್ವರೂಪ ಈ ಶರೀರಾದಿಗಳಿಂದ ಹೇಗ್ ಬೇರೆ ಅಂತ ಕೇಳಿದ್ರೆ ಅದಕ್ಕೆ ನಾವು ಮುಂಚೆ ತೋರಿಸಬಲ್ಲ ಯಾವ್ದು ಈ ಸೂರ್ಯ ಇತ್ಯಾದಿ, ಸೂರ್ಯ ಚಂದ್ರ ಇಂಥ ಪ್ರಕಾಶವಾದ ಲೂಮಿನಸ್ ಬಾಡೀಸ್ ಅಂತ ಯಾವ್ದನ್ನು ಹೇಳ್ತೀವೋ ಆ ಲೂಮಿನಸ್ ಬಾಡೀಸ್ ಅನ್ನು ಕೂಡ ನೀನ್ ಕಣ್ಣಿಂದ ನೋಡ್ಬೇಕಾಗಿದೆ. ಅವುಗಳಿಗೂ ಕೂಡ ಆತ್ಮ ಚೈತನ್ಯ ಬೇಕಾಗಿದೆ. ಅಂದ್ರೆ ಅವುಗಳು ಇದೆ ಅಂತ ಹೇಳಕ್ಕಾಗಿ ನೀನ್ ಬೇಕಾಗಿದೆ. ಹಾಗಾಗಿ ಈ ಒಂದು ಈ ದೇಹಾದಿಗಳಿಗೆಲ್ಲ ಹೇಗೆ ದೇಹಾದಿಗಳಿಂದ ಅದು ಬೇರೆ ಆಗಿದೆ ಅಂತ ಹೇಳಿದ್ರೆ ನಾವು ಇದೋ ಉದಾಹರಣೆ ಕೊಟ್ಟಿದ್ದೀವಿ. ನೀನ್ ಕಣ್ಣಿಂದ ಸೂರ್ಯಾದಿಗಳೆಲ್ಲ ನೋಡ್ಬೋದು, ಆದ್ರೆ ಕಣ್ಣಿಂದ ಆತ್ಮನ ನೋಡಕ್ಕಾಗಲ್ಲ. ಆ ರೀತಿಯಾಗಿ ನೀನು ಈ ಸೂರ್ಯಾದಿಗಳಿಂದ ಇದು ದೇಹಾದಿಗಳಿಂದ ಈ ಆತ್ಮ ಅನ್ನೋದು ಬೇರೆ ಆಗಿದೆ ಅಂತ ನೀನು ತಿಳ್ಕೊಬಹುದು ಅಂತ. ಇವಾಗ ನೋಡಿ, ನಾವು ಈ ದೇಹಾದಿ ಇದೆಯಲ್ಲ ಎಲ್ಲವೂ ಕೂಡ ಆದಿ ಪದಿಂದ ನಮಗೆ 5 ಕೋಶಗಳು: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇವುಗಳೆಲ್ಲವನ್ನೂ ಕೂಡ ನಾವು ವಿಷಯೀಕರಿಸ್ಬೋದು, ಮನಸ್ಸಿಂದ ನಾವು ತಿಳಿಬಹುದು. ನಾವು ಎಲ್ಲವನ್ನೂ ಕೂಡ ಮನಸ್ಸಿಂದ ತಿಳಿಬಹುದು. ಆದ್ರೆ ಆತ್ಮನ ಮಾತ್ರ ನಾವು ಯಾವುದೇ ಇಂದ್ರಿಯಿಂದ ಮನಸ್ಸಿಂದ ನಾವು ನೇರಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಹೀಗೆ ನಾವು ಇದರಿಂದ ಅದು ಬೇರೆ ಅನ್ನೋದನ್ನ ನಾವು ತಿಳ್ಕೊಬಹುದು ಅಂತ ಇಲ್ಲಿ ಹೇಳಿದ್ರು. ಮುಂದಕ್ಕೆ ಆತ್ಮ ಅನ್ನೋದು ಏನು, ಯಾವ್ದು ನಿಜವಾಗ್ಲೂ ಆತ್ಮ ಅನ್ನೋದು ಯಾವ್ದು ಅನ್ನೋದನ್ನ ತಿರ್ಗಾ ಮತ್ತೆ ಹೇಳ್ಬೇಕಾಗಿದೆ. ಅದನ್ನ ಎಷ್ಟವರೆಗೂ ಹೇಳಿದ್ದು ಆತ್ಮನ ಬಗ್ಗೆ ಹೇಳಿದ್ದಾರೆ. ಆದ್ರೆ ಇದು ಎಷ್ಟು ಹೇಳಿದ್ರು ಸಾಲ್ತು ಅಂತ ಉಪನಿಷತ್ತಿಗೆ ಗೊತ್ತಾಗ್ತಾ ಇದೆ. ಎಷ್ಟು ಹೇಳಿದ್ರು ಕೂಡ ಇದು ಸಾಲ್ತು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾ ಇದೆ. ಇದಕ್ಕೆ ನಮ್ಗೆ ತುಂಬಾ ಚೆನ್ನಾಗಿರೋ ಉದಾಹರಣೆ ನಮ್ಗೆ ಈ ರಾಮಾಯಣ ಕಥೆ, ಅದನ್ನೇ ಹೇಳ್ತಾರೆ. ರಾಮಾಯಣ ಕಥೆನ ನೀನ್ ಎಷ್ಟು ಕೇಳಿದ್ರು ಸಾಲ್ತು ಅಂತ ಅನ್ಸುತ್ತೆ. ಎಲ್ಲ ಕೇಳಿ ಮುಗಿಸಿದ್ಮೇಲೆ ಮತ್ತೆ ಅವ್ರು ಮುಗಿಸೋವಾಗ ಏನ್ ಮಾಡ್ತಾರೆ, ಮೊದಲನೇ ಚಾಪ್ಟರ್ ಎಲ್ಲಿದೆಯೋ ಅದನ್ನ ಒಂದ್ಸತಿ ಹೇಳ್ಬಿಟ್ಟು ಆಮೇಲೆ ಮುಗಿಸ್ತಾರೆ. ಯಾಕಂದ್ರೆ ಇದು ಇಟ್ ಈಸ್ ಅನ್ ಅನ್ಎಂಡಿಂಗ್ ಥಿಂಗ್ ಅಂತ. ಎಷ್ಟು ಸರಿ ಹೇಳಿದ್ರು ನಿನ್ಗೆ ಅದು ಸಾಕು ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಅದನ್ನ ನೀನ್ ಕೇಳ್ತಾನೆ ನೋಡಿ ನಮ್ಗೆ ಆಗ್ತಾನೆ ಇದೆ. ನಮ್ಗೆ ರಾಮಾಯಣ ಆಗ್ಲಿ, ಮಹಾಭಾರತ ಆಗ್ಲಿ, ಭಾಗವತವಾಗ್ಲಿ, ಮುಖ್ಯವಾಗಿ 3 ಕೂಡ ನಮ್ಗೆ ಅದು ಯಾರು ಯಾವ ಭಾಷೆಯಲ್ಲಿ ಹೇಳಿದ್ರು ಕೂಡ ನಮ್ಗೆ ಮತ್ತೆ ಕೇಳ್ಬೇಕು ಅಂತ ಅನ್ಸುತ್ತೆ. ನಮ್ಗೆ ಕಥೆ ನಮ್ಗೆ ಗೊತ್ತಿದ್ರು ಕೂಡ ನಮ್ಗೆ ಇನ್ನೊಂದ್ಸತಿ ಅದು ಕೇಳೋಣ. ಯಾಕಂದ್ರೆ ಪ್ರತಿ ಸತಿ ಕೇಳುವಾಗ್ಲೂ ನಮ್ಗೆ ಹೊಸದಾಗಿ ಏನೋ ಬರ್ತಾ ಇದೆ ಅಂತ ಅನ್ಸುತ್ತೆ. ಆ ಉಪನ್ಯಾಸ ಮಾಡೋರು ಹೇಳ್ತಾರೆ, ಸುಂದರ್ ಕುಮಾರ್ ಅಂತ ಬರೀತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ ಅವ್ರು. ಅವ್ರಿಗೆ ಈ 3 ಕೂಡ ರಾಮಾಯಣ, ಮಹಾಭಾರತ, ಭಾಗವತ, ಮುಖ್ಯವಾಗಿ ರಾಮಾಯಣ ಮತ್ತು ಭಾಗವತ, ಆಮೇಲೆ ನಾರಾಯಣೀಯಂ, ಅದು 3ರಲ್ಲೂ ಎಷ್ಟೊಂದು ಗ್ರಿಪ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಗಂಟೆ ಹೊತ್ತು ಎಷ್ಟು ದಿವಸಗಳು ಪ್ರಯಾಣ ಮಾಡಿದ್ರು ಕೂಡ ಒಂದು ಪುಸ್ತಕ ನೋಡ್ಬೇಕಾಗಿದೆ. ಅವ್ರಿಗೆ ಬರೀ ಕೈಯಲ್ಲೇ ಬಿಡ್ತಾರೆ. ಅವ್ರು ಬರೀ ಕೈಯಲ್ಲಿ ಬಂದ್ಬಿಟ್ಟು ಒಂದು ಸಪ್ತಾಹ ಮಾಡ್ಬಿಟ್ಟು ಹೋಗ್ತಾರೆ. ಅವರು ಒಂದೊಂದು ಸಪ್ತಾಹ 2 ಗಂಟೆ 3 ಗಂಟೆ ಒಂದೊಂದು ದಿವಸ ನಡೆಯುತ್ತೆ. ಸಪ್ತಾಹ ಅಂದ್ರೆ ಇಡೀ ದಿವಸ ನಡೆಯುತ್ತೆ. ಎಲ್ಲ ಅವ್ರಿಗೆ ಕಂಠಸ್ಥ, ಎಲ್ಲ ಅವ್ರಿಗೆ ಬುದ್ಧಿಸ್ಥ, ಅವ್ರಿಗೆ ಇದು ಮಸ್ತಕದಲ್ಲಿದೆ ಎಲ್ಲವೂ ಕೂಡ ಅವ್ರಿಗೆ. ಅಂತವ್ರು ಕೂಡ ಹೇಳ್ತಾರೆ, ನಾವು ಇನ್ನೊಂದ್ಸತಿ ಅದನ್ನ ಹೇಳುವಾಗ ನಮ್ಗೆ ಇದೇ ಪ್ರಸಂಗ ಎಷ್ಟೋ ಸತಿ 100 ಸತಿ ಹೇಳಿರ್ತಾರೆ ಅವರು. ಆ ಪ್ರಸಂಗವನ್ನು ಮತ್ತೆ ಒಂದ್ಸತಿ ಹೇಳುವಾಗ ಅವ್ರಿಗೆ ಹೊಸದಾಗಿ ಸ್ಮರಣೆ ಆಗುತ್ತೆ. ಅವ್ರಿಗೆ ಇನ್ನೂ ಇದನ್ನು ಕೇಳೋಣ ಅಂತ ಅನ್ಸುತ್ತೆ ಅವ್ರಿಗೆ. ಇದು ಅವನೇ ಒಳಗಡೆಯಿಂದ ಮಾಡಿಸ್ತಾ ಇರೋದು ಅಂತ ಅವ್ರಿಗೆ ಕೇಳೋದು. ಆತರ ಈ ವೇದಾಂತದ್ದು ಕೂಡ ಈ ಆತ್ಮ ಧರ್ಮದ ಬಗ್ಗೆ ನಮ್ಗೆ ಎಷ್ಟು ಹೇಳಿದ್ರು ಸಾಲಲ್ಲಾದ ಇನ್ನೊಂದು ಬೇರೆ ರೀತಿಯಲ್ಲಿ ನಾವು ಇನ್ನೂ ಸ್ವಲ್ಪ ಹೇಳ್ತೀವಿ ಅಂತ ಅವ್ರು ಮುಂದಾಗ್ತಾ ಇದ್ದಾರೆ. ಇವಾಗ ಪೂರ್ವೋತ್ತರ ವಿರುದ್ಧಾರ್ಥಂ ಮತ್ವ ಪಪ್ರಚ್ಛ ಭೂಪತಿ ಬಹವೋ ಅರ್ಥಾಹ ಸಮೀಕ್ಷ್ಯಂತೆ ಆತ್ಮ ಚ ಕಥಮೋ ಪದ ಅಂತ. ಇವಾಗ ಪೂರ್ವೋತ್ತರ ವಿರುದ್ಧ ಅಂತ ಹೇಳಿದ್ರೆ ಮುಂಚೆ ಇದನ್ನ ನೀವು ಇದು ಆತ್ಮ ಅನ್ನೋದು ನಮ್ಗೆ ತಿಳ್ಕೊಳಕ್ ಖಂಡಿತ ನೋಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ರಿ. ಆದ್ರೆ ಅದನ್ನ ತಿಳ್ಕೊಬೇಕು, ಇದರಿಂದಾನೇ ತಿಳ್ಕೊಬಹುದು ಅಂತ ಹೇಳ್ತೀರಾ. ಇದೆಲ್ಲ ಕೊಂದ ವಿರುದ್ಧವಾಗಿದೆಯಲ್ಲ, ಪರಸ್ಪರ ವಿರುದ್ಧವಾಗಿದೆಯಲ್ಲ ಅಂತ ಹೇಳಿದ್ರೆ ಅದನ್ನ ಪರಿಹಾರ ಮಾಡೋಕ್ಕಾಗಿ ಮತ್ತೆ ಸ್ವಲ್ಪ ಒಂದು ಡಿಸ್ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸಮೀಕ್ಷೆಯಂತೆ ಆತ್ಮ ಕಥಮೋಪದ. ಹಾಗಾದ್ರೆ ಈ ಆತ್ಮ ಅನ್ನೋದು ಯಾವ್ಯಾವ್ದನ್ನ ನಾವು ನೋಡ್ತಾ ಇದ್ದೀವೋ ಅದರಲ್ಲಿ ಯಾವ್ದು ಆತ್ಮ ಅಂದ್ರೆ ಏನಾಯ್ತು, ಶರೀರ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಅಹಂಕಾರದವರೆಗೂ ಎಲ್ಲ ಇದೆಯಲ್ಲ, ಇದೆಲ್ಲವೂ ಕೂಡ ನಾನು ಅಂತ ಬುದ್ಧಿ ನಮ್ಗೆ ಬರ್ತಾ ಇದೆ. ಹಾಗಾದ್ರೆ ಇವುಗಳ ಪೈಕಿ ಯಾವ್ದು ಆತ್ಮ ಅಂತ ಕೇಳ್ತಾ ಇದ್ದಾನೆ. ಅವಾಗ ಏನ್ ಉತ್ತರ ಕೊಡ್ಬೇಕು ಅಂದ್ರೆ, ಇವುಗಳ ಪೈಕಿ ಆತ್ಮ ಯಾವ್ದು ಅಲ್ವೇ ಇಲ್ಲ, ಇವುಗಳಿಂದ ದಾಟಿರೋದೇ ಆತ್ಮ. ಇವುಗಳು ಯಾವ್ದು ಆತ್ಮ ಅಲ್ವೇ ಇಲ್ಲ, ಇವುಗಳಿಂದ ದಾಟಿರೋದು ಆತ್ಮ. ಯಾತಿಗೆ ಇವುಗಳ ಪೈಕಿ ಅಂತ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಮ್ಗೆ ಅದನ್ನ ಆತ್ಮ ಅನ್ನೋದನ್ನ ಬೇರೆಯಾಗಿ ತಿಳ್ಕೊಳಕ್ಕೆ ಮನಸ್ಸು ಬರ್ತಾನೆ ಇಲ್ಲ. ನಮ್ಗೆ ಅದನ್ನ ತಿಳ್ಕೊಳಕ್ ಆಗ್ತಾನೆ ಇಲ್ಲ. ಯಾಕಂದ್ರೆ ನಮ್ಗೆ ಎಲ್ಲದರಲ್ಲೂ ಚೈತನ್ಯ ಕಾಣಿಸ್ತಾ ಇದೆ. ಬುದ್ಧಿಯಲ್ಲೂ ಕೂಡ ನನಗೆ ತಿಳುವಳಿಕೆ ಬರ್ತಾ ಇದೆ, ನನಗೆ ಇದೆಲ್ಲ ಯೋಚನೆ ಮಾಡಕ್ ಆಗ್ತಾ ಇದೆ, ಹಿಂದೆ ಆಗಿದ್ದೆಲ್ಲ ನನಗೆ ರಿಕಾಲ್ ಮಾಡಕ್ ಆಗ್ತಾ ಇದೆ, ಕಣ್ಣಿಂದ ಯಾವ್ದೋ ರೂಪ, ರಸ, ಗಂಧ ಎಲ್ಲವನ್ನೂ ಇಂದ್ರಿಯಗಳಿಂದ ತಿಳ್ಕೊಳಕ್ ಆಗ್ತಾ ಇದೆ. ಹಾಗಾಗಿ ನಾನು ಚೇತನವೇ ನಾನು ಅಂತ ಎಲ್ಲವನ್ನೂ ಕೂಡ ನಾವು ಈ ಶರೀರಾದಿಗಳಲ್ಲೇ ನಾನು ಚೈತನ್ಯ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಉಪನಿಷತ್ತಿಗೆ ಅದು ಪ್ರಯೋಜನವೇ ಇಲ್ಲ. ಇದು ನೀನು ಅನಾತ್ಮವನ್ನ ಆತ್ಮ ಅಂತ ಗ್ರಹಿಸಿದ್ಯಾ, ತಪ್ಪದು. ಹಾಗಾಗಿ ಅದನ್ನ ಸರಿ ಮಾಡಿ ಹೇಳ್ಬೇಕಾಗಿದೆ. ಅದಕ್ಕಾಗಿ ಇನ್ನೊಂದು ಸ್ವಲ್ಪ ವಿಚಾರ ಬೇಕಾಗಿದೆ. ಪಿಂಡಸ್ತಾವತ್ ಇಹ ಏಕೋ ಅರ್ಥೋ ದ್ವಿತೀಯೋ ಲಿಂಗ ಸನ್ನಿತಃ
ಚಿದ್ಬಿಂಬತಾ ಅವಧಿಃ ಚ ಅನ್ಯಃ ಚತುರ್ಥೋ ಇತಿ ಚತುರ್ಥೋ ನೇತಿ ನೇತಿಯಃ ಅಂತ. ಇವಾಗ 4 ಪದಾರ್ಥಗಳು ನಮಗಿದೆ. ಒಂದು ಸ್ಥೂಲ ಶರೀರ, ಪಿಂಡ ಅಂತ ಹೇಳಿದ್ರೆ ಸ್ಥೂಲ ಮಾಂಸ ಪಿಂಡ ಅಂತ ಈ ಸ್ಥೂಲ ಶರೀರ ಒಂದು ಏಕೋ ಅರ್ಥಃ. ಆಮೇಲೆ ದ್ವಿತೀಯ ಲಿಂಗ ಸಂಹಿತಃ, ಎರಡನೇದು ಸೂಕ್ಷ್ಮ ಶರೀರ ಅಂತ. ಮೂರನೇದು ಚಿದ್ಬಿಂಬಿತ ಅವಧಿಹಿ ಅಂದ್ರೆ ಏನದು ಈ ಚಿದಾಭಾಸ ಅಂತ ಹೇಳ್ತೀವಲ್ಲ ಅದು. ಇನ್ನೊಂದು ನಾವು ಯಾವುದನ್ನೆಲ್ಲ ಕೂಡ ನಾವು ನೇತಿ ಅಂತ ಹೇಳ್ಬಿಟ್ಟು ಈ ಒಂದು ಲಿಮಿಟೆಡ್ ಮೇಲೆ ನಾವು ನೇತಿ ಮಾಡಕ್ ಆಗೋದಿಲ್ಲ ಅಂತ ಯಾವ್ದಿದೆಯೋ ಆ ಲಿಮಿಟ್ ಅಂದ್ರೆ ಏನಾಯ್ತು ಆತ್ಮ ತನಕ ಬಂದ್ಬಿಟ್ಟು ಬಾಕಿ ಎಲ್ಲವನ್ನೂ ಕೂಡ ನಾವು ಬಿಡ್ತಾ ಇದೀವಿ. ಹಾಗಾಗಿ ಈ ತರ 4 ಇದೆಯಲ್ಲ, ಇದರಲ್ಲಿ ನಮ್ಗೆ ಆತ್ಮ ಅನ್ನೋದು ಯಾವುದು ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ನೋಡಿ, ಇವಾಗ ಈ ಮಾಯೆಯಿಂದ ಮೂಲ ಪ್ರಕೃತಿಯಿಂದ ಉಂಟಾಗಿರೋದು ಎಲ್ಲವನ್ನೂ ಕೂಡ ನಾವು ನಿರಾಕರಣೆ ಮಾಡ್ಬೇಕಾಗಿದೆ ನೇತಿಯಿಂದ. ಹಾಗಾಗಿ ಅದಾದ್ಮೇಲೆ ನಮ್ಗೆ ಇರೋದು ಆತ್ಮ ಒಂದೇನೆ. ಈ ಪಂಚಕೋಶಗಳನ್ನ ನಿರಾಕರಣೆ ಮಾಡಿದ್ಮೇಲೆ ಆತ್ಮ ಅಂತ ಒಂದೇ ಇರುತ್ತೆ ಅದು. ಅವಾಗ ಅದನ್ನ ಮಾತ್ರ ನಾವು ನಿರಾಕರಣೆ ಮಾಡಕ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಇವುಗಳ ಪೈಕಿ ಆತ್ಮ ಯಾವುದು? ದೇಹಾದಿ ಭೇದಂ ಆಶ್ರಿತ್ಯ ಯೋ ಅಯಮಿತಿ ಉತ್ತರಂ ಜಗವು ಅಧಿಷ್ಠಾನ ಆರೋಪ್ಯ ಭಾವ ಆತ್ಮ ಅಸ್ಯ ಇತಿ ವಿವಕ್ಷಿತಃ. ಅದಕ್ಕೆ ಏನ್ ಉತ್ತರ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಯೋಯಂ ವಿಜ್ಞಾನಮಯ ಅಂತ ಹೇಳ್ಬಿಟ್ಟು ಒಂದು ವಾಕ್ಯ ಬರುತ್ತೆ, ಅದಕ್ಕೆ ಉಪನಿಷತ್ ಬರುತ್ತೆ. ಆ ವಾಕ್ಯವನ್ನ ಅರ್ಥ ಹೇಳಕ್ಕಾಗಿ ಇವಾಗ ಹೊರಟಿದ್ದಾರೆ. ಅದು ದೇಹಾದಿಭೇದಂ ಆಶ್ರಿತ್ಯ ಯೋಯಂ ಇತಿ ಉತ್ತರಂ ಜಗವು ಅಂದ್ರೆ ಈ ಆತ್ಮ ಚೈತನ್ಯ ಅನ್ನೋದು ಶರೀರಾದಿಗಳಿಂದ ಬೇರೆಯಾಗಿರೋ ವಸ್ತು ಅಂತ ಇಟ್ಕೊಂಡು ಯಾವುದು ಇದರಲ್ಲಿ ಅಂದ್ರೆ ಈ ಆತ್ಮ ಎಂತದಾಗಿದೆಯೋ ಅದು ಅಂತ ಪ್ರಾರಂಭ ಮಾಡಿ ಅದರ ಒಂದು ಸ್ವರೂಪವನ್ನು ಹೇಳಿಕೆ ಮುಂದಾಗ್ತಾ ಇದ್ದಾರೆ. ಉತ್ತರಂ ಜಗವು ಅಧಿಷ್ಠಾನ ಆರೋಪ್ಯ ಭಾವ ಆತ್ಮ ಅಸ್ಯ ಇತಿ ವಿವಕ್ಷಿತಃ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಶರೀರಾದಿಗಳು ಅಂತ 5 ಕೋಶಗಳಿದೆ ನಮ್ಗೆ. ಅನಾತ್ಮ ಅದು ಆತ್ಮ ಅನ್ನೋದು ಅದರಿಂದ ಬೇರೆ ಆಗಿರುವಂಥದ್ದು. ಆತ್ಮ ಅನ್ನೋದಕ್ಕೂ ಅನಾತ್ಮ ಅನ್ನೋದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ, ಆತ್ಮ ಅನ್ನೋದು ಅಧಿಷ್ಠಾನ, ಇವುಗಳೆಲ್ಲ ಅದ್ರ ಮೇಲೆ ಆಗಿರೋ ಆರೋಪ ಅಂತ. ಹಾಗಾಗಿ ಹೇಗೆ ಹಗ್ಗ ಅನ್ನೋದು ಅಧಿಷ್ಠಾನವಾಗಿದೆಯೋ, ಅದರಲ್ಲಿ ಹಾವು ಅನ್ನೋದು ಹೇಗೆ ಆರೋಪಿತವಾಗಿದೆಯೋ ಆ ತರ ಇರೋದು ಆತ್ಮ ಒಂದೇನೆ. ಆದ್ರೆ ಈ ಶರೀರಾದಿಗಳೆಲ್ಲ ಕಲ್ಪಿತ ಅದರಲ್ಲಿ. ಅಂದ್ರೆ ಈ ಹೇಗೆ ಹಗ್ಗವನ್ನೇ ಹಾವು ಅಂತ ಒಬ್ಬ ಭಾವಿಸ್ತಾನೋ ಭ್ರಮೆಯಿಂದ, ಅದೇ ತರನೇ ಆತ್ಮವನ್ನೇ ನಾವು ಈ ಶರೀರಾದಿಗಳಾಗಿ ಭಾವಿಸ್ತಾ ಇದ್ದೀವಿ ಭ್ರಮೆಯಿಂದ ಅಂತ ಅದನ್ನ ಮನಸ್ಸಿಟ್ಕೊಂಡು ಇವುಗಳು ಯಾವ್ದಕ್ಕಿಂತಲೂ ಬೇರೆ ಆಗಿರೋದು ಅಂತ ತೋರಿಸ್ಬೇಕಾಗಿದೆ. ಹಾಗಾಗಿ ಆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಧಿಷ್ಠಾನ ಮತ್ತು ಆರೋಪಿತ ಅಂತ ಒಂದು ಉದಾಹರಣೆಯನ್ನು ಇಟ್ಕೊಂಡು ನಾವು ಇದನ್ನ ಹೇಳ್ಬೋದು. ವಿಚಾರ ದೃಷ್ಟಿಯ ಅಧಿಷ್ಠಾನಮೇವ ಅಸ್ಯ ಅಧ್ಯಸ್ಥ ವಸ್ತುನಃ ತಥಾಪಿ ಜಾಡ್ಯ ಚೈತನ್ಯ ಭೇದೋಪಿ ಅಸ್ತಿ ಇಹ ಲೌಕಿಕಃ. ಇವಾಗ ಹೇಳ್ತಾ ಇದ್ದಾರೆ, ವಿಚಾರ ದೃಷ್ಟಿಯ ನಾವು ಇಂಟೆಲೆಕ್ಟ್ ಇಂದ ನಾವು ವಿಚಾರ ಮಾಡ್ಬೇಕಾಗಿದೆ. ಆ ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ, ಈ ಆತ್ಮ ಅನ್ನೋದು ಅಧಿಷ್ಠಾನ, ಎಲ್ಲದಕ್ಕೂ ಆತ್ಮ ಅನ್ನೋದು ಅಧಿಷ್ಠಾನ ಅಂದ್ರೆ ಅದು ಅಡಿಪಾಯ ಅಂತ ನಾವು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಹೇಳ್ತೀವಿ. ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಹಾಗೆ ಸಬ್ಸ್ಟ್ರೇಟಮ್ ಅಂತ ಅದಕ್ಕೆ ಒಂದು ಶಬ್ದ ಕೊಡ್ತಾರೆ, ಸಬ್ಸ್ಟ್ರೇಟಮ್ ಅಂತ ಹೇಳ್ತಾರೆ ಅದಕ್ಕೆ. ಅದೇ ಅಷ್ಟೇ ಅಧ್ಯಸ್ಥ ವಸ್ತುನಃ, ಅದ್ರ ಮೇಲೆ ಯಾವ್ದು ಅಧ್ಯಸ್ಥವಾಗಿದೆಯೋ ಅದಕ್ಕೆಲ್ಲ ಅಡಿಪಾಯವಾಗಿರೋದು ಅಥವಾ ಅದಕ್ಕೆಲ್ಲ ಅಧಿಷ್ಠಾನವಾಗಿರೋದು ಈ ಆತ್ಮ ಅನ್ನೋದು. ತಥಾಪಿ ಹಾಗಿದ್ರು ಕೂಡ ಜಾಡ್ಯ ಚೈತನ್ಯ ಭೇದೋಪಿ ಅಸ್ತಿ ಇಹ ಲೌಕಿಕಃ. ಹಾಗಿದ್ರು ಕೂಡ ಈ ಲೋಕದಲ್ಲಿ ನಾವು ಜಾಡ್ಯ ಚೈತನ್ಯ ಅಂತ ಜಡ ಚೇತನ ಅಂತ ಒಂದು ಭೇದ ಇಟ್ಕೊಂಡಿದ್ದೀವಿ ನಾವು ಲೋಕದಲ್ಲಿ. ಜಡ ಅನ್ನೋದನ್ನ ಯಾವ್ದನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರಾಣ ಇಲ್ಲದೆ ಇರೋದು ಎಲ್ಲವನ್ನೂ ಕೂಡ ನಾವು ಜಡ ಅಂತ ಹೇಳ್ತೀವಿ. ಚೇತನ ಅನ್ನೋದನ್ನ ಪ್ರಾಣ ಇರೋದನ್ನ ಚೇತನ ಅಂತ ಹೇಳ್ತೀವಿ ಅಲ್ವಾ? ಹಾಗೆ ನಮ್ಮ ಲೋಕದಲ್ಲಿ ಹೇಳಿದ್ರು. ಯಾವ್ದನ್ನ ಚೇತನ ಅಂತ ಹೇಳ್ತೀವಿ ಅಂದ್ರೆ, ಯಾವ್ದ್ರಲ್ಲಿ ಪ್ರಾಣ ಅಂತ ಇದೆಯೋ, ಯಾವ್ದಕ್ಕೆ ಈ ಚಟುವಟಿಕೆಗಳೆಲ್ಲ ಮಾಡಕ್ಕಾಗುತ್ತೋ ಅದನ್ನ ನಾವು ಚೇತನ ಅಂತ ಹೇಳ್ತೀವಿ. ಕಟ್ಟಿಗೆ ಇಂಥದ್ದೆಲ್ಲ ನಾವು ಜಡ ಅಂತ ಹೇಳ್ತೀವಿ. ಕಲ್ಲು ಕಟ್ಟಿಗೆ ಇಂಥದ್ದನ್ನು ನಾವು ಜಡ ಅಂತ ಹೇಳ್ತೀವಿ. ಅವಾಗ ಪ್ರಾಣ ಅನ್ನೋದು ಎಲ್ಲಿ ಇದ್ಕೊಂಡಿದೆಯೋ ಆ ಆತ್ಮನ ಒಂದು ಚೈತನ್ಯದ ಒಂದು ಅಭಿವ್ಯಕ್ತಿ ಆಗಕ್ಕೆ ಯಾವ್ದು ಅನುಕೂಲವಾಗಿರೋ ಯಾವ್ದಿದೆಯೋ ಅಂತಃಕರಣ ಅದೆಲ್ಲ ಇದೆಯೋ ಅದನ್ನ ನಾವು ಚೇತನ ಅಂತ ಹೇಳ್ತೀವಿ. ಅದನ್ನ ನಾವು ಜಡ ಅಂತ ಹೇಳ್ತೀವಿ. ಆ ತರ ಒಂದು ಕ್ಯಾಟಗರೀಸ್ ಕೂಡ ನಮಗಿದೆ. ಏವಂ ಸತಿ ಅವಿರೋಧ ಸ್ಯಾತ್ ಭೇದ ಅರ್ಥ ವಾಕ್ಯಯೋ ಯೋಯಂ ಇತಿ ಉತ್ತರೆ ಶಬ್ದದ್ವಯಂ ಏವಂ ವಿವಿಚ್ಯತಾಂ. ಹೀಗೆ ಅವಿರೋಧ ಸ್ಯಾತ್ ಅಭೇದಾರ್ಥ ವಾಕ್ಯಯೋ ಅದೇನಾಯ್ತು ನೋಡು, ಈ ಆತ್ಮ ಅನ್ನೋದು ದೇಹಾದಿಗಳಿಗೆಲ್ಲ ಸ್ವರೂಪ ಅದೇನೆ. ಅವಾಗ ಏನಾಯ್ತು, ದೇಹಾದಿಗಳೆಲ್ಲ ವಾಸ್ತವವಾಗಿ ಆತ್ಮವೇ ಅಂತ ಹೇಳುವಾಗ ಎರಡಕ್ಕೂ ಒಂದು ಅಭೇದ ಹೇಳ್ತೀವಿ. ಅದೇ ಸಮಯದಲ್ಲಿ ಅದು ಹಾಗಾದ್ರೆ ಈ ಶರೀರಗಳೆಲ್ಲ ಆತ್ಮನೇನ ಅಂತ ಕೇಳಿದಾಗ ಇಲ್ಲ, ಇದು ಆತ್ಮ ಅಲ್ಲ, ಅದು ಆತ್ಮ ಈ ಶರೀರಗಳಿಂದ ಬೇರೆ ಆಗಿರೋದು ಆತ್ಮ ಅಂತಾನೆ ಹೇಳ್ತೀವಿ. ಅರ್ಥ ಆಯ್ತಲ್ಲ ನೋಡಿ. ಇವಾಗ ಆರೋಪಿತ ಅಧ್ಯಸ್ಥ ಅಂತ ನಾವು ಆರೋಪಿತ ಅಧಿಷ್ಠಾನ ಅಂತ ಹೇಳಿ ನೋಡುವಾಗ ಈ ಹಾವಿನ ನೋಡಿ, ಇಂಟೆಲೆಕ್ಚುಯಲ್ ಆಗಿ ಈ ಹಾವಿನ ಯಾವ್ದು ಕಲ್ಪಿತವಾಗಿದೆಯೋ ಈ ಹಾವು ಏನು ನಿಜವಾಗ್ಲು ಅಂತ ಕೇಳಿದ್ರೆ ಈ ಹಾವು ಹಗ್ಗವೇ ಅಂತ ಹೇಳ್ಬೇಕಾಗುತ್ತೆ ನಾವು ಕೊನೆಯಲ್ಲಿ. ಹಾಗಾದ್ರೆ ಈ ಹಾವು ಹಗ್ಗನೇನ ಅಂತ ಕೇಳಿದಾಗ ಇಲ್ಲ ಅಂತ ನಾವು ಹೇಳ್ಬೇಕಾಗುತ್ತಲ್ವಾ? ಆ ಒಂದು ಸಮಸ್ಯೆ ಇದು ಕೂಡ ಇದೆ. ಅದೇ ತರ ನೀವು ಹೇಳ್ತಾ ಇದ್ದಾರೆ, ಈ ಶರೀರಾದಿಗಳೆಲ್ಲ ಅದ್ರ ಸ್ವರೂಪ ನಿಜವಾಗ್ಲೂ ಆತ್ಮನೇ. ಹಾಗಾದ್ರೆ ಈ ಶರೀರಗಳೆಲ್ಲ ಆತ್ಮನೇನ ಅಂತ ಕೇಳಿದಾಗ ಇಲ್ಲ ಇದು ಆತ್ಮ ಅಲ್ಲ ಅಂತ ನಾವು ಎರಡನ್ನೂ ಕೇಳ್ಬೇಕಾಗಿದೆ. ಆದ್ರೆ ಈ ತರ ಎರಡನ್ನೂ ಕೇಳಿದ್ರೇನೆ ಒಬ್ಬನಿಗೆ ಈ ಆತ್ಮನ ಸ್ವರೂಪ ಏನು, ಶರೀರಾದಿಗಳ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ, ಕ್ಲಿಯರ್ ಆಗಿ.
ಅದಕ್ಕಾಗಿ ಈ ಒಂದು ಸಮಸ್ಯೆ ನೋಡಿ, ಪ್ರಶ್ನೆ ಕೇಳ್ಬಿಡ್ಬೋದು, ಆದ್ರೆ ಉತ್ತರ ಕೊಡೋರಿಗೆ ಎಷ್ಟು ಸಮಸ್ಯೆ ಇದೆಯಲ್ವಾ, ಅದು ಕೊಡುವಾಗ ಉಪಸ್ಥಿತಿ ಆ ಸಮಸ್ಯೆ ಇದೆ ಅದು. ಹಾಗಾಗಿ ಯಾವ ತರ ಕೊಟ್ರೆ ಹೇಳಿದ್ರೆ ಇವ್ನಿಗೆ ಅರ್ಥ ಆಗುತ್ತೆ ಅಂತ ಅದನ್ನ ನೋಡ್ಕೊಂಡು ಅದಕ್ಕೆ ಬೇಕಾಗಿರೋ ಉದಾಹರಣೆಗಳೆಲ್ಲ ಅದು ಸಿದ್ಧ ಮಾಡ್ಕೊಂಡು ಹೇಳ್ಬೇಕಾಗಿದೆ. ಏವಂ ಸತಿ ಅವಿರೋಧ ಸ್ಯಾತ್. ಇವಾಗ ಹೇಳ್ತಾರೆ ಮುಂದಕ್ಕೆ, ಯಹ ಪೃಷ್ಟ ಸ್ವಪರಾವೃತ್ತಿ ಪ್ರಮಾ ಮೇಯಾದಿ ಲಂಘಿತ ಪ್ರತ್ಯಗ್ಮುಖೇನ ಮಾನೇನ ತು ಅಯಂ ಇತಿ ಉಪದಿಶ್ಯತೆ. ಇವಾಗ ಯಾವ್ದು ಕೇಳಲ್ಪಡ್ತೋ, ಅಂದ್ರೆ ಎಲ್ಲದಿಂದಲೂ ಬೇರೆಯಾಗಿರೋದು ಯಾವ್ದು, ಆತ್ಮ ಅನ್ನೋದು ಯಾವ್ದು ಅಂತ ಕೇಳಲ್ಪಡ್ತೋ ಅದನ್ನ ಸ್ವಪರಾವೃತ್ತಿ ಮೇಯಾದಿ ಲಂಘಿತ ಅಂದ್ರೆ ಏನಾಯ್ತದು, ಈ ಒಂದು ಚೈತನ್ಯ ಸ್ವರೂಪ ಇದೆಯಲ್ಲ, ಅದು ಈ 3 ತ್ರಿಪುಟಿ ಅಂತ ಹೇಳ್ತೀವಲ್ಲ, ಪ್ರಮೇಯ ಪ್ರಮಿತಿ ಪ್ರಮಾತ ಅಂತ, ಆ 3ಕ್ಕಿಂತನೂ ಬೇರೆ ಆಗಿರೋದು. ಹಾಗಾಗಿ ಅದು ಬೇರೆಯಾಗಿ ತೋರಿಸ್ಬೇಕಾಗಿದೆ. ಪ್ರತ್ಯನ್ಮುಖೇನ ಮಾನೇನ ತು ಅಯಂ ಇತಿ ಉಪದಿಶ್ಯತೆ. ಅದೇನಾಗ್ತಾ ಇದೆ, ಅದನ್ನ ನಾವು ಇನ್ವರ್ಟ್ ಟರ್ನ್ಡ್ ದೃಷ್ಟಿಯಿಂದಾನೇ ಅದು ತಿಳ್ಕೊಳ್ಬೇಕಾಗೋದು ಅಂತ ಹೇಳಿದಾಗ ನಮಗೆ ತಕ್ಷಣ ಏನ್ ಜ್ಞಾಪಕ ಬರುತ್ತೆ, ನಮಗೆ ಪರಾಂಚಿಕಾನಿ ಜ್ಞಾಪಕ ಬರುತ್ತೆ. ಅದನ್ನೇ ಮುಂದಕ್ಕೆ ಹೇಳ್ತಾ ಇದ್ದಾರೆ ಅವರು. ಪರಾಂಚಿ ಇತಿ ಮಂತ್ರೋಕ್ತಿ ಸಾಕ್ಷಾತ್ ಆತ್ಮ ಇತಿ ಚ ಶ್ರುತಿ ಪರಾಂಗ್ ಮಾತ್ರ ಮೇಯತ್ವಂ ಆತ್ಮನೋ ವಿನ್ಯವಾರೈತೆ. ಇವಾಗ ಹೇಳ್ತಾ ಇದ್ದಾರೆ ನೋಡಿ, 2 ಶ್ರುತಿ ನಮಗೆ ಮುಂದೆ ಮುಖ್ಯವಾದ ಶ್ರುತಿ 2 ಇದೆ. ಕಠೋಪನಿಷತ್ತಲ್ಲಿ ಈ ಆತ್ಮ ಸ್ವರೂಪವನ್ನ ಇಂದ್ರಿಯಗಳು ತಿಳ್ಕೊಳಕ್ ಆಗೋದಿಲ್ಲ. ಇಂದ್ರಿಯಗಳೆಲ್ಲ ಹೊರಮುಖವಾಗೇ ಇರೋದು ಯಾವಾಗ್ಲೂ ಕೂಡ, ಆದ್ರೆ ಈ ಒಳಗಡೆ ಚೈತನ್ಯ ಸ್ವರೂಪವಾಗಿದ್ದು ಒಳಗಡೆನೆ ಇರೋದು ಅಂತ ಒಂದ್ ಕಡೆ ಇದೆ. ಇನ್ನೊಂದ್ ಕಡೆ ಏನ್ ಹೇಳ್ತಾ ಇದ್ದಾರೆ, ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಹೇಳ್ತಾ ಇದೆ. ಆತ್ಮ ಸ್ವರೂಪವನ್ನ ಸಾಕ್ಷಾತ್ ಅಪರೋಕ್ಷವಾಗಿರೋ ನಮ್ಮ ಸ್ವರೂಪ ನಮ್ಮಿಂದ ಬೇರೆ ಅಲ್ವೇ ಇಲ್ಲ. ಅದು ನಮ್ಮಿಂದ ಸ್ವಲ್ಪ ದೂರದಲ್ಲಿದೆ ಅಂತಾನೋ ಅಥವಾ ಅದಕ್ಕೂ ನಮ್ಗೂ ಏನೋ ಒಂದು ತಡೆ ಇದೆ ಅನ್ನೋಂತ ಅದಲ್ವೇ ಇಲ್ಲ. ಆ ಸಾಕ್ಷಾತ್ ಆಗಿ ನಾವೇ ಸ್ವರೂಪವಾಗಿ ಇದೀವಿ ನಾವು. ಈ ತರ 2 ಶ್ರುತಿನೂ ಇದೆ ನಮ್ಗೆ. ಪರಾಂಗ್ ಮಾತ್ರ ಪ್ರಮೇಯತ್ವಂ ಆತ್ಮನೋ ವಿನ್ಯವಾರೈತೆ. ಹಾಗಾದ್ರೆ ಏನಾಯ್ತು, ಅದು ಪರಾಂಗ್ ಮಾತ್ರ ಪ್ರಮೇಯತ್ವಂ, ಅದು ಹೊರಗಡೆ ಇದ್ಕೊಂಡು ಅದು ನಮ್ಗೆ ಒಂದು ತಿಳ್ಕೊಳ್ಳಲ್ಪಡುವ ವಿಷಯವಾಗಿದೆ ಅನ್ನೋದನ್ನ ನಿವಾರಣೆ ಮಾಡ್ಬೇಕಾಗಿದೆ. ಹಾಗಾದ್ರೆ ಏನ್ ಹೇಳ್ಬೇಕು, 2 ಕನೆಕ್ಷನ್ಸ್ ಫುಲ್ಫಿಲ್ ಆಗ್ಬೇಕು. ಒಂದು, ಅದು ಪರಾಕಲ್ಲ, ನೀನ್ ಸ್ವರೂಪವೇ ಅದು ಅಂತ ತಿಳ್ಕೊಬೇಕು. ಇನ್ನೊಂದು, ಅದು ತಿಳಿಯಲ್ಪಡುವ ವಸ್ತು ಅಲ್ಲ ಅಂತ ತಿಳ್ಕೊಬೇಕು. ಸೊ ಹೀಗೆ ನಮ್ಗೆ 2 ರೀತಿಯಲ್ಲಿ ತಿಳಿಸ್ಬೇಕಾಗಿದೆ. ಒಂದು ಏನು ಅಂದ್ರೆ, ಅದು ನಿನ್ನಿಂದ ಬೇರೆ ಅಲ್ಲ ಅಂತಾನು ತಿಳಿಸ್ಬೇಕು, ಅದೇ ಸಮಯದಲ್ಲಿ ಅದನ್ನ ನೀನು ತಿಳಿಯಲ್ಪಡುವ ವಸ್ತು ಅಲ್ಲ ಅಂತಾನು ತಿಳಿಸ್ಬೇಕು. ಹಾಗಾಗಿ ನೋಡಿ, ತಿಳಿಯಲ್ಪಡುವ ವಸ್ತು ಆದ್ರೆ ಏನಾಗುತ್ತೆ, ಯಾವಾಗ್ಲೂ ನಿನ್ನಿಂದ ಬೇರೆಯಾಗೇ ಇರ್ತದೆ. ನನ್ನಿಂದ ಬೇರೆಯಾಗಿರೋ ಒಂದು ವಸ್ತುನ ತಿಳಿತೀನಿ, ನನ್ನಿಂದ ಬೇರೆಯಾಗಿರೋ ಶರೀರವನ್ನ ತಿಳಿತೀನಿ, ನನ್ನಿಂದ ಬೇರೆಯಾಗಿರೋ ಅಹಂಕಾರವನ್ನು ಕೂಡ ನಾನು ವಿಷಯ ಮಾಡ್ಕೋಬಹುದು. ಆದ್ರೆ ನಾನೇ ಆಗಿರೋ ಸ್ವರೂಪವನ್ನ ನಾನು ನನ್ನಿಂದ ಬೇರೆ ಅಂತ ತಿಳ್ಕೊಳಕ್ ಆಗೋದೇ ಇಲ್ಲ. ಅದನ್ನ ನನ್ನಿಂದ ಬೇರೆಯಾಗಿ ಅಥವಾ ನನಗೆ ಅದನ್ನ ಒಂದು ವಿಷಯವಾಗಿ ತಿಳ್ಕೊಳಕ್ಕೂ ಆಗೋದೇ ಇಲ್ಲ. ಅದನ್ನ ನಾನು ಅಂತಾನೆ ತಿಳ್ಕೊಬೇಕು ನಾವು ಅಂತ. ಹಾಗಾಗಿ ಇಷ್ಟೊಂದು ಚಾಲೆಂಜಸ್ ಉಪನಿಷತ್ತಿಗೆ ಇದೆ ಇದು. ಹಾಗಾಗಿ ನೋಡಿ, ಯಾಕೆ ಅಂದ್ರೆ ನಮ್ಗೆ ಯಾವುದೇ ಒಂದು ವಿಷಯವನ್ನ ತಿಳ್ಕೊಳ್ಳೋದು ಅಂತ ಹೇಳಿದಾಗ ಅವಾಗ ನಮ್ಗೆ ಫಸ್ಟ್ ನಮ್ಗೆ ಮನಸ್ಸಿಗೆ ಬರೋದು ಏನು ಅಂತ ಹೇಳಿದ್ರೆ, ನಾನ್ ತಿಳ್ಕೊಳ್ಳೋನು, ಅದು ತಿಳಿಯಲ್ಪಡುವುದು ಅಂತ ಒಂದು ಭೇದವೇ ಬರುತ್ತೆ ನಮ್ಗೆ. ಆ ದ್ವೈತವೇ ನಮ್ಗೆ ಬರುತ್ತೆ ಅದು. ಆದ್ರೆ ಇಲ್ಲಿರೋ ಆತ್ಮ ನಮ್ಮಿಂದ ಬೇರೆ ಅಲ್ವೇ ಇಲ್ಲ. ಅದರಿಂದ ಅದು ತಿಳಿಯಲ್ಪಡುವ ವಸ್ತು ಅಲ್ವೇ ಇಲ್ಲ. ಅದು ಆದ್ರೂ ಅದನ್ನ ತಿಳ್ಕೊಬೇಕಾಗಿದೆ, ಅದು ನಾವೇ ತಿಳ್ಕೊಬೇಕಾಗಿದೆ. ಇದು ಒಂದು ಸಮಸ್ಯೆ. ಆ ಸಮಸ್ಯೆಯನ್ನು ನಾನು ಹೇಗೆ ಪರಿಹಾರ ಮಾಡುತ್ತೆ ಅಂತ ಹೇಳಿದ್ರೆ, ಇದೇ ತಾನೆ ಶ್ರವಣ ಮನನ ನಿಧಿಧ್ಯಾಸನ. ಆ ಶ್ರವಣದಿಂದ ಮನನದಿಂದ ನಾವು ಸರಿಯಾಗಿ ಯಾವುದೇ ಒಂದು ಸಂಶಯಕ್ಕೆ ಎಡೆಯಿಲ್ಲದೆ, ಅದು ಸ್ವಲ್ಪ ಇಂಥದ್ದೇ, ಅದನ್ನ ಹೇಗೆ ನಾವು ತಿಳಿಬೇಕು ಅಂತ ಎಲ್ಲವೂ ತಿಳ್ಕೊಂಡು ಅದ್ರಲ್ಲಿ ಯಾವುದೇ ಒಂದು ತಪ್ಪಿಗೆ ಅಥವಾ ಮಿಸ್ಕನ್ಸೆಪ್ಷನ್ಗೆ ಅಥವಾ ಡೌಟ್ಗೆ ಎಡೆ ಇಲ್ಲದೆ ಅದನ್ನ ತಿಳ್ಕೊಂಡ ಮೇಲೆ ಅದನ್ನ ನಾವು ನಿಧಿಧ್ಯಾಸನ ಮಾಡ್ಬೇಕಾಗಿದೆ. ಹಾಗಾಗಿ ನಿಧಿಧ್ಯಾಸನ ಒಂದು ಪ್ರೋಸೆಸ್, ಕೊನೆಯ ಪ್ರೋಸೆಸ್ ಅದು. ಅದಕ್ಕೆ ಮುಂಚೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ ಯಾವುದು ಅಂದ್ರೆ, ಸರಿಯಾಗಿ ತಿಳ್ಕೋಬೇಕು. ಅದ್ರಲ್ಲಿ ಯಾವುದೇ ಡೌಟ್ಸ್ ಎಲ್ಲ ಆ ತರ ಮೇಲೆ ಅದನ್ನ ನಾವು ಇಂಟರ್ನಲಿ ಮಾಡ್ಕೊಳ್ಳಕ್ಕೆ ನಮಗೆ ದೀರ್ಘವಾದ ನಿಧಿಧ್ಯಾಸನ ಬೇಕಾಗಿದೆ. ಹಾಗಾಗಿ ಮನನ ಸೊ ಇಲ್ಲಿಗೆ ತಿಳಿಸೋಣ. ಮತ್ತೆ ಈ ವಿಷಯವನ್ನ ಹಿಂದಕ್ಕೆ ತುಂಬಾ ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾರೆ. ಆತ್ಮಸ್ವರೂಪವನ್ನ ಹೇಗೆ ನಾವು ತಿಳಿಕೊಟ್ಟಿಲ್ಲ ಉದಾಹರಣೆ ಕೊಟ್ಟು ತಿಳಿಸ್ತಾರೆ. ಅದನ್ನ ನಾವು ಮುಂದಕ್ಕೆ ನೋಡೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಯಾಗನೇ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಓಂ ತತ್ಸತ್.